ನಿಜವಾಗ್ಲೂ ಅಪ್ಪನನ್ನು, ಸ್ವರ್ಗದಲ್ಲಿರೋ ದೇವರನ್ನು ಅಪ್ಪ ಎಂದು ಕರೆದು ಆತ್ಮದಿಂದ ಆರಾಧನೆ ಮಾಡಲಿಕ್ಕೆ ಆಗಬೇಕಾದ್ರೆ ಯು ನೀಡ್ ಟು ಬಾರ್ನ್ ಫ್ರಮ್ ದ್ಯಾಟ್ ಫಾದರ್ ಲೀಗಲಿ. ನಿಮಗೊಂದು ಬರ್ಡೇ ಆಗಬೇಕು, ನಿಮಗೊಂದು ಸ್ಪಿರಿಚುವಲ್ ಬರ್ತ್ಡೇ ಇರಬೇಕು. ಯು ನೀಡ್ ಎ ಸ್ಪಿರಿಚುವಲ್ ಬರ್ಡೇ. ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಬರ್ಡೇ? ಫಿಸಿಕಲ್ ಬರ್ಡೇ ಸುಮ್ಮನೆ ಅದು ಶರೀರಕ್ಕೆ ಹುಟ್ಟಿದ ದಿನ, ಅದು ಮಣ್ಣಿಗೆ ಹೋಗುತ್ತೆ. ಸ್ವರ್ಗಕ್ಕೆ ಹೋಗೋ ಶರೀರ, ಆತ್ಮ, ಇದಕ್ಕೆ ಹುಟ್ಟಿದ ದಿನ ನೆನಪಿದೆಯಾ? ಇದೇನಾದರೂ ಹುಟ್ಟಿದೆಯಾ? ಈ ಪ್ರಪಂಚದಲ್ಲಿ ಫಸ್ಟ್ ಬಿಗ್ ಕನ್ಫ್ಯೂಷನ್, ಮೊದಲನೆಯ ಒಂದು ದೊಡ್ಡ ಕನ್ಫ್ಯೂಷನ್, ಬಿಗ್ ಕನ್ಫ್ಯೂಷನ್ ಯಾವಾಗ ಪ್ರಾರಂಭ ಆಯಿತು ಕೇಳಿದರೆ, ದೇವರು ಮನುಷ್ಯನಾಗಿ ಈ ಭೂಮಿಯಲ್ಲಿ ಹುಟ್ಟಿದ ಆ ಕ್ಷಣದಿಂದ ಪ್ರಾರಂಭ ಆಯಿತು ಈ ಪ್ರಪಂಚದಲ್ಲಿ ಕನ್ಫ್ಯೂಷನ್. ಜೀಸಸ್ ಬಂದಾಗ ಅದುವರೆಗೂ ದೊಡ್ಡ ದೊಡ್ಡ ಕನ್ಫ್ಯೂಷನ್ ಇರಲಿಲ್ಲ. ಜನ ಹೇಗೋ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾ ಇದ್ದರು. ಸೈತಾನನ ಜೊತೆಯಲ್ಲಿ, ಪಿಶಾಚಿಯ ಜೊತೆಯಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಜನರು ಅವರಿಗಿಷ್ಟ ಬಂದ ಧರ್ಮವನ್ನು ಅನುಸರಣೆ ಮಾಡುತ್ತಾ, ಅವರಿಗಿಷ್ಟ ಬಂದ ಹಾಗೆ ಜೀವನವನ್ನು ಜೀವಿಸ್ತಾ ಹೋಗ್ತಾ ಇದ್ದರು ಪ್ರಪಂಚದ ಜನರೆಲ್ಲರೂ ಕೂಡ. ಆದರೆ ಯಾವಾಗ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿದರೋ, ದೇವರು ಈ ಭೂಮಿಗೆ ಯಾವಾಗ ಮನುಷ್ಯನಾಗಿ ಹುಟ್ಟಿದರೋ, ಅವತ್ತು ಶುರುವಾಯಿತು ಈ ಪ್ರಪಂಚದಲ್ಲಿ ಕನ್ಫ್ಯೂಷನ್. ಅವತ್ತು ಶುರುವಾಗಿದ್ದ ಕನ್ಫ್ಯೂಷನ್ ಇನ್ನೂ ಕ್ಲಿಯರ್ ಆಗಿಲ್ಲ. ಅವತ್ತು ಪ್ರಾರಂಭವಾದಂಥ ಒಂದು ಹೇಟ್ರೇಟ್ ಇದೆಯಲ್ವಾ, ದ್ವೇಷ, ಹಗೆತನ, ಅದು ಇಂದಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಾಕೆ ಅದುವರೆಗೂ ಕನ್ಫ್ಯೂಷನ್ ಇರಲಿಲ್ಲ, ಹೇಟ್ರೇಟ್ ಇರಲಿಲ್ಲ, ಗಲಭೆಗಳಿರಲಿಲ್ಲ? ಯಾಕೆ ಯೇಸು ಕ್ರಿಸ್ತನ ಆಗಮನದಿಂದ ಅಷ್ಟೊಂದು ಗೊಂದಲ ಪ್ರಾರಂಭ ಆಯಿತು? ಅಷ್ಟೊಂದು ದ್ವೇಷಗಳು, ಕೊಲೆಗಳು, ಮರಣಗಳು ಉಂಟಾಯಿತು? ಕಾರಣ ಏನು? ಯಾರಾದರೂ ಹೇಳ್ತೀರಾ? ಸೈತಾನ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಥಿಂಕ್ ಮಾಡಿ ನೋಡೋಣ ಸ್ವಲ್ಪ. ನಾವು ಸುಮ್ಮನೆ ಕೇಳಿಸ್ಕೊಂಡು ಹೋಗೋದೇ ಆಗಿದೆ. ನೀವು ನೋಡಿ, ಎಲ್ಲಾದರೂ ರೋಡ್ ಸೈಡಲ್ಲಿ ನಿಂತ್ಕೊಂಡು ಜೀಸಸ್ ಬಗ್ಗೆ ಹೇಳಿ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತಾ? ಗಲಾಟೆ ಸ್ಟಾರ್ಟ್ ಆಗುತ್ತಾ? ನೀವು ಅಂದರೆ ಬೇರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳಿ, ಸಿನಿಮಾ ನಟರ ಬಗ್ಗೆ ಹೇಳಿ, ಯಾರ ಬಗ್ಗೆ ಹೇಳಿ, ಮಾತಾಡಿ ಸ್ವಲ್ಪ, ಅವ್ರ ಬಗ್ಗೆ ಒಳ್ಳೆಯದೇ ಮಾತಾಡಿ, ಯಾರೂ ನಿಮಗೆ ತೊಂದರೆ ಕೊಡಲ್ಲ. ಆದರೆ ಯೇಸು ಕ್ರಿಸ್ತನ ಬಗ್ಗೆ ಒಳ್ಳೇದು ಹೇಳಿ, ಗಲಾಟೆ ಶುರುವಾಗುತ್ತೆ. ಯಾಕೆ? ನೀವು ಬೇರೆಯವ್ರ ಬಗ್ಗೆ ನಿಂತ್ಕೊಂಡು ಕೆಟ್ಟದ್ದು ಹೇಳಿದರೂ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಜೀಸಸ್ ಬಗ್ಗೆ ನೀವು ಮಾತಾಡಿದ್ರೆ ಇವತ್ತೂ ಪ್ರಾಬ್ಲಮ್ ಆಗುತ್ತೆ, ಯಾವತ್ತೂ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಕೆಲವ್ರು ಹೇಳ್ತಾರಲ್ವಾ, ಏನಂತ ಹೇಳ್ತಾರೆ? ಜೀಸಸ್ ಬಗ್ಗೆ ನಾವು ಏನು ಹೊರಗಡೆ ಪ್ರೇಯರೆಲ್ಲ ನಡೆಸಬಾರ್ದು, ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾರು ಹೇಳೋದಿದು? ಯೇಸುವಿನ ಆತ್ಮ ಇಲ್ಲದೆ ಇರತಕ್ಕಂಥ ಹೇಡಿಗಳು. ಯೇಸುವಿನ ಆತ್ಮ ಒಳಗಡೆ ಇಲ್ಲದೆ ಇರತಕ್ಕಂತಹ ಹೇಡಿ ಕ್ರಿಶ್ಚಿಯನ್ಸೇ, ಆದರೆ ಪವಿತ್ರಾತ್ಮ ಇಲ್ಲ ಒಳಗಡೆ. ಬೇರೆ ಆತ್ಮ ಇದೆ, ದುಡ್ಡಿನ ಆತ್ಮ, ಲೋಕದ ಆತ್ಮ, ಬೇರೆ ದುರಾತ್ಮಗಳು ಕೂತ್ಕೊಂಡಿರುತ್ತೆ. ಅವರಿಗೆ ಭಯ. ಕ್ರಿಶ್ಚಿಯನ್ಸೇ ಆಗಿರ್ತಾರೆ, ದೇವರ ಸೇವಕರೇ ಆಗಿರ್ತಾರೆ. ಆದರೆ ಯೇಸು ದೇವರು, ದೇವರ ಪುತ್ರ, ರಕ್ಷಕ ಎಂದು ಹೇಳಲಿಕ್ಕೆ ಈ ರೀತಿ ನಮ್ಮಲ್ಲೇ ಹೇಳಲಿಕ್ಕೂ ಕೂಡ ಭಯನೇ. ಇವತ್ತು ಆ ಭಯ ಇದೆ. ಯಾಕೆ? ಬೇರೆ ಯಾರ ಬಗ್ಗೆನೂ ಹೇಳಲಿಕ್ಕೆ ನಮ್ಗೆ ಅಷ್ಟು ಭಯ ಆಗೋದಿಲ್ಲ, ನಾಚಿಕೆ ಆಗೋದಿಲ್ಲ. ಯೇಸು ಬಗ್ಗೆ ಕೇಳುವಾಗ ಲೋಕದ ಜನರಿಗೆ ಅನೇಕ ಕಡೆಗಳಲ್ಲಿ ಭಯ ಆಗುತ್ತೆ, ನಾಚಿಕೆ ಆಗುತ್ತೆ, ಟೆನ್ಷನ್ ಆಗುತ್ತೆ, ದ್ವೇಷ ಬರುತ್ತೆ, ಏನೇನೋ ಅನಿಸುತ್ತೆ. ಯಾಕೆ? ನಿಮ್ಮ ಮನೆಗಳಲ್ಲೇ ನೋಡಿ, ನಿಮ್ಮ ಮಕ್ಕಳಿಗೆ ಬೇಕಾದರೆ ಮನೇಲಿರುವವರಿಗೆ, ಯೌವನಸ್ಥರಿಗೆ, ಯೂತ್ಸ್ಗೆ, ಯು ಕ್ಯಾನ್ ಸ್ಪೀಕ್ ಅಬೌಟ್ ಎನಿಬಡಿ ಆರ್ ಎನಿಥಿಂಗ್. ವೆನ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಅಬೌಟ್ ಜೀಸಸ್, ದೇ ಆರ್ ವೆರಿ ಮಚ್ ಡಿಸ್ಟರ್ಬ್ಡ್. ನೀವು ಗಮನಿಸಿದ್ದೀರಾ? ನಿಮ್ಮ ಮನೆಯಲ್ಲಿ ಬೇರೆ ಎಲ್ಲದ್ರ ಬಗ್ಗೆ ಮಾತಾಡಿ, ಕ್ರಿಸ್ಮಸ್ ಸೆಲೆಬ್ರೇಷನ್ ಹೇಗೆ ಮಾಡೋಣ ಅಂತ ಮಾತಾಡಿ, ಅಷ್ಟು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆದರೆ ಜೀಸಸ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿ ತುಂಬ ಡಿಸ್ಟರ್ಬ್ ಆಗ್ತಾರೆ, ಟೆನ್ಷನ್ ಆಗ್ತಾರೆ, ಇಂಟ್ರೆಸ್ಟ್ ಇರೋದಿಲ್ಲ, ಬೋರ್ ಆಗುತ್ತೆ, ನಿದ್ರೆ ಬರುತ್ತೆ, ಇರಿಟೇಷನ್ ಆಗುತ್ತೆ. ಯಾಕೆ?
ಚರ್ಚಿಗೆ ಹೋಗ್ಲಿಕ್ಕೂ ಅಷ್ಟು ಬೋರ್ ಆಗೋದಿಲ್ಲ, ಅಲ್ಲಿನ ಸಂಪ್ರದಾಯಗಳು ಮಾಡಲಿಕ್ಕೂ ಬೋರ್ ಆಗೋದಿಲ್ಲ. ಆದರೆ ಯಾವಾಗ ಜೀಸಸ್ ಬಗ್ಗೆ ವಾಕ್ಯ ಕೇಳಿಸ್ಕೊಳ್ತೀವೋ, ವೆನ್ ಯು ಸ್ಟಾರ್ಟ್ ಹಿಯರಿಂಗ್ ದ ಗಾಸ್ಪಲ್, ಮೆಸೇಜ್ ಆಫ್ ಕ್ರೈಸ್ಟ್, ಮೆಸೇಜ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್, ಅದಿಷ್ಟ ಆಗೋದಿಲ್ಲ. ಇರಿಟೇಟ್ ಆಗುತ್ತೆ, ಬೋರ್ ಆಗುತ್ತೆ, ಕೋಪ ಬರುತ್ತೆ, ಏನೇನೋ ಅನಿಸುತ್ತೆ, ನಿದ್ರೆ ಬರುತ್ತೆ, ಅರ್ಥ ಆಗೋದಿಲ್ಲ. ಯಾಕೆ? ಲೋಕ ಬಿಡ್ಲಿಕ್ಕೆ ಮನಸ್ಸಿಲ್ಲ, ನಿತ್ಯ ಜೀವದ ಅರಿವು ಇಲ್ಲ. ಪವಿತ್ರಾತ್ಮ ಥಿಂಕ್ ಮಾಡ್ಬೇಕು. ನೀವೆಲ್ಲ ಕ್ರೈಸ್ತರಲ್ವಾ? ಕ್ರಿಶ್ಚಿಯನ್ಸ್ ಥರ ಒಂಥರ ಡಮ್ಮಿ, ಹೊರಗಡೆ ಕ್ರಿಶ್ಚಿಯನ್ ಆಗಲಿ. ಒಳಗೆ ಕತ್ತಲೆ ಇರೋದರಿಂದ. ಓಕೆ, ಯಾಕೆ ಆ ರೀತಿ ಆಗುತ್ತೆ ಕೇಳಿದರೆ, ಬೈಬಲ್ ಪ್ರಕಾರ ನಾವು ನೋಡುವಾಗ ಅಥವಾ ದೇವರ ಪ್ರಕಾರ ನಾವು ಆಲೋಚನೆ ಮಾಡಿ ನೋಡುವಾಗ, ಇಡೀ ಲೋಕ ಯೇಸು ಬರೋದಕ್ಕಿಂತ ಮುಂಚಿತವಾಗಿ ಸೈತಾನನ ಸಾಮ್ರಾಜ್ಯವಾಗಿತ್ತು. ಎಲ್ಲರೂ ಕೂಡ ಸೈತಾನನ ಅಧೀನದಲ್ಲಿದ್ದರು. ಕೆಲವರು ಮಾತ್ರ ಕೃಪೆಯಿಂದ ಆಯ್ಕೆ ಆದವರಿದ್ದರು. ಅವರು ಬಿಟ್ಟು ಕಂಪ್ಲೀಟ್ ರೂಲ್ ಅವಂದೇ ಇತ್ತು. ಈ ಪ್ರಪಂಚದಲ್ಲಿ ರೂಲರ್ ಯಾರಿದ್ದ? ಸೈತಾನ. ಕಣ್ಣಿಗೆ ಕಾಣ್ತಾ ಇರಲಿಲ್ಲ, ಆದರೆ ಕಣ್ಣಿಗೆ ಕಾಣದ ಈ ದುರಾತ್ಮ, ಈ ಪಿಶಾಚಿ ಆಗಿದ್ದ, ಎಲ್ಲರನ್ನ ಕಂಟ್ರೋಲ್ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದು ನರಕದ ಕಡೆಗೆ. ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಯಾವ ಕಡೆಗೆ ಅಂತ, ಅವರು ಸುಮ್ಮನೆ ಇದ್ದರು ಅಷ್ಟೇ. ಯಾವಾಗ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದರೋ, ಸೈತಾನಿಗೆ ಗೊತ್ತಿತ್ತು ಅವರು ಬಂದಿದ್ದು ಸೈತಾನನ ಕಾರ್ಯವನ್ನು, ಅವನ ಸಾಮ್ರಾಜ್ಯವನ್ನು ನಾಶ ಮಾಡಲಿಕ್ಕಾಗಿ ಬಂದವರು. ಸೈತಾನನು ತೆಗೆದುಕೊಂಡಂಥ ಅಧಿಕಾರವನ್ನು ವಾಪಸ್ ಕಿತ್ಕೊಳ್ಳಿಕ್ಕಾಗಿ ಬಂದವರು ಯೇಸು ಕ್ರಿಸ್ತರು ಅಂತ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಆಲ್ ಅಥಾರಿಟಿ ಇನ್ ಹೆವನ್ ಆ್ಯಂಡ್ ಆನ್ ಅರ್ತ್ ಹ್ಯಾಸ್ ಬೀನ್ ಗಿವನ್ ಆನ್ ಟು ಮೀ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವ ಅಧಿಕಾರವನ್ನು ಈಗ ನನಗೆ ಕೊಡಲಾಗಿದೆ. ಈ ಭೂಮಿಯಲ್ಲಿ ದೇವರು ಭೂಮಿಯಲ್ಲಿ ಫಸ್ಟ್ ಅಧಿಕಾರ ಯಾರಿಗೆ ಕೊಟ್ಟರು? ಆದಾಮನಿಗೆ ಕೊಟ್ಟರು. ಮೊದಲು ಅಧಿಕಾರ ಭೂಮಿ ಮೇಲೆ ಯಾರಿಗೆ ಕೊಟ್ಟರು? ಆದಾಮನಿಗೆ ಕೊಟ್ಟರು. ಆದಾಮನು ಯಾವಾಗ ಡಿಸೊಬೀಡಿಯೆಂಟ್ ಆಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ನೋ, ಹಿ ಲಾಸ್ಟ್ ದಟ್ ಅಥಾರಿಟಿ. ಸೈತಾನ ಏನು ಮಾಡ್ದ ಅಂದರೆ, ಲೀಗಲ್ ಆಗಿ ಈ ಲೋಕದ ಮೇಲೆ ಅಧಿಕಾರ ಉಳ್ಳವನಾದ. ಲೀಗಲ್ ಅಥಾರಿಟಿ. ಮೊದಲ ಲೀಗಲ್ ಅಥಾರಿಟಿ ಯಾರಿಗಿತ್ತು ಈ ಭೂಮಿ ಮೇಲೆ ಅಥವಾ ಪ್ರಪಂಚದಲ್ಲಿರೋ ಮನುಷ್ಯರ ಮೇಲೆ? ಆದಾಮನಿಗಿತ್ತು, ಮನುಷ್ಯನಿಗಿತ್ತು, ನಮಗಿತ್ತು. ಲೀಗಲ್ ಅಥಾರಿಟಿ ಇತ್ತು. ಸೈತಾನ ಏನು ಮಾಡಿದ? ಅದನ್ನು ತೆಗೆದುಕೊಂಡ ಅಂದರೆ ಅವನಿಗೆ ನಾವು ಕೊಟ್ವಿ. ಹೇಗೆ ಕೊಟ್ವಿ ಕೇಳಿದರೆ, ಥ್ರೂ ಡಿಸೊಬೀಡಿಯನ್ಸ್, ಅವಿಶ್ವಾಸದ ಮುಖಾಂತರ, ಅವಿಧೇಯತೆಯ ಮುಖಾಂತರ, ಪಾಪದ ಮುಖಾಂತರ. ಯು ಹ್ಯಾಂಡೆಡ್ ಓವರ್ ದ್ಯಾಟ್ ಗಾಡ್ ಗಿವನ್ ಅಥಾರಿಟಿ ಟು ಡೆವಿಲ್ಸ್ ಹ್ಯಾಂಡ್. ಈಗ ಮನುಷ್ಯ ಯಾರ ಕಂಟ್ರೋಲಿಗೆ ಬಂದ? ಆವಾಗ ಪಿಶಾಚಿಯ ಕಂಟ್ರೋಲಿಗೆ ಬಂದ. ಇಡೀ ಲೋಕ ಕೇಡಿಗನ ವಶದಲ್ಲಿತ್ತು. ಇಡೀ ಲೋಕ ಅಂತ ಹೇಳುವಾಗ ಮನುಷ್ಯ ಕೇಡಿಗನ ವಶದಲ್ಲಿ ಜೀವಿಸ್ತಾ ಇದ್ದಾನೆ. ಈ ಒಂದು ದುಸ್ಥಿತಿ ಇತ್ತು. ಅವನೇ ರಾಜ, ಅವನದೇ ರೂಲ್ ಇತ್ತು. ಹಿ ವಾಸ್ ದ ರೂಲರ್. ಹಿ ಹ್ಯಾಡ್ ಲೀಗಲ್ ಅಥಾರಿಟಿ ಓವರ್ ಹ್ಯೂಮನ್ ಬೀಯಿಂಗ್. ಮನುಷ್ಯನ ಮೇಲೆ ಅವನಿಗೆ ಲೀಗಲ್ ಆದ ಅಥಾರಿಟಿ ಇತ್ತು. ಆದರೆ ಯಾವಾಗ ದೇವರು ಈಸ್ ಅ ಸುಪ್ರೀಮ್ ಅಥಾರಿಟಿ, ಸೋವರಿಂಗ್ ಅಥಾರಿಟಿ, ಉನ್ನತಾಧಿಕಾರ ದೇವರದು, ಈಗ ಈ ಅಧಿಕಾರ ಕಿತ್ಕೊಳ್ಳಿಕ್ಕೆ ಮನುಷ್ಯನಿಗೆ ಆಗಲ್ಲದಿಲ್ಲ. ಯಾಕೆಂದರೆ ಆಲ್ ಆರ್ ಸಿನ್ನರ್ಸ್. ಅಕಾರ್ಡಿಂಗ್ ಟು ಗಾಡ್ಸ್ ಲಾ, ದೇವರ ನಿಯಮದ ಪ್ರಕಾರ ಎಲ್ಲರೂ ಪಾಪಿಗಳೇ ಆಗಿರೋದ್ರಿಂದ ಈಗ ಸೈತಾನನ ಮೇಲೆ ಅಧಿಕಾರ ನಡೆಸಲಿಕ್ಕೆ ದೇವರು ಕೆಲವರಿಗೆ ಕೃಪೆ ಕೊಟ್ಟರೆ ಮಾತ್ರ ಆಗುತ್ತೆ. ಅದರ್ವೈಸ್ ವಾಲಂಟಿಯರ್ ಆಗಿ ಯಾರಿಗೂ ಸೈತಾನ ಮೇಲೆ ಅಧಿಕಾರ ಇಲ್ಲ. ಬಟ್ ಸೈತಾನನಿಗೆ ಯಾರ ಮೇಲೆ ಬೇಕಾದರೂ ಅಧಿಕಾರ ಚಲಾಯಿಸ್ಬೋದು ಈ ಭೂಮಿಯಲ್ಲಿ. ಅವನಿಗೆ ಇಷ್ಟ ಬಂದಿದ್ದು ಮಾಡ್ಬೋದು. ನಿಮಗೇನಾದರೂ ಸೈತಾನ ಓಡಿಸ್ಬೇಕಂದ್ರೆ ಆಗಲ್ಲ, ಅನ್ಲೆಸ್ ಗಾಡ್ ಹ್ಯಾಸ್ ಗಿವನ್ ಯು ದಟ್ ಗ್ರೇಸ್.
ದೇವರ ಕೃಪೆ ಕೊಟ್ಟವರಿಗೆ ಮಾತ್ರ, ಎಲ್ರಿಗೂ ಆಗ್ತಿರಲಿಲ್ಲ. ಅದು ದೇವರಿಷ್ಟ. ದೇವರು ಯಾರಿಗೆ ಕೊಡ್ತಾ ಇದ್ರು ಅವ್ರು ಮಾಡ್ಬೋದು ಅಷ್ಟೇ, ಬೇರೆ ಯಾರಿಗೂ ಆಗ್ತಾ ಇರಲಿಲ್ಲ. ಇನ್ನು ದೇವರು ಸುಮ್ಮನೆ ಅವನ ಅಧಿಕಾರ ಕಿತ್ಕೊಳ್ಳೋಕ್ಕೂ ಆಗಲ್ಲ. ನಿನಗೆ ಅಧಿಕಾರ ನಾನು ಹಾಳು ಮಾಡ್ತೀನಿ ಅಂತ ಕಿತ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕಂದರೆ ಹಿ ಹ್ಯಾಸ್ ಟೇಕನ್ ಇಟ್ ಲೀಗಲಿ. ಇಲ್ಲಿಗಲಾಗಿ ತಗೊಂಡಿಲ್ಲ, ಲೀಗಲಾಗಿ ತಗೊಂಡಿರೋದ್ರಿಂದ ಈಗ ದೇವರಿಗೆ ಸೈತಾನನ್ನು ಲೀಗಲಿ ನಾಶಪಡಿಸ್ಬೋದು ಬಿಟ್ಟರೆ ಇಲ್ಲಿಗಲಾಗಿ ನಾಶ ಮಾಡೋಕ್ಕಾಗೋದಿಲ್ಲ. ಇಲ್ಲಿಗಲಾಗಿ ಅಂದ್ರೇನು? ಅದ್ಭುತಕರವಾಗಿ ಭೂಮ್ ಸೈತಾನ ನಿನ್ನ ಅಧಿಕಾರ ಹೋಗಲಿ ಆ ಥರ ದೇವರಿಗೆ ಮಾಡ್ಬೋದು. ದೇವರ ಆರತಿ ಮಾಡೋದಿಲ್ಲ, ಆಗ ದೇವರಿಗೂ ಸೈತಾನಿಗೆ ವ್ಯತ್ಯಾಸ ಬರೋದಿಲ್ಲ. ಸೈತಾನನು ಇಲ್ಲಿಗಲ್, ದೇವರು ಇಲ್ಲಿಗಲ್. ಸೊ ಗಾಡ್ ಈಸ್ ರೈಟ್ ಆ್ಯಂಡ್ ಜಸ್ಟ್. ದೇವ್ರು ನ್ಯಾಯವಂತರು, ಯಾವಾಗಲೂ ನ್ಯಾಯವಾಗೇ ಮಾಡೋದು. ಲೀಗಲಾಗಿ ಮಾಡ್ತಾರೆ ಏನೇ ಮಾಡಿದರು, ನಮ್ಮ ಥರ ಇಲ್ಲಿಗಲಾಗಿ ಮಾಡೋದಿಲ್ಲ. ಈ ಇಲ್ಲೀಗಲ್ ಲೈಫ್ ಲೀಡ್ ಮಾಡೋರೆಲ್ಲ ಯಾರು ಗೊತ್ತಾ? ದೋಸ್ ಆರ್ ಅಂಡರ್ ಸೈಟನ್, ದೇ ಆರ್ ಲೀಡಿಂಗ್ ಇಲ್ಲಿಗಲ್ ಲೈಫ್. ಇಲ್ಲಿಗಲಾಗಿ ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಕ್ರಿಶ್ಚಿಯನ್ಸ್ ಅಲ್ವಾ? ವಿ ಕ್ಲೈಮ್ ದಟ್ ವಿ ಆರ್ ಕ್ರಿಶ್ಚಿಯನ್ಸ್. ನಾವು ದೇವ್ರನ್ನ ಆರಾಧನೆ ಮಾಡೋದು ಲೀಗಲಾಗಿ ಮಾಡ್ತಿದ್ದೀವೋ ಇಲ್ಲಿಗಲಾಗಿ ಮಾಡ್ತಿದ್ದೀವ? ಲೀಗಲಾಗಿ ಮಾಡ್ತಾ ಇದ್ದೀವ, ಇಲ್ಲಿಗಲಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವ? ಲೀಗಲ್ ಇಲ್ಲೀಗಲ್ ಕೊಂಕಣಿಲಿ ಏನು ಹೇಳ್ತಾರೆ? ಕರೆಕ್ಟ್ ವರ್ಡ್ ಅದು. ಲೀಗಲ್ ನ್ಯಾಯವಾದ ರೀತಿಯಲ್ಲೂ ಅನ್ಯಾಯವಾದ ರೀತಿಯಲ್ಲೂ, ನ್ಯಾಯ ಅಲ್ಲದ ರೀತಿಯಲ್ಲಿ. ಲೀಗಲ್ ನ್ಯಾಯವಾದ ರೀತಿ, ಇಲ್ಲೀಗಲ್ ನ್ಯಾಯ ಅಲ್ಲದ ಅನ್ಯಾಯವಾದ ರೀತಿಯಲ್ಲಿ ನಾವು ದೇವರನ್ನ ಆರಾಧನೆ ಮಾಡ್ತಾಯಿದ್ದೀವಲ್ವ? ಇವತ್ತು ಆರಾಧಿಸ್ತೀವ? ಓಕೆ, ನಾವು ಹೇಳ್ತಿದ್ದೀವಿ ನಾವು ಆರಾಧಿಸ್ತಾ ಇದ್ದೀವಿ ಅಂತ. ಆರ್ ಯು ವರ್ಷಿಪ್ಪಿಂಗ್ ಗಾಡ್ ಲೀಗಲಿ ಆರ್ ಇಲ್ಲಿಗಲಿ? ಲೀಗಲ್ ಆಗಿ ದೇವ್ರನ್ನ ಆರಾಧಿಸ್ತಾ ಇದ್ದೀವ, ಇಲ್ಲಿಗಲ್ ಆಗಿ ಆರಾಧಿಸ್ತಾ ಇದ್ದೀವ? ನ್ಯಾಯವಾದ ರೀತಿಯಲ್ಲಿ ಆರಾಧಿಸ್ತಾ ಇದ್ದೀವ, ಅನ್ಯಾಯವಾದ ರೀತಿಯಲ್ಲಿ ಆರಾಧಿಸ್ತಾ ಇದ್ದೀವ? ಆರಾಧಿಸೋರು ಹೇಳಿ. ನೀವೇ ಆರಾಧಿಸ್ತಾ ಇರೋದಲ್ವಾ? ನೀವೇ ಹೇಳಿದ್ದು ಆರಾಧಿಸ್ತೀರಿ ದೇವ್ರನ್ನ ಅಂತ. ಅದು ಗೊತ್ತಿಲ್ಲ. ಟೋಟಲ್ ನಾವು ಪಿಶಾಚಿ ವಶದಲ್ಲಿದ್ದಾಗ ಏನೂ ಗೊತ್ತಾಗಲ್ಲ ನಮಗೆ. ನಾವು ಲೀಗಲ್ ಮಾಡ್ತಾಯಿದ್ದೀವೋ ಇಲ್ಲಿಗೋಲ್ಲ ಏನೂ ಗೊತ್ತಾಗಲ್ಲ. ಇದರಿಂದೆಲ್ಲ ಹೊರಗೆ ಬರ್ಬೇಕು ನಾವು. ಯಾವಾಗ ಬರೋದು? ಶುಭ ಸಂದೇಶ ಆಲಿಸ್ಬೇಕಾಯ್ತಾ? ಸುಮ್ಮನೆ ಡಮ್ಮಿಯಾಗಿ ಬದುಕಿ ಏನು ಪ್ರಯೋಜನ ಇಲ್ಲ. ಸ್ವರ್ಗಕ್ಕೆ ಹೋಗ್ತೀವಂತೆಲ್ಲ ತಿಳ್ಕೊಬೇಡಿ. ಯಾರೋ ಇಲ್ಲಿಂದ ತಳ್ಳಿ ಸ್ವರ್ಗಕ್ಕೆಲ್ಲ ಕಳಿಸ್ತಾರೆ ಅಂತ ತಿಳ್ಕೊಂಡು ಬದುಕಿದ್ರೆ ಆ ನರಕಕ್ಕೆ ಹೋಗಿ ಬೇಯಬೇಕಾಗ್ತದೆ. ಆ ನರಕದ ನಿತ್ಯಾಗ್ನಿಗೆ ಯಾರೂ ಅಲ್ಲಿಗೆ ಹೋಗಬಾರ್ದು ಅಂತಲೇ ದೇವರು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು. ನೋಡಿ, ಲೀಗಲಾಗಿ ದೇವರನ್ನ ಆರಾಧನೆ ಮಾಡೋದಂದರೆ ಹೇಗೆ ಗೊತ್ತಾ? ಓಕೆ, ನಿಮಗೆ ಎಕ್ಸಾಂಪಲ್ ಹೇಳಿದರೆ ಅರ್ಥ ಆಗುತ್ತೆ. ಈಗ ಇವನು ನನ್ನಪ್ಪ ಅಂತ ಇಟ್ಕೊಳ್ಳೋಣ. ಇವನನ್ನು ನಾನು ಲೀಗಲಾಗಿ ಅಪ್ಪ ಅಂತ ಕರಿಬೇಕಾದ್ರೆ ಇವನಿಂದ ನಾನು ಹುಟ್ಟಿರಬೇಕು. ಹಾಗಿದ್ದರೆ ಮಾತ್ರ ನಾನು ಇವನನ್ನು ಲೀಗಲಾಗಿ ಅಪ್ಪ ಅಂತ ಕರಿಬೋದು, ಇವನು ನನಗೆ ಮಗ ಅಂತ ಕರಿಬೋದು. ಇಲ್ಲೀಗಲಾಗಿ ಕರೆಯೋದು ಅಂದರೆ ನಾನು ಇವನಿಗೆ ಹುಟ್ಟಲಿಲ್ಲ, ಇವನಿಂದ ನಾನು ಹುಟ್ಟಲಿಲ್ಲ, ಆದರೂ ಕೂಡ ಇವನನ್ನು ನನ್ನ ಅಪ್ಪ ಅಂತ ನಾನು ಕರಿತೀನಿ. ಇನ್ನೊಂದು ರೀತಿಯಲ್ಲಿ ನಾನು ಇವನನ್ನು ಅಪ್ಪ ಅಂತ ಕರಿಬೋದು. ಯಾವ ರೀತಿ ಕೇಳಿದರೆ, ಇವನನ್ನು ಅಡಾಪ್ಟ್ ಮಾಡ್ಕೋಬೋದು. ಮಗನಾಗಿ, ದತ್ತು ಮಗನಾಗಿ ತೆಗೆದುಕೊಂಡು ನನ್ನನ್ನು ಮಗ ಅಂತ ಕರಿಬೋದು, ನಾನು ಇವರನ್ನು ಅಪ್ಪ ಅಂತ ಕರಿಬೋದು. ಆದರೆ ಇವರು ನನಗೆ ಜನ್ಮನೂ ಕೊಟ್ಟಿಲ್ಲ, ನನ್ನನ್ನು ದತ್ತು ತೆಗೆದುಕೊಳ್ಳೂ ಇಲ್ಲ, ಅಡಾಪ್ಟ್ ಮಾಡಿಕೊಳ್ಳೂ ಇಲ್ಲ. ದೆನ್ ಹೌ ಕೆನ್ ಐ ಕಾಲ್ ಹಿಮ್ ಡ್ಯಾಡಿ? ಇಫ್ ಐ ಕಾಲ್ ಹಿಮ್ ಡ್ಯಾಡಿ, ದಟ್ ಈಸ್ ಇಲ್ಲಿಗಲ್. ಅವನು ನನ್ನನ್ನು ಮಗ ಅಂತ ಕರೆದ್ರು, ದಟ್ ಈಸ್ ಇಲ್ಲಿಗಲ್. ಕರೆಕ್ಟಾ? ಒಪ್ಕೊಳ್ತೀರಾ? ಹಾಗಾದರೆ ನಾವು ದೇವರನ್ನು ಲೀಗಲಾಗಿ ಅಪ್ಪ ಅಂತ ಕರಿಬೇಕಾದ್ರೆ, ಅಪ್ಪ ಅಂತ ಕರೆದು ಆರಾಧನೆ ಮಾಡಬೇಕಾದ್ರೆ ನಾವು ದೇವರಿಂದ ಹುಟ್ಟಿರಬೇಕು. ದೇವರಿಂದ ಹುಟ್ಟಿದ ದೇವರ ಮಗನಾಗಿರಬೇಕು, ಅಥವಾ ದೇವರ ದತ್ತು ಮಗನಾಗಿರಬೇಕು. ದೇವರಿಂದ ಹುಟ್ಟಲಿಕ್ಕೀಗಾಗೋದಿಲ್ಲ, ಆ ರೀತಿ ಮಾನುಷಿಕವಾದ ಒಂದು ಜನ್ಮ ಆಗೋದಿಲ್ಲ. ಆತ್ಮಿಕವಾದ ಒಂದು ಜನ್ಮ ನಮಗೆ ಸಿಗುತ್ತೆ. ಅದು ಹೇಗೆ? ಆತ್ಮಿಕವಾಗಿ ನಾವು ದೇವರಿಂದ ಹುಟ್ಟಬೇಕು. ಹುಟ್ಟಿದರೆ ಮಾತ್ರನೇ ನಾವು ದೇವರ ಮಕ್ಕಳಾಗಲಿಕ್ಕಾಗುತ್ತೆ. ದೇವರನ್ನ ನಾವು ಅಪ್ಪ ಅಂತ ಕರೀಲಿಕ್ಕಾಗತ್ತೆ. ವಿ ವಿಲ್ ಹ್ಯಾವ್ ದ ರೈಟ್ ಟು ಕಾಲ್ ಗಾಡ್ ಆಬಾ.
Otherwise, we don't have that legal right to call God Abba. ದೇವರಿಂದ ಹುಟ್ಟಿದರೆ ಮಾತ್ರನೇ ದೇವರನ್ನು ನಾವು ಅಪ್ಪ ಅಂತ ಕರಿಬೋದು. ಅದಕ್ಕೆ ಬೆಲೆ ಇರುತ್ತೆ, ಅದಕ್ಕೆ ಪವರ್ ಇರುತ್ತೆ. ಅದು ಯೋಗ್ಯವಾದ ರೀತಿಯಲ್ಲಿ, ನ್ಯಾಯವಾದ ರೀತಿಯಲ್ಲಿ ಕರೆಯೋದು. ಇಲ್ಲದೆ ಇದ್ದರೆ ದಾರಿ ಮೇಲೆ ಹೋಗೋರು ನಿಮ್ಮನ್ನು ಅಪ್ಪ ಅಂತ ಕರೆದ್ರೆ ಹೇಗಿರುತ್ತೋ ಹಾಗೇ ಇರುತ್ತೆ. ನಾವು ದೇವರಿಂದ ಹುಟ್ಟದೆ ಸುಮ್ಮನೆ ಚರ್ಚಿಗೆ ಹೋಗಿ ಅಪ್ಪ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಆರ್ ಫಾದರ್ ಹೂ ಆರ್ಟ್ ಇನ್ ಹೆವನ್ ಅಂತ ಹೇಳಿದರೆ ದಾರಿ ಮೇಲೆ ಹೋಗುವ ಯಾವನೋ ಒಬ್ಬ ನಿಮ್ಮನ್ನು ಅಪ್ಪ ಅಂತ ಕರೆದ ಹಾಗೆ ಇರುತ್ತೆ. ಹಾಗಾದರೆ ಲೀಗಲ್ ಆಗಿ ದೇವರನ್ನು ಆರಾಧಿಸಬೇಕಾದ್ರೆ ಲೀಗಲ್ ಆಗಿ ನೀವು ದೇವರಿಂದ ಹುಟ್ಟಿರಬೇಕು. ಇಲ್ಲದೆ ಇದ್ದರೆ ಇಲ್ಲೀಗಲ್ ಆಗಿ ಹುಟ್ಟಿ ಕರೆದಾಗ ಆಗ್ತದೆ. ಈಗ ನೀವು ಯೋಚನೆ ಮಾಡಿ, ನೀವು ದೇವರಿಂದ ಲೀಗಲ್ ಆಗಿ ಹುಟ್ಟಿದ್ದೀರಾ? ಲೀಗಲ್ ಆಗಿ, ನ್ಯಾಯವಾದ ರೀತಿಯಲ್ಲಿ. ಅನ್ಯಾಯವಾದ ರೀತಿಯಲ್ಲಿ ಹುಟ್ಟೋದು ಬೇರೆ ಬೇರೆ ರೀತಿಯಲ್ಲಿ. ನ್ಯಾಯವಾಗಿ ನಾನು ದೇವರಿಂದ ಹುಟ್ಟಿದ್ದೇನಾ? ನ್ಯಾಯವಾಗಿ ನಾನು ದೇವರ ಮಗನಾಗಿದ್ದೇನಾ? ದೇವರು ನನ್ನನ್ನು ದತ್ತು ತೆಗೆದುಕೊಂಡಿದ್ದಾರಾ ಮಗನಾಗಿ? ಅಥವಾ ದೇವರು ನನಗೆ ಜನ್ಮ ಕೊಟ್ಟಿದ್ದಾರಾ ಮಗನಾಗಿ? ಮೊದಲು ಅದು ಕನ್ಫರ್ಮ್ ಆಗಬೇಕು. ಅದು ಕನ್ಫರ್ಮ್ ಆಗದೆ ನೀವು ಮುಂದೆ ಹೋದರೆ ಸೈತಾನನನ್ನು ಫಾಲೋ ಮಾಡ್ದಂಗೆ ಆಗುತ್ತೆ. ಯು ವಿಲ್ ಬಿ ಡಿಸೀವ್ಡ್. ದಟ್ ಈಸ್ ದ ಬಿಗಿನಿಂಗ್. ಬರ್ತ್ ಈಸ್ ದ ಬಿಗಿನಿಂಗ್. ಹುಟ್ಟು ಅನ್ನೋದು ಪ್ರಾರಂಭ, ಒಬ್ಬ ಮನುಷ್ಯನ ಪ್ರಾರಂಭ ಬರ್ತ್ಡೇ ಮಾಡಬೇಕಾದ್ರೆ ಮೊದಲು ಹುಟ್ಟಬೇಕು, ಬಾರ್ನ್ ಆಗಬೇಕು. ಹುಟ್ಟಿದ್ರೆ ಮಾತ್ರ ಬರ್ಡೇ ಸೆಲೆಬ್ರೇಷನ್. ಕರೆಕ್ಟ್ ಅಲ್ವಾ? ನಮ್ಮ ವಿವಲ್ ಹುಟ್ಟಿದಾಳೆ, ಹುಟ್ಟಿದ್ದಕ್ಕೆ ಬರ್ಡೇ ಸೆಲೆಬ್ರೇಷನ್. ಹುಟ್ಟದೇ ಇದ್ದರೆ ಬರ್ಡೇ ಸೆಲೆಬ್ರೇಷನ್ ಆಗುತ್ತಾ? ಬರ್ಡೇ ಸೆಲೆಬ್ರೇಷನ್ ಮಾಡಿದರೆ ಅದು ಚೆನ್ನಾಗಿರೋದಿಲ್ಲ, ಅದು ಅಸಹ್ಯವಾಗುತ್ತೆ, ಅದು ಒಂದು ರೀತಿ ನಾಟಕ ಮಾಡ್ದಂಗೆ ಆಗುತ್ತೆ. ಹುಟ್ಟಬೇಕು ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾವು ದೇವರ ಮಗನಾಗಿ ಮಗಳಾಗಿ ಹುಟ್ಟಿದವರು ಆಗಬೇಕು ಮೊದಲು. ಅದನ್ನು ನಾವು ಸ್ಪಿರಿಚುವಲ್ ಬರ್ತ್ಸ್ ಅಂತ ಕರಿತೀವಿ. ಈ ಮನುಷ್ಯರಿಂದ ಹುಟ್ಟುವ ಜನ್ಮ ಫಿಸಿಕಲ್ ಬರ್ತ್. ಏನು ಬರ್ತ್? ಶಾರೀರಿಕವಾದ ಜನ್ಮ. ನಮಗೆ ನಮ್ಮ ಅಪ್ಪ ಅಮ್ಮ ಜನ್ಮ ಕೊಟ್ಟರು, ನೀವು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ. ಇದು ಫಿಸಿಕಲ್ ಬರ್ತ್. ಇದು ಪ್ರಾಣಿಗಳಿಗೂ ಆಗ್ತದೆ. ಆಗುತ್ತಾ? ಆಗುತ್ತಾ? ಫಿಸಿಕಲ್ ಬರ್ತ್ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ಎಲ್ರಿಗೂ ಇದೆಯಾ? ಆದರೆ ಸ್ಪಿರಿಚುವಲ್ ಬರ್ತ್ ಅನ್ನೋದು ಮನುಷ್ಯನಿಗೆ ಮಾತ್ರ ಒಂದು ಚಾನ್ಸ್ ದೇವರು ಕೊಟ್ಟಿದ್ದಾರೆ. ಆತ್ಮದಲ್ಲಿ ಜನಿಸುವ ಒಂದು ಅವಕಾಶ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಆತ್ಮ ಇರುವವರಿಗೆ ಮಾತ್ರ. ಆತ್ಮ ಯಾರಲ್ಲಿದೆ ಕೇಳಿದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಆತ್ಮ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಿದೆ? ಆತ್ಮ ಇದೆ. ಆತ್ಮ ಎಲ್ಲಿದೆ? ಒಳಗಡೆ, ಈ ದೇಹದಲ್ಲಿ. ಈ ದೇಹ ಎಂಬ ಗುಡಾರದ ಒಳಗಡೆ ಇರೋದೇ ಆತ್ಮ. ಈಗ ಮನುಷ್ಯನ ಆತ್ಮ ಯಾವ ಸ್ಥಿತಿಯಲ್ಲಿ ಇರುತ್ತೆ ಕೇಳಿದರೆ ಅದು ಹುಟ್ಟಿದರೆ ಜೀವಂತವಾಗಿರುತ್ತೆ, ಹುಟ್ಟದೇ ಇದ್ದರೆ ಅದು ಸತ್ತಾವಸ್ಥೆಯಲ್ಲಿರುತ್ತೆ. ಆತ್ಮ ಇದೆ, ಇದು ಹುಟ್ಟಿದರೆ ಅಥವಾ ಇದಕ್ಕೆ ಜನ್ಮ ಸಿಕ್ಕಿದರೆ ಇದಕ್ಕೆ ಜೀವ ಇರುತ್ತೆ, ಇದಕ್ಕೆ ಜನ್ಮ ಸಿಗದೇ ಇದ್ದರೆ ಇದು ಸತ್ತಾವಸ್ಥೆಯಲ್ಲಿರುತ್ತೆ. ಆದರೆ ಆತ್ಮ ಇರುತ್ತೆ. ಶರೀರಕ್ಕೆ ಜನ್ಮ ಕೊಡಲಿಕ್ಕೆ ಅಪ್ಪ ಅಮ್ಮ ಬೇಕು, ಅಥವಾ ಮುಖ್ಯವಾಗಿ ಬೇಕಾಗಿರೋದು ಸೀಡ್ ಆಫ್ ಮ್ಯಾನ್, ಮನುಷ್ಯ ಬೀಜ ಬೇಕು, ಸ್ಪರ್ಮ್. ಅದೇ ರೀತಿಯಲ್ಲಿ ಆತ್ಮಿಕ ಜನ್ಮಕ್ಕೆ ದೇವರ ಬೀಜ ಬೇಕು. ಗಾಡ್ಸ್ ಸೀಡ್ ಮೀನ್ಸ್ ಗಾಡ್ಸ್ ವರ್ಡ್. ಗಾಡ್ಸ್ ವರ್ಡ್ ಈಸ್ ಗಾಡ್ಸ್ ಸೀಡ್. ದೇವರ ವಾಕ್ಯ ದೇವರ ಬೀಜ ಆಗಿದೆ. ಓಕೆ, ಸ್ಪರ್ಮ್ ಆಫ್ ಗಾಡ್ ಅಂತ ಹೇಳ್ತೀವಿ. ಸೊ ದೇವರ ವಾಕ್ಯ, ಈ ದೇವರ ವಾಕ್ಯದ ಮುಖಾಂತರ ಮಾತ್ರನೇ ಒಬ್ಬ ಮನುಷ್ಯನ ಆತ್ಮಕ್ಕೆ ಜೀವ ಬರೋದು. ಇದು ಹೋಗಬೇಕು ಒಳಗಡೆ. ಎಲ್ಲಿ? ಮನುಷ್ಯನ ಹೃದಯದ ಒಳಗಡೆ ಹೋಗಬೇಕು, ಮನಸ್ಸಿನ ಒಳಗಡೆ ಹೋಗಬೇಕು. ಏನು ಹೋಗಬೇಕು ಕೇಳಿದರೆ ಆತ್ಮಿಕವಾದ ಜನ್ಮ ತರುವ ದೇವರ ವಾಕ್ಯ, ಶುಭ ಸಂದೇಶ ಅಂತ ಹೇಳ್ತೀವಿ, ಗಾಸ್ಪೆಲ್ ಅಂತ ಹೇಳ್ತೀವಿ. ಇದು ಒಬ್ಬ ಮನುಷ್ಯನ ಒಳಗಡೆ, ಮನಸ್ಸಿನ ಒಳಗಡೆ ಹೋಗಿ ಅಲ್ಲಿ ಇದು ಕ್ರಿಯೆ ಮಾಡಿದರೆ ಅಲ್ಲಿ ಏನಾಗುತ್ತೆ? ಮನುಷ್ಯನ ಆತ್ಮಕ್ಕೆ ಜೀವ ಬರುತ್ತೆ. ಆಗ ಮಾತ್ರವೇ ನಾವು ದೇವರನ್ನ ಅಪ್ಪ ಅಂತ ಕರೀಲಿಕ್ಕೆ ಲೀಗಲಿ ನಾವು ವರ್ದಿ ಆಗೋದು. ಅದರ್ವೈಸ್ ಯು ಆರ್ ನಾಟ್ ಲೀಗಲಿ ವರ್ದಿ ಟು ಕಾಲ್ ಗಾಡ್ ಆಬಾ.
when you receive that new life or born again experience, when you receive that spiritual life, then only you can call God Abba. Otherwise you can call, but that is illegal. ಕರಿಬಾರ್ದ? ಹಾಗಾದರೆ ನಾವು ದೇವ್ರನ್ನ ಅಪ್ಪ ಅಂತ ಯಾರು ಬೇಕಾದರೂ ಕರಿಬೋದು. ನಿಮ್ಮನ್ನು ದಾರಿ ಮೇಲೆ ಹೋಗೋರು ಯಾರು ಬೇಕಾದರೂ ಅಪ್ಪ ಅಂತ ಕರಿಬೋದಾ? ಕರಿಬೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾರು ಬೇಕಾದರೂ ಕರಿಬೋದು. ಕರೆದ ತಕ್ಷಣ ನೀವು ಅವ್ರಿಗೆ ಅಪ್ಪ ಆಗ್ತೀರಾ? ನಾನು ನಿನ್ನನ್ನು 10 ವರ್ಷದಿಂದ ಅಪ್ಪ ಅಂತ ಕರೀತಾ ಇದ್ದೆ, ನೀನು ನನಗೆ ಒಂದು ಚಾಕ್ಲೇಟ್ ಕೊಡಿಸಿಲ್ಲ, ನೀವೇನು ಹೇಳ್ತೀರ ಅವಾಗ? ನೀನು ನನ್ನ ಮಗನೇ ಅಲ್ಲ, ನೀನು ಯಾವಾಗಲೂ ನನಗೆ ಹುಟ್ಟಿದ್ಯಾ? ನಿಮ್ಮನ್ನು ಯಾರಾದರೂ ಅಪ್ಪ ನನಗೆ ನಿನ್ನ ಆಸ್ತಿಲಿ ಪಾಲು ಕೊಡು ಅಂತ ಬಂದರೆ ನೀವು ಕೊಡ್ತೀರಾ? ಅಪ್ಪ 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 ಅಂತ ದಾರಿಲೆಲ್ಲ ಕರ್ಕೊಂಡು ಬಂದರು. ನೀವು ಮಾರ್ಕೆಟಿಗೆ ಹೋಗಿದ್ರಿ, ಮಾರ್ಕೆಟಲ್ಲಿ ಬರುವಾಗ ಡ್ಯಾಡಿ 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 ಅಂತ ನಿಮ್ಮ ಹಿಂದೆ ಹೇಳ್ತಾ ಬಂದರು. ಬಂದು ನೀವು ಮನೆಗೆ ಬಂದ್ರಿ. ಮನೆಗೆ ಬಂದಾಗ ಡ್ಯಾಡಿ ಡ್ಯಾಡಿ ಅಂತ ಬರ್ತೀರಿ. ನೀವು ಬಾಗಿಲು ತೆಗೆದು ಮನೆ ಒಳಗಡೆ ಬಂದ್ರಿ, ಅವ್ರನ್ನ ಒಳಗಡೆ ಬಿಡ್ತೀರಾ? ಯಾಕೆ? ನಾನು ಅಲ್ಲಿಂದ ಡ್ಯಾಡಿ ಡ್ಯಾಡಿ ಅಂತ ಕರ್ಕೊಂಡು ಬಂದಲ್ಲ ನಿಮಗೆ. ಅದಕ್ಕೆ ಯೇಸು ಹೇಳಿದ್ದು, ನನ್ನನ್ನು ಪ್ರಭುವೇ ಪ್ರಭುವೇ ಅಂತ ಕರೆಯೋರು ಎಲ್ರಿಗೂ ಸ್ವರ್ಗ ಸಿಗಲ್ಲ. ಸುಮ್ಮನೆ ದೇವ್ರನ್ನ ಅಪ್ಪ 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 ಅಂತ ಕರೆದು ದಿನ ಚರ್ಚಿಗೆ ಬಂದಿದ್ದೀನಿ ಅಪ್ಪ ಅಪ್ಪ ಅಂತ ನನಗೆ ಸ್ವರ್ಗ ಸಿಗ್ಬೋದಾ? ಇಲ್ಲ. ಅಪ್ಪ ಅಪ್ಪ ಅಂತ ಹೇಳ್ಕೊಂಡು ಬಂದರೆ ಚರ್ಚ್ ಬಾಗಿಲೆಲ್ಲ ಓಪನ್ ಆಗ್ಬೋದು, ಸ್ವರ್ಗದ ಬಾಗಿಲು ತನಕ ಬರ್ಬೋದು, ಒಳಗಡೆ ಸೇರಿಸಲ್ಲ. ಒಳಗಡೆ ಯಾರಿಗೆ ಸೇರಿಸ್ತಾರೆ ಗೊತ್ತಾ? ಮಕ್ಕಳಿಗೆ ಮಾತ್ರನೇ. ಅವ್ರು ಮಾರ್ಕೆಟಲ್ಲೆಲ್ಲ ಕರಿಬೇಕಂತ ಇಲ್ಲ, ಅಪ್ಪ ಅಪ್ಪ ಅಂತ ನಿಮಗೆ ಯಾರು ಹಿಂದೆ ಕರಿತಾ ಬರಬೇಕಂತ ಇಲ್ಲ. ಅವ್ರು ಬಾಗಿಲು ತೆಗೆದು ಓಪನ್ ಮಾಡಿ ಬಂದಾಗ ನೀವು ಇಲ್ಲೇ ನಿಂತ್ಕೊಂಡ್ರು, ಯಾಕೆ ಒಳಗೆ ಹೋಗ್ತಾ ಇದೆಯಾ, ಯಾರನ್ನ ಕೇಳಿ ಹೋಗ್ತಾ ಇದೆಯಾ ಅಂತ ನೀವು ಕೇಳ್ತೀರಾ? ನಿಮ್ಮ ಮಕ್ಕಳು ಬಾಗಿಲು ಕ್ಲೋಸ್ ಇದ್ದರೂ ಕೂಡ ಬಾಗಿಲು ತೆಗೆದು ಒಳಗಡೆ ಹೋದರೆ ನಿಮ್ಮಲ್ಲಿ ಯಾರಾದರೂ ಕೇಳ್ತೀರಾ, ನೀನು ಯಾವನು ಬಾಗಿಲು ತೆಗೆದು ಒಳಗೆ ಹೋಗ್ಲಿಕ್ಕೆ ಅಂತ ಕೇಳ್ತೀರಾ? ಕೇಳಲ್ಲ. ಬಿಕಾಸ್ ಯು ನೋ ಹೀ ಈಸ್ ಮೈ ಸನ್, ಹೀ ಈಸ್ ದ ಓನರ್ ಆಫ್ ದಿಸ್ ಹೌಸ್, ಹೀ ಹ್ಯಾಸ್ ಗಾಟ್ ಇನ್ಹೆರಿಟೆನ್ಸ್ ಇನ್ ದಿಸ್ ಹೌಸ್. ಈ ಮನೆಯಲ್ಲಿ ಅವನಿಗೆ ಹಕ್ಕಿದೆ, ಹಕ್ಕು ಬಾಧ್ಯತೆ ಇದೆ. ಅವನು ಮನೆ ಮಗ, ಅದು ಅಪ್ಪನಿಗೆ ಗೊತ್ತು. ಅದರಿಂದ ಏನು ಕೇಳಲ್ಲ. ಅದೇ ನಿಮ್ಮನ್ನು ಮಾರ್ಕೆಟಲ್ಲೆಲ್ಲ ಅಪ್ಪ 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 ಅಂತ ಕರೆದು ಗಂಟ್ಲು ನೀರು ಕುಡಿದೇನೆ ಮೊಣಕಾಲು ಊರಿ ಅಪ್ಪ 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 ಅಂತ ಕರೆದು ಹೋಲ್ ಮಾರ್ಕೆಟ್ ಪೂರ್ತಿ ನಿಮ್ಮ ಹಿಂದೆ ಬಂದು ಲಾಸ್ಟಿಗೆ ನೀವು ಮನೆ ಒಳಗಡೆ ಹೋಗುವಾಗ ಅವನು ಮನೆ ಒಳಗಡೆ ಬಂದರೆ ನೀವು ಕಾಂಪೌಂಡ್ ಒಳಗಡೆನೇ ಸೇರಿಸೋದಿಲ್ಲ. ಮನೆ ಒಳಗಡೆ ಬಂದರೆ ಅದೇ ಅಪ್ಪ ಅಪ್ಪ ಅಂದ್ಕೊಂಡು ನಿಮ್ಮಲ್ಲಿ ಎಷ್ಟು ಅಪ್ಪಂದರು ಮಾರ್ಕೆಟಲ್ಲೆಲ್ಲ ನಿಮ್ಮನ್ನು ಅಪ್ಪ ಅಂತ ಕರೆದಿರುವ ಆ ಮಗನನ್ನು ಒಳಗಡೆ ಬಿಡ್ತೀರಿ, ಒಳಗಡೆ ಕರ್ಕೊಳ್ತೀರಿ? ಅಥವಾ ನಿಮ್ಮನ್ನು ಅಮ್ಮ 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 ಅಂತ ಕರೆದ್ರೆ ಒಳಗಡೆ ಬಿಡ್ತೀರಾ? ಯಾಕೆ ಹೇಳಿ? ಯಾಕೆಂದರೆ ನಿಮ್ಗೆ ಅವರಿಗೂ ಸಂಬಂಧನೇ ಇಲ್ಲ. ಯು ಹ್ಯಾವ್ ನೋ ರಿಲೇಷನ್ಶಿಪ್ ಎಟ್ ಆಲ್. ಆದ್ದರಿಂದನೇ ಯೇಸು ಕ್ರಿಸ್ತರು ಹೇಳಿದ್ದು, ತೀರ್ಪಿನ ದಿನ ಅನೇಕರು ಬರ್ತೀರಿ, ಅಪ್ಪ 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 ಅಂತ ಕರ್ಕೊಂಡು ಬರ್ತೀರಿ. ಆಗ ನಾನೇನು ಹೇಳ್ತೀನಿ, ನನಗೆ ನಿಮ್ಮ ಪರಿಚಯನೇ ಇಲ್ಲ. ಯು ಆರ್ ಇಲ್ಲೀಗಲ್. ಯು ಆರ್ ಇಲ್ಲೀಗಲ್. ಇವತ್ತು ಮೆಜಾರಿಟಿ ಕ್ರಿಶ್ಚಿಯನ್ಸ್ ಇಲ್ಲೀಗಲ್ ಚಿಲ್ಡ್ರನ್ ಆಫ್ ಗಾಡ್. ಬಟ್ ದೇ ಡು ನಾಟ್ ನೋ ದಟ್ ದೇ ಆರ್ ಇಲ್ಲೀಗಲ್. ದೇ ಥಿಂಕ್ ದಟ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಜಸ್ಟ್ ಬಿಕಾಸ್ of some external rituals and practices. They think that we are the children of God. ಬಾಹ್ಯವಾದ ಕೆಲವೊಂದು ಆಚಾರ ವಿಚಾರಗಳಿಂದ, ಸಂಪ್ರದಾಯಗಳಿಂದ ಕೆಲವರು ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ, ನಾವು ದೇವ್ರ ಮಕ್ಕಳಾಗ್ಬಿಟ್ಟಿದ್ದೀವಿ ಅಂತ. ಒಂದು ಶಿಲುಬೆ ನೇತಾಕೊಂಡು ಬಿಟ್ಟರೆ ಸಾಕು, ದೇವ್ರ ಮಕ್ಕಳಾಗಿದ್ದೀವಿ ಅಂತ. ಶಿಲುಬೆ ಯಾರನ್ನೂ ದೇವ್ರ ಮಕ್ಕಳನ್ನಾಗಿ ಮಾಡೋದಿಲ್ಲ. ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದ ಕ್ರಿಸ್ತ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸ ಮಾತ್ರನೇ ನಮ್ಮನ್ನು ದೇವ್ರ ಮಕ್ಕಳನ್ನಾಗಿ ಮಾಡೋದು. ಅದಲ್ಲದೆ ಕುತ್ತಿಗೆಗೆ ನೇತಾಕೊಂಡು ಶಿಲುಬೆನೋ ಹಣೆ ಮೇಲೆ ಹಾಕೋ ಶಿಲುಬೆ ಗುರುತೋ ಇದು ಯಾವುದು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡೋದಿಲ್ಲ. ನಮ್ಮ ಹೃದಯದಲ್ಲಿ ಆ ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸ. ಇಫ್ ಯು ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್ ಹೂ ಡೈಡ್ ಆನ್ ದ ಕ್ರಾಸ್ ಫಾರ್ ಯು, ಯು ಬಿಲೀವ್ ಇನ್ ದ ಮೆಸೇಜ್ ಆಫ್ ಕ್ರಾಸ್, ದಟ್ ಮೆಸೇಜ್ ವಿಲ್ ಗಿವ್ ಯು ನ್ಯೂ ಲೈಫ್. ಆ ಸಂದೇಶ, ಆ ವಾಕ್ಯ ನಮಗೇನು ಕೊಡುತ್ತೆ? ಹೊಸ ಜೀವ ಕೊಡುತ್ತೆ. ಅದನ್ನೇ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರ ಬಳಿಗೆ ಒಬ್ಬ ಬರ್ತಾನೆ. ನಿಕೋದೇಮ ಎಂಬ ಮನುಷ್ಯ ಬರ್ತಾನೆ. ಒಳ್ಳೆ ಮನುಷ್ಯ, ಒಳ್ಳೆ ಫರಿಸಾಯ, ದೇವರು ದೇವರು ಅಂತಲೇ ಬದುಕ್ತಾ ಇದ್ದ, ದೇವರ ಬಗ್ಗೆ ಪ್ರಬೋಧನೆ ಮಾಡ್ತಾ ಇದ್ದ. ಇಟ್ಸ್ ಎ ಗುಡ್ ಪರ್ಸನ್, ಜೆಂಟಲ್ ಮ್ಯಾನ್, ರಿಲೀಜಿಯಸ್ ಪರ್ಸನ್. ಅವನು ಯೇಸು ಸ್ವಾಮಿಯ ಬಳಿಗೆ ಬರ್ತಾನೆ.
ಯೇಸು ಸ್ವಾಮಿಯ ಬಳಿಗೆ ಯೇಸುವನ್ನು ಹುಡುಕಿಕೊಂಡು ಬರುವಾಗ ಯೇಸು ಅವನನ್ನು ನೋಡಿ ಒಂದು ಮಾತು ಹೇಳ್ತಾರೆ. ಜಾನ್ ಚಾಪ್ಟರ್ 3:3, ಯೋವಾನನು ಬರೆದ ಶುಭ ಸಂದೇಶ 3ನೇ ಅಧ್ಯಾಯದ 3ನೇ ವಚನದಲ್ಲಿ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ಆಗ ಯೇಸು ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಟ್ರೂಲಿ ಐ ಸೇ ಟು ಯು. ಇವತ್ತು ಯೇಸು ಕ್ರಿಸ್ತರು ನಿಜವಾಗ್ಲೂ ಅಂದಿದ್ದ ಹಾಗೆ ಇಂದು ಜೀವಂತವಾಗಿದ್ದಾರೆ, ಆದರೆ ಬಾಡಿ ಇಲ್ಲ ಅಷ್ಟೇ. ಏನಿಲ್ಲ? ಬಾಡಿ ಇಲ್ಲ. ವರ್ಡ್ ಆಫ್ ಗಾಡ್ ವಿಲ್ ನೆವರ್ ಪಾಸ್ ಅವೇ. ಹೆವೆನ್ ಆ್ಯಂಡ್ ಅರ್ತ್ ವಿಲ್ ಪಾಸ್ ಅವೇ, ಬಾಡಿ ವಿಲ್ ಪಾಸ್ ಅವೇ. ಶರೀರಗಳು ಹೋಗುತ್ತೆ, ಭೂಮಿ ಆಕಾಶಗಳು ಅಳಿದು ಹೋಗುತ್ತೆ, ಎಲ್ಲ ಅಳಿದು ಹೋಗುತ್ತೆ. ಎವ್ರಿಥಿಂಗ್ ವಿಲ್ ಪಾಸ್ ಅವೇ, ಬಟ್ ವರ್ಡ್ ಆಫ್ ಗಾಡ್ ವಿಲ್ ನೆವರ್ ಪಾಸ್ ಅವೇ. ವರ್ಡ್ ಆಫ್ ಗಾಡ್ ಇಸ್ ಜೀಸಸ್, ಆ್ಯಂಡ್ ಜೀಸಸ್ ಕ್ರೈಸ್ಟ್ ಈಸ್ ದ ಸೇಮ್ ಎಸ್ಟರ್ಡೇ, ಟುಡೇ ಆ್ಯಂಡ್ ಫಾರ್ ಎವರ್. ಯೇಸು ಕ್ರಿಸ್ತರು ನಿರಂತರವಾಗಿದ್ದ ಹಾಗೆಯೇ ಇರ್ತಾರೆ, ಅವರು ವಾಕ್ಯವಾಗಿದ್ದಾರೆ. ಆ ವರ್ಡ್ ಇವತ್ತು ಕೂಡ ಇದೆ. ದ್ಯಾಟ್ ವರ್ಡ್ ಈಸ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಮೀ ಟುಡೇ. ಆ ವಾಕ್ಯದ ಮುಖಾಂತರ ಯೇಸು ನನ್ನೊಂದಿಗೂ ನಿಮ್ಮ ಜೊತೆಗೂ ಇವತ್ತು ಮಾತಾಡ್ತಾ ಇದ್ದಾರೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಓಕೆ, ಏನು ಹೇಳ್ತಾ ಇದ್ದಾರೆ? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ, ಒಬ್ಬನು ಅಥವಾ ನಾನು ಮತ್ತು ನೀವು ಹೊಸದಾಗಿ ಹುಟ್ಟದೇ ಇದ್ರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ಅವನು ಅಥವಾ ಅವಳು ದೇವರ ಸಾಮ್ರಾಜ್ಯವನ್ನ ಸೇರಲು ಸಾಧ್ಯ ಇಲ್ಲ. ಅನ್ಲೆಸ್ ಯು ಬಾರ್ನ್ ಫ್ರಮ್ ಅಬೌವ್, ಯು ಕೆನಾಟ್ ಎಂಟರ್ ಇನ್ ಟು ದ ಹೌಸ್ ಆಫ್ ಗಾಡ್. ಯು ಕೆನಾಟ್ ಎಂಟರ್ ಇನ್ ಟು ದ ಫ್ಯಾಮಿಲಿ ಆಫ್ ಗಾಡ್. ಯು ಕೆನಾಟ್ ಎಂಟರ್ ಇನ್ ಟು ಹೆವನ್. ಯು ಕೆನಾಟ್ ಕಾಲ್ ಗಾಡ್ ಆಬಾ. ದೇವರನ್ನ ಅಪ್ಪ ಎಂದು ಕರೆಯುವ ಲೀಗಲ್ ರೈಟ್ ಇಲ್ಲ. ಸ್ವರ್ಗದೊಳಗಡೆ ಬರಲಿಕ್ಕೆ ಹಕ್ಕಿಲ್ಲ. ಯಾರಿಂದ ಹುಟ್ಟದೇ ಇದ್ದರೆ? ಮೇಲಿನಿಂದ ಹುಟ್ಟದೆ ಹೊರತು. ಮನುಷ್ಯನಿಂದ ಭೌತಿಕ ಹುಟ್ಟಿ ಪ್ರಯೋಜನ ಇಲ್ಲ. ಪ್ರಾಣಿಗಳ ಥರ ಬದುಕಬಹುದು ನಾವು, ಆದರೆ ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ, ಇಫ್ ಯು ವಾಂಟ್ ಟು ಲಿವ್ ಲೈಕ್ ದ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳಾಗಿ ಭೂಮಿ ಮೇಲೆ ಪ್ರೀತಿಯ ಜೀವನವನ್ನು, ಪರಿಶುದ್ಧವಾದ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕಾದ್ರೆ, ಒಂದು ಕ್ಷಮೆಯ ಜೀವನವನ್ನು ನಮಗೆ ಜೀವಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ಲೋಕದ ರೀತಿ ನೀತಿಗಳನ್ನು ಫಾಲೋ ಮಾಡ್ದೇನೆ, ಲೋಕದಲ್ಲಿರ್ತಕ್ಕಂಥ ರಿಲೀಜಿಯಸ್ ಸಿಸ್ಟಮ್, ಈ ಧಾರ್ಮಿಕತೆ ಇವುಗಳನ್ನ ಫಾಲೋ ಮಾಡ್ದೇನೆ ದೇವರನ್ನ ಫಾಲೋ ಮಾಡ್ತಾ ಬದುಕಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೊಂದು ಜನ್ಮ ಬೇಕು. ಆತ್ಮದಲ್ಲಿ ಜನ್ಮ ಬೇಕು. ನಮ್ಮ ಆತ್ಮಕ್ಕೆ ಒಂದು ಜನ್ಮ ಬೇಕು. ಈಗ ಆತ್ಮ ಹೇಗಾಗಿದೆ ಅಂದರೆ, ಬೈ ಡಿಫಾಲ್ಟ್ ಎಲ್ಲ ಮನುಷ್ಯನ ಆತ್ಮನೂ ಸತ್ತೋಗ್ಬಿಟ್ಟಿದೆ. ಹೇಗೆ ಸತ್ತೋಗ್ಬಿಟ್ಟಿದೆ ಅಂದರೆ, ಬೈಬಲ್ ಪ್ರಕಾರ ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಏನಾದರೂ? ಪಾಪಿಗಳಾದರು. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ಅಧ್ಯಾಯ 5ನೇ ಅಧ್ಯಾಯ 12ನೇ ವಾಕ್ಯ. ರೋಮನ್ಸ್ 5:12 ಏನಂತ ಇದೆ? ಒಬ್ಬ ಮನುಷ್ಯನಿಂದಲೇ ಪಾಪ, ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಈ ಲೋಕವನ್ನು ಪ್ರವೇಶಿಸಿದವು. ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾರಿಗೆಲ್ಲ ಈ ಮರಣದಿಂದ ಹೊರಗೆ ಬರಲಿಕ್ಕೆ ಆಸೆ ಇದೆಯೋ, ದೇವ್ರ ಮಕ್ಕಳು ಆಗಬೇಕು, ದೇವ್ರನ್ನ ನಿಜವಾಗ್ಲೂ ಲೀಗಲ್ ಆಗಿ ವರ್ಷಿಪ್ ಮಾಡಬೇಕು. ಐ ವಾಂಟ್ ಟು ವರ್ಷಿಪ್ ಗಾಡ್ ಲೀಗಲಿ. ಐ ವಾಂಟ್ ಟು ಕಾಲ್ ಗಾಡ್ ಆಬಾ ಲೀಗಲಿ. ಯಾರಿಗೆ ಮನಸ್ಸಿದೆಯೋ ಅವ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಸುಮ್ಮನೆ ಇಲ್ಲಿಗಲ್ ಆಗಿ ಕರೆದು ಏನು ಪ್ರಯೋಜನ ಇಲ್ಲ. ಇಲ್ಲಿಗಲ್ ಆಗಿ ಮಾಡುವ ಆರಾಧನೆ ವ್ಯರ್ಥವಾದ ಆರಾಧನೆ. ಅದು ದೇವರಿಗೆ ಹೋಗೋದಿಲ್ಲ, ಅದು ಪಿಶಾಚಿಗೆ ಹೋಗುತ್ತೆ. ನೀವು ಚರ್ಚ್ ಒಳಗಡೆ ಮಾಡಿದರೂ ಅಷ್ಟೇ, ಚರ್ಚ್ ಹೊರಗಡೆ ಮಾಡಿದರೂ ಅಷ್ಟೇ, ಹಲ್ಲೆಲೂಯಾ ಹೇಳಿದ್ರು ಅಷ್ಟೇ, ಪ್ರೈಸ್ ದ ಲಾರ್ಡ್ ಹೇಳಿದ್ರು ಅಷ್ಟೇ, ಕ್ಯಾಥೋಲಿಕ್ ಆದರೂ ಅಷ್ಟೇ, ಪ್ರೊಟೆಸ್ಟೆಂಟ್ ಆದರೂ ಅಷ್ಟೇ, ನ್ಯೂ ಲೈಫ್ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ಒಳಗಡೆ ನ್ಯೂ ಲೈಫ್ ಬರಬೇಕು, ಒಳಗಡೆ ಪರಿಶುದ್ಧಾತ್ಮರು ಬರಬೇಕು. ಇಲ್ಲದೆ ಇದ್ದರೆ ನಾವು ಮಾಡುವ ಆರಾಧನೆಗಳೆಲ್ಲ ಇಲ್ಲಿಗಲ್ ಆಗುತ್ತೆ. ಅದು ದೇವರಿಗೆ ಹೋಗೋದಿಲ್ಲ. ಹೆಸರು ಯೇಸುದೇ ಇರುತ್ತೆ, ಹೋಗೋದು ಪಿಶಾಚಿಗಾಗಿರುತ್ತೆ. ಇವತ್ತು ಅದೇ ಎಷ್ಟೋ ಕಡೆ ನಡೀತಾ ಇದೆ. ಅದು ರಿಸಲ್ಟ್ ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ನಮ್ಮ ಲೈಫ್ ಆರಾಧನೆ ಮಾಡಿ ಬಂದ ಮೇಲೆ ನಾವು ಜೀವಿಸೋ ಜೀವನ ಇದೆಯಲ್ಲ, ಮಾತಾಡೋ ಮಾತಿದೆಯಲ್ವ, ಮಾಡೋ ಯೋಚನೆ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ ನೀವು ಯಾರನ್ನು ಆರಾಧಿಸ್ತಾ ಇದ್ದೀರಿ, ಯಾರನ್ನು ಆರಾಧನೆ ಮಾಡಿ ಬಂದಿದ್ದೀರಿ ಅಂತ. ಅದರಿಂದ ಈ ಹೊಸ ಜನ್ಮ ನಾವು ಪಡಿಬೇಕಾದ್ರೆ ನಮಗೆ ಮೊದಲು ನಮ್ಮ ಈ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು. ಓದೋಣ. ರೋಮನರಿಗೆ ಬರೆದ ಪತ್ರಿಕೆ 5:12. ಯೇಸು ನಿಕೋದೇಮನನ್ನು ನೋಡಿ ಏನು ಹೇಳ್ತಾರೆ ಅವತ್ತು? ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ, ಆಲ್ರೆಡಿ ಅವನು ಹುಟ್ಟಿದ್ದಾನೆ ಮನುಷ್ಯ, ಅವನೇನು ಮಾಡುವವನಾಗಿದ್ದಾನೆ? ಪ್ರಬೋಧಕನಾಗಿದ್ದಾನೆ. ಇಸ್ರಾಯೇಲರ ಹೆಸರಾಂತ ಬೋಧಕ ನಿಕೋಡೆಮಸ್, ಫೇಮಸ್ ಪ್ರೀಚರ್. ಓಕೆ, ಅವನಿಗೆ ಯೇಸು ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟದೇ ಇದ್ದರೆ ನೀನು ಸ್ವರ್ಗ ರಾಜ್ಯವನ್ನು ಸೇರಲಿಕ್ಕೆ ಆಗಲ್ಲ.
ಸ್ವರ್ಗಕ್ಕೆ ಬರಲಿಕ್ಕೆ ಆಗೋದಿಲ್ಲ. ನೀನು ಯಹೂದ್ಯನಾಗಿರ್ಬೋದು, ನೀನು ಬೋಧನೆ ಮಾಡ್ಬೋದು, ನೀನೆಲ್ಲ ಮಾಡ್ಬೋದು, ಆದರೆ ಸ್ವರ್ಗದ ಒಳಗಡೆ ಎಂಟ್ರಿ ಇಲ್ಲ. ನೋ ಎಂಟ್ರಿ ಇಂಟು ದ ಕಿಂಗ್ಡಮ್ ಆಫ್ ದ ಫಾದರ್. ತಂದೆ ಮನೆ ಒಳಗಡೆ ಎಂಟ್ರಿ ಇಲ್ಲ. ಲೀಗಲ್ ಆಗಿ ಒಳಗೆ ಬರಲಿಕ್ಕೆ ಆಗೋದಿಲ್ಲ, ಇಲ್ಲೀಗಲ್ ಆಗಿ ಯಾರನ್ನೂ ಬಿಡೋದು ಇಲ್ಲ. ಲೀಗಲ್ ಆಗಿ ಒಳಗಡೆ ಎಂಟ್ರಿ ಇಲ್ಲ, ಇಲ್ಲೀಗಲ್ ಆಗಿ ಬಿಡೋದು ಇಲ್ಲ. ಚರ್ಚ್ ಒಳಗಡೆ ಲೀಗಲ್ ಆಗಿ ಎಂಟ್ರಿ ಇದೆ, ಇಲ್ಲೀಗಲ್ ಆಗಿ ಹೋಗ್ಬೋದಾ? ಯಾರಾದರೂ ಕದ್ದು ಮುಚ್ಚಿ ಹೋಗ್ತಾರಾ? ಹೋಗ್ತಾರೆ ಅಲ್ವಾ? ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡು ಎಷ್ಟೋ ಜನ ಹೋಗೋರು ಇದ್ದಾರೆ, ಕೆಲವೊಮ್ಮೆ ಟೆರರಿಸ್ಟ್ಗಳು ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಬೇರೆ ಜನಾಂಗದವರು ಹೋಗ್ತಾರೆ, ಹೋಗಲಿ. ಆದರೆ ಸ್ವರ್ಗ ರಾಜ್ಯದಲ್ಲಿ ಪ್ರವೇಶಿಸಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯಾವ ಶಿಲುಬೆ ಹಾಕ್ಕೊಂಡು ಬಂದರೂ ಆಗೋಲ್ಲ, ಯಾವ ಬೈಬಲ್ ಹಿಡ್ಕೊಂಡು ಬಂದರೂ ಆಗೋದಿಲ್ಲ, ಯಾರನ್ನ ಇನ್ಫ್ಲೂಯೆನ್ಸ್ ತಗೊಂಡು ಹೋಗಿದ್ರೂ ಆಗೋದಿಲ್ಲ. ಲೀಗಲ್ ಆಗಿ ಹುಟ್ಟಬೇಕು ದೇವರಿಂದ. ಯು ನೀಡ್ ಎ ಲೀಗಲ್ ಬರ್ತ್ ಫ್ರಮ್ ಗಾಡ್. ಯು ನೀಡ್ ಟು ಬಾರ್ನ್ ಅಗೇನ್. ಅದಕ್ಕೆ ಯೇಸು ಹೇಳಿದ್ದು ನಿಕೋದೇಮನೇ, ನೀನೀಗ ಲೀಗಲ್ ಆಗಿ ಒಂದು ಯಹೂದ್ಯ ಧರ್ಮಕ್ಕೆ ಸೇರ್ಕೊಂಡಿದ್ಯಾ, ಸುನ್ನತಿ ಮಾಡಿಸ್ಕೊಂಡಿದ್ಯಾ. ಯು ಆರ್ ಲೀಗಲಿ ಇನ್ಸೈಡ್ ಇನ್ ಯುವರ್ ರಿಲಿಜಿಯನ್. ನೀವು ಲೀಗಲ್ ಆಗಿ ಕ್ರೈಸ್ತ ಸಭೆಗೆ ಸೇರ್ಕೋಬೇಕಾದ್ರೆ ಏನು ಮಾಡ್ಬೇಕು ಹೇಳಿ? ಕ್ರೈಸ್ತ ಸಭೆಗೆ ಯಾವುದೇ ಡಿನಾಮಿನೇಷನ್ ಇರಲಿ, ಕ್ಯಾಥಲಿಕ್ಕೋ, ಪ್ರೊಟೆಸ್ಟೆಂಟೋ, ಪೆಂಟಿಕೋಸ್ಟೋ, ಯಾವುದೋ ನ್ಯೂ ಲೈಫೋ, ಯಾವುದಕ್ಕೆ ಸೇರ್ಕೋಬೇಕಾದ್ರೂ ಲೀಗಲ್ ಆಗಿ ಸೇರ್ಕೋಬೇಕಾದ್ರೆ ಒಂದು ಕಾರ್ಯ ಮಾಡಬೇಕೇನು? ಬ್ಯಾಪ್ಟಿಸಮ್. ಕರೆಕ್ಟ್ ಅಲ್ವಾ? ಹಾಂ, ಇದು ಚರ್ಚ್ ಒಳಗಡೆ ಸೇರ್ಕೊಳ್ಳಿಕ್ಕೆ. ಸ್ವರ್ಗಕ್ಕೆ ಸೇರ್ಕೊಳ್ಳಿಕ್ಕೆ ನಿಕೋದೇಮ ಯಹೂದ್ಯ ಧರ್ಮಕ್ಕೆ ಸೇರ್ಕೋಬೇಕಾದ್ರೆ ಸುನ್ನತಿ ಮಾಡಿಸ್ಕೊಂಡ ಯಹೂದ್ಯನಾದ. ನೀವು ಕ್ಯಾಥಲಿಕ್ಸ್ ಆದ್ರಿ, ಪ್ರೊಟೆಸ್ಟೆಂಟ್ ಆದ್ರಿ, ಪೆಂಟೆಕೋಸ್ಟ್ ಆದ್ರಿ, ನ್ಯೂ ಲೈಫ್ ಆದ್ರಿ, ನೀರಲ್ಲಿ ಮುಳುಗಿನೋ ನೀರು ಹಾಕಿನೋ ಯಾವುದೋ ಒಂದು ರೀತಿಯಲ್ಲಿ ಬಂದ್ರಿ ಒಳಗಡೆ. ಸೊ ನಿಮ್ಮದೇ ಆದ ಆರಾಧನೆ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀರಿ. ಆದರೆ ನಿಜವಾಗ್ಲೂ ಅಪ್ಪನನ್ನು, ಸ್ವರ್ಗದಲ್ಲಿರೋ ದೇವರನ್ನು ಅಪ್ಪ ಎಂದು ಕರೆದು ಆತ್ಮದಿಂದ ಆರಾಧನೆ ಮಾಡಲಿಕ್ಕೆ ಆಗಬೇಕಾದ್ರೆ ಯು ನೀಡ್ ಟು ಬಾರ್ನ್ ಫ್ರಮ್ ದ್ಯಾಟ್ ಫಾದರ್ ಲೀಗಲಿ. ನಿಮಗೊಂದು ಬರ್ಡೇ ಆಗಬೇಕು, ನಿಮಗೊಂದು ಸ್ಪಿರಿಚುವಲ್ ಬರ್ತ್ಡೇ ಇರಬೇಕು. ಯು ನೀಡ್ ಎ ಸ್ಪಿರಿಚುವಲ್ ಬರ್ಡೇ. ವಾಟ್ ಈಸ್ ಯುವರ್ ಸ್ಪಿರಿಚುವಲ್ ಬರ್ಡೇ? ಫಿಸಿಕಲ್ ಬರ್ಡೇ ಸುಮ್ಮನೆ, ಅದು ಶರೀರಕ್ಕೆ ಹುಟ್ಟಿದ ದಿನ, ಅದು ಮಣ್ಣಿಗೆ ಹೋಗುತ್ತೆ. ಸ್ವರ್ಗಕ್ಕೆ ಹೋಗೋ ಶರೀರ ಆತ್ಮ, ಇದಕ್ಕೆ ಹುಟ್ಟಿದ ದಿನ ನೆನಪಿದೆಯಾ? ಇದೇನಾದರೂ ಹುಟ್ಟಿದೆಯಾ? ಅದರಿಂದ ಯೇಸು ಹೇಳ್ತಾರೆ, ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ದರೆ ಸ್ವರ್ಗ ರಾಜ್ಯದ ಒಳಗಡೆ ಬರಲಿಕ್ಕಾಗೋದಿಲ್ಲ. ನೀವು ಚರ್ಚ್ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಹೊಸದಾಗಿ ಹುಟ್ಟೋದು ಬೇಡ, ಮನುಷ್ಯನಿಂದ ಹುಟ್ಟಿದರೆ ಸಾಕು, ಮತ್ತು ಅಲ್ಲಿನ ಸಂಪ್ರದಾಯ ಮಾಡಿದರೆ ಸಾಕು. ಆ ಧರ್ಮದ ಒಳಗಡೆ ಸೇರಿಕೊಂಡ್ರಿ, ಆ ಧರ್ಮದ ಎಲ್ಲವನ್ನು ನೀವು ಮಾಡ್ತಾ ಹೋಗ್ಬೋದು. ಆದರೆ ದೇವರನ್ನ ಫಾಲೋ ಮಾಡಬೇಕಾದ್ರೆ, ಇಫ್ ಯು ವಾಂಟ್ ಟು ಫಾಲೋ ಜೀಸಸ್, ಇಫ್ ಯು ವಾಂಟ್ ಟು ಫಾಲೋ ಗಾಡ್, ಇಫ್ ಯು ವಾಂಟ್ ಟು ಲೀವ್ ಗಾಡ್ಲಿ ಲೈಫ್, ದೈವಿಕವಾದ ಒಂದು ಜೀವನ, ದೇವರ ಮಕ್ಕಳಾಗಿ ಬದುಕಲಿಕ್ಕಾಗಬೇಕಾದ್ರೆ ದೇವರಿಂದ ಹುಟ್ಟಬೇಕು, ಒಂದು ಹೊಸ ಜನ್ಮ. ಆದರೆ ಮೊದಲು ನನ್ನ ಪರಿಸ್ಥಿತಿ ಏನಾಗಿತ್ತು? ಹಾಗಾದರೆ ಈ ಜನ್ಮ ಬರೋದಕ್ಕಿಂತ ಮೊದಲು ನನ್ನ ಆತ್ಮದಲ್ಲಿ ನಾನು ಏನಾಗಿದ್ದೆ? ಅದೇ ಈ ವಾಕ್ಯ ಓದುತ್ತೆ, ರೋಮ 5:18, ರೋಮನ್ಸ್ 5:12. ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ. ಕೊಂಕಣಿಯಲ್ಲಿದ್ದರೆ ಕೊಂಕಣಿಲಿ ಓದಿ, ಕನ್ನಡ ಇದ್ದರೆ ನಾನು ಓದ್ತೀನಿ, ಕನ್ನಡ ಇಂಗ್ಲೀಷ್ ನಾನು ಓದ್ತೀನಿ, ಕೊಂಕಣಿ ನೀವು ಯಾರಾದರೂ ಒಬ್ಬರು ಓದಿದರೆ ಎಲ್ಲರಿಗೂ ಅರ್ಥ ಆಗ್ಬೋದೇನು ಸ್ವಲ್ಪ. ಒಬ್ಬ ಮನುಷ್ಯನಿಂದ ಪಾಪ, ಪಾಪದಿಂದ ಮರಣ ನನ್ನನ್ನು ಪ್ರವೇಶಿಸಿತು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣ ಎಲ್ಲರಿಗೂ ಪ್ರಾಪ್ತವಾಯಿತು. This is the word of God. Therefore, just as sin came into the world, into me, into you, through one man. Sin came into you through one man. ಪಾಪ ಒಬ್ಬ ಮನುಷ್ಯನ ಒಳಗಡೆ ಬಂದಿರೋದು ಒಬ್ಬ ಮನುಷ್ಯನಿಂದ. ಕೊಂಕಣಿಲಿ ಏನಂತ ಇದೆ? पळया तर एका मनशा वरवीं संवसारान पाताक भितर सरले आनी त्या पातका बराबर मोरनी आयले. अशें सर मनशांनी पाताक आदारले जाल्ल्यान मोर्न सगळ्या मनशा कुळाचेर विस्तारले. ಒಬ್ಬ ಮನುಷ್ಯನಿಂದ ಪಾಪ. ಆ ಒಬ್ಬ ಮನುಷ್ಯ ಯಾರು? ಆದಾಮ. ದೇವರು ಮೊದಲು ಸೃಷ್ಟಿ ಮಾಡಿದ ಆ ಮನುಷ್ಯ ಆದಾಮ. ಆ ಒಬ್ಬ ಮನುಷ್ಯ ಮಾಡಿದ ಪಾಪದಿಂದ ಎಲ್ಲರ ಒಳಗಡೆ ಏನು ಬಂತು? ಪಾಪ ಬಂತು. ಪಾಪ ಏನು ತಗೊಂಡು ಬಂತು? ಪಾಪ ತಗೊಂಡು ಬಂದಿದ್ದೇನು ಕೇಳಿದರೆ, ವಾಟ್ ಈಸ್ ದ ಫ್ರೂಟ್ ಆಫ್ ಡೆತ್? ದ ಫ್ರೂಟ್ ಆಫ್ ದ ಡೆತ್ ಈಸ್, ಸೊ ಫ್ರೂಟ್ ಆಫ್ ಸಿನ್ ಈಸ್ ಡೆತ್. ವಾಟ್ ಈಸ್ ದ ಫ್ರೂಟ್ ಆಫ್ ಸಿನ್? ಪಾಪದ ಫಲ ಏನು? ಮರಣ. ಆ ಮರಣ ಅಂದರೆ ಏನು ಗೊತ್ತಾ? ದೇವ್ರಿಗೂ ನನಗೂ ಕನೆಕ್ಷನ್ ಇಲ್ಲ.
ದೇವರ ಜೊತೆ ಇರಲಿಕ್ಕೆ ಆಗೋದಿಲ್ಲ. ಮರಣ, ಅದು ಮರಣ ಅಂದರೆ. ಈಗ ನಾವು ಶರೀರದ ಮರಣ ಅಂದ್ರೇನು? ಮನುಷ್ಯರ ಜೊತೆಗೆ ಇರಲಿಕ್ಕೆ ಆಗೋದಿಲ್ಲ ಇನ್ಮೇಲೆ. ಒಬ್ಬ ಮನುಷ್ಯ ಸತ್ತೋದ್ಮೇಲೆ ಇನ್ನು ಯಾವತ್ತಾದರೂ ಮನುಷ್ಯನ ಜೊತೆಗೆ ಇರಲಿಕ್ಕಾಗುತ್ತಾ? ಅದೇ ರೀತಿ ಒಬ್ಬ ಮನುಷ್ಯ ಆತ್ಮದಲ್ಲಿ ಸತ್ತ ಮೇಲೆ ಅವನು ದೇವ್ರ ಜೊತೆಗೆ ಇರೋಕ್ಕಾಗಲ್ಲ. ಚರ್ಚ್ ಒಳಗಡೆ ಕುತ್ಕೋಬೋದು, ಶಿಲುಬೆ ಮುಂದೆ ಕುತ್ಕೋಬೋದು, ಸ್ಟ್ಯಾಚ್ಯೂ ಮುಂದೆ ಕುತ್ಕೋಬೋದು, ಬೈಬಲ್ ಮುಂದೆ ಕುತ್ಕೋಬೋದು, ಯಾರ ಮುಂದೆ ಬೇಕಾದರೂ ಕುತ್ಕೋಬೋದು, ಆದರೆ ದೇವ್ರ ಜೊತೆಗೆ ಸಂಬಂಧ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋ ಕಾಂಟ್ಯಾಕ್ಟ್ ವಿತ್ ಗಾಡ್. ಹಲ್ಲೆಲೂಯ ಹೇಳ್ಬೋದು, ಪ್ರೈಸ್ ಲಾರ್ಡ್ ಹೇಳ್ಬೋದು, ಎಲ್ಲ ಜಪಸರ ಮಾಡ್ಬೋದು, ಹಲ್ಲೆಲೂಯ, ಪ್ರೈಸ್ ಲಾರ್ಡ್, ಅನ್ಯ ಭಾಷೆ, ಆ ಭಾಷೆ, ಈ ಭಾಷೆ, ಕನ್ನಡ ಭಾಷೆ, ಕೊಂಕಣಿ ಭಾಷೆ, ಇಂಗ್ಲೀಷ್ ಭಾಷೆ ಎಲ್ಲ ಮಾತಾಡ್ಬೋದು, ಎಲ್ಲ ಹಾಡು ಹಾಡ್ಬೋದು, ಎಲ್ಲ ಪ್ರಾರ್ಥನೆ ಮಾಡ್ಬೋದು. ಆದರೆ ದೇವ್ರ ಜೊತೆಗೆ ಮಾತಾಡಲಿಕ್ಕಾಗಲ್ಲ, ದೇವ್ರ ಸ್ವರ ಕೇಳಲಿಕ್ಕಾಗೋದಿಲ್ಲ, ದೇವರ ಜೊತೆಯಲ್ಲಿ ನಡಿಲಿಕ್ಕಾಗೋದಿಲ್ಲ, ದೇವ್ರ ದಾರಿ ಕಾಣಿಸೋದಿಲ್ಲ. ಎಲ್ಲಿ ಹೋದರೂ ಟೆನ್ಷನ್, ಭಯ. ಎಷ್ಟು ಪ್ರಾರ್ಥನೆ ಮಾಡಿದರೂ ಏನೂ ತಲೆ ಓಡ್ತಾ ಇಲ್ಲ, ಸಮಾಧಾನ ಸಿಗ್ತಾ ಇಲ್ಲ. ಯಾಕೆ ಬದುಕ್ತಾ ಇದ್ದೀವಿ ಗೊತ್ತಿಲ್ಲ. ಜೀವನದಲ್ಲಿ ಒಂದು ಸರಿಯಾದ ವಿಷನ್ ಇಲ್ಲ, ಆದರೆ ಇದ್ದೀವಿ ಭೂಮಿ ಮೇಲೆ. ಕಾರಣ ಏನು ಕೇಳಿದರೆ ಸ್ಪಿರಿಚುವಲ್ ಡೆತ್. ಆತ್ಮದಲ್ಲಿ ಮರಣ ಇದೆ. ಮರಣ ಎಲ್ಲಿದೆ ಕೇಳಿದರೆ ಈ ಬಾಡಿ ಒಳಗಡೆ ಸೇರ್ಕೊಬಿಟ್ಟಿದೆ. ನನ್ನಲ್ಲಿರುವ ಆತ್ಮ ಸತ್ತ ಅವಸ್ಥೆಯಲ್ಲಿದೆ. ಯಾವ ಅವಸ್ಥೆಯಲ್ಲಿದೆ? ಸತ್ತ ಅವಸ್ಥೆಯಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಏದೇನು ತೋಟದಲ್ಲಿ ಸತ್ತೋಗಿದ್ದು ನನ್ನ ಆತ್ಮ, ಆದಾಮನಲ್ಲಿ. ಎಲ್ಲೆಲ್ಲೂ ಸತ್ತಿದ್ದಲ್ಲ. ನಾನು ಹುಟ್ಟೋಕ್ಕಿಂತ ಮೊದಲೇ ಸತ್ತೋಗ್ಬಿಟ್ಟಿದ್ದೆ. ಬರಬೇಕಾದ್ರೆ ಬಂದಿದ್ದೇ ಒಂದು ಡೆಡ್. ಮನೇಲಿದ್ದವರೆಲ್ಲ ಡೆಡ್ ಆಗಿರೋದ್ರಿಂದ ಅವರೆಲ್ಲ ಸೇರಿ ಬರ್ಡೇ ಮಾಡಿದ್ರು. ಹ್ಯಾಪಿ ಬರ್ಡೇ ಟು ಯು ಅಂತ ಹಾಡಿ ಕೇಕೆಲ್ಲ ಕಟ್ ಮಾಡಿದರು. ಆದರೆ ಇದು ಕಟ್ ಮಾಡ್ತಾ ಇರೋದು ಡೆಡ್ ಬಾಡಿಗೆ ಅಂತ ಗೊತ್ತಿಲ್ಲ. ಒಳಗಡೆ ಜೀವ ಇಲ್ಲದೆ ಇರೋ ಒಂದಕ್ಕೆ ಈ ಹ್ಯಾಪಿ ಬರ್ತ್ಡೇ ಹಾಡ್ತಾ ಇರೋದು ಅಂತ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಕಾರಣ ಏನು ಅಂದರೆ ಅವ್ರ ಒಳಗಡೆನೂ ಇದ್ದಿದ್ದು ಇದೇ ಡೆತ್. ಯೇಸು ಕ್ರಿಸ್ತರು ಒಂದು ಕಡೆ ಹೇಳ್ತಾರೆ ಬೈಬಲ್ನಲ್ಲಿ, ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಲಿ, ನೀನು ಹೋಗಿ ಶುಭ ಸಂದೇಶ ಸಾರು ಅಂತ ಒಂದು ಕಡೆ ಹೇಳ್ತಾರೆ. ಹೌದಾ? ಸತ್ತವ್ರನ್ನ ಸಮಾಧಿ ಮಾಡೋಕ್ಕಾಗುತ್ತಾ? ಲೆಟ್ ದ ಡೆಡ್ ಬರಿ ದೇರ್ ಡೆಡ್. ಯು ಗೋ ಆ್ಯಂಡ್ ಪ್ರೊಕ್ಲೈಮ್ ದ ಗಾಸ್ಪೆಲ್. ಹೌ ದ ಡೆಡ್ ಕ್ಯಾನ್ ಬರಿ ದೇರ್ ಡೆಡ್. ಥಿಂಕ್ ಮಾಡಿ ನೋಡೋಣ, ಸತ್ತವರು ಹೇಗೆ ಸತ್ತವ್ರನ್ನ ಸಮಾಧಿ ಮಾಡೋದು? ಸತ್ತವ್ರನ್ನ ಸಮಾಧಿ ಮಾಡಲಿಕ್ಕೆ ಆಗುತ್ತಾ? ಮತ್ತು ಯೇಸು ಹೇಳಿದ ಹಾಗಾದ್ರೆ ಏನದು? ಫೂಲಿಶ್ನೆಸ್ ಅಲ್ವಾ? ಮೂರ್ಖತನ ಅಲ್ವಾ? ಲೋಕದ ಬುದ್ಧಿವಂತರಿಗೆ, ಲೋಕದ ಜ್ಞಾನಿಗಳಿಗೆ, ಲೋಕದ ಮಹಾನ್ ವ್ಯಕ್ತಿಗಳಿಗೆ ಶುಭ ಸಂದೇಶ ಒಂದು ರೀತಿ ಹುಚ್ಚುತನ, ಮೂರ್ಖತನ. ಯೇಸುನೇ ಒಂದು ಮೂರ್ಖತನ ಇವತ್ತು ಆಗ್ಬಿಟ್ಟಿದೆ. ನಿಜವಾದ ಜೀಸಸ್ ಈ ಡೂಪ್ಲಿಕೇಟ್ ಅಲ್ಲ. ಡೂಪ್ಲಿಕೇಟ್ ಅಂದರೆ ಇವತ್ತು ರಿಟ್ರೀಟ್ ಸೆಂಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಡೀತಾ ಇದೆಯಲ್ಲ. ಜೀಸಸ್ ಬಂದಿದ್ದಾರೆ, ಇಲ್ಲಿದ್ದಾರೆ, ನಿಮಗೆ ವೀಸಾ ಕೊಡ್ತಾ ಇದ್ದಾರೆ, ಇವ್ರಿಗೆ ಪಾಸ್ಪೋರ್ಟ್ ಕೊಡ್ತಿದ್ದಾರೆ, ಇವ್ರಿಗೆ ಮದುವೆ ಮಾಡಿಸ್ತಿದ್ದಾರೆ, ಇವ್ರಿಗೆ ಮಕ್ಕಳು ಮಾಡ್ತಿದ್ದಾರೆ, ಇವರಿಗೆ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ. ಅದು ಮಂತ್ರವಾದಿ ಜೀಸಸ್, ಅದು ಮಾಟಗಾರ, ಅದು ರಕ್ಷಕ ಅಲ್ಲ. ದ್ಯಾಟ್ ಈಸ್ ನಾಟ್ ದ ಸೇವಿಯರ್. ನಾನು ಮಾತಾಡ್ತಾ ಇರೋದು ರಕ್ಷಕನಾದ ಯೇಸುವಿನ ಬಗ್ಗೆ. ಈ ಡೂಪ್ಲಿಕೇಟ್ ಇವತ್ತು ಮಾರ್ಕೆಟಲ್ಲಿ ಅಲ್ಲಿ ಇಲ್ಲಿ ಸಿಗ್ತಾರಲ್ಲ, ಸುಮಾರು ಕಡೆ ಕನ್ವೆನ್ಷನ್ ಗ್ರೌಂಡ್ ಹಾಕಿ ಮಾಡ್ತೀವಲ್ವ. ಹಾಂ, ಆ ಜೀಸಸ್ ಅಲ್ಲ. ಆ ಜೀಸಸ್ ನೋಡಲಿಕ್ಕೆ ನಾವು ಓಡ್ತೀವಿ. ವಾರ ವಾರ ಓಡೋರಿದ್ದೀರಿ, ತಿಂಗಳು ಓಡೋರಿದ್ದೀರಿ. ನಮ್ಮ ಶರೀರದ ಇಚ್ಛೆಗಳನ್ನು, ಮನಸ್ಸಿನ ಆಸೆಗಳನ್ನು ಈಡೇರಿಸುವ ಜೀಸಸ್ ನಮ್ಮೂರಿಗೆ ಬಂದಿದ್ದಾರೆ ಅಂದರೆ ಎಲ್ಲರೂ ಓಡ್ತೀವಿ. ಆದರೆ ನಿಜವಾದ ಜೀಸಸ್ ನಮ್ಮ ಮನಸ್ಸಿನ ಆಸೆಗಳನ್ನು ನಾಶ ಮಾಡಲಿಕ್ಕೆ ಬಂದವರು. ನಮ್ಮ ಆಸೆಗಳನ್ನು ನಾಶ ಮಾಡಿ ಸ್ವರ್ಗದ ದೇವರ ಆಸೆಯನ್ನು, ಪರಲೋಕದಲ್ಲಿರೋ ದೇವರ ಚಿತ್ತವನ್ನು ನಮ್ಮ ಹೃದಯದಲ್ಲಿ ತುಂಬಿಸ್ಲಿಕ್ಕಾಗಿ ಬಂದವರೇ ನಿಜವಾದ ಜೀಸಸ್. ನಾವು ಯಾವ ಜೀಸಸ್ನ ನೋಡಲಿಕ್ಕಾಗಿ ಓಡ್ತಾ ಇದ್ದೀವಿ ಇವತ್ತು? ನಮ್ಮ ಆಸೆ ಈಡೇರಿಸುವ ಜೀಸಸ್ನ ಅಥವಾ ಅವರ ಆಸೆ ಈಡೇರಿಸುವವ್ರನ್ನ? ನಮ್ಮ ಆಸೆ ಅಲ್ವಾ? ಸೊ ಆ ಡೂಪ್ಲಿಕೇಟ್ ಡಮ್ಮಿ ಜೀಸಸ್ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು. ಬೈಬಲ್ನಲ್ಲಿರ್ತಕ್ಕಂಥ ಒರಿಜಿನಲ್ ಜೀಸಸ್, ಸನ್ ಆಫ್ ಗಾಡ್, ದೇವರ ಪುತ್ರ ಯೇಸು, ನಮ್ಮ ರಕ್ಷಕನಾದ ಯೇಸು, ದೇವರು ಮನುಷ್ಯನಾಗಿ ಅವತರಿಸಿದ ಯೇಸು, ಮತ್ತೆ ಮರಳಿ ಬರುವ ಯೇಸು. ವಿಲ್ ಕಮ್ ಅಗೇನ್. ರಕ್ಷಣೆ ಮಾಡಲಿಕ್ಕಲ್ಲ ಬರೋದು, ರಕ್ಷಣೆ ಹೊಂದಿದವರನ್ನ
ಕರ್ಕೊಂಡು ಹೋಗ್ಲಿಕ್ಕಾಗಿ ಬರುವ ಯೇಸು, ರಕ್ಷಣೆಯ ದಾರಿಯಲ್ಲಿ ಬದುಕ್ತಾ ಇರುವ ಪ್ರತಿಯೊಬ್ಬರನ್ನ ಕರೆದುಕೊಂಡು ಹೋಗ್ಲಿಕ್ಕಾಗಿ ಬರುವಂಥ ಯೇಸು. ಅದರಿಂದ ಆ ಯೇಸು ಬಗ್ಗೆ ನಾವು ಧ್ಯಾನಿಸ್ತಾ ಇರೋದು. ಒಬ್ಬ ಮನುಷ್ಯನಿಂದ ಪಾಪ, ಒಬ್ಬ ಮನುಷ್ಯ ಯಾರು? ಆದಾಮ. ಆದಾಮನಿಂದ ಏನು ಬಂತು ನಮಗೆ ಫಲ? ಮರಣ. ಸೊ ನಾವು ಹುಟ್ಟಬೇಕಾದ್ರೆ ಹಾಗಾದರೆ ಒಳಗಡೆ ಏನು ತಗೊಂಡು ಬಂದ್ವಿ ಈ ಲೋಕಕ್ಕೆ? ನಮ್ಮ ಗಿಫ್ಟ್ ಏನು ಈ ಲೋಕಕ್ಕೆ? ಮರಣ. ದೇವರಿಂದ ಬೇರ್ಪಟ್ಟವರಾಗಿಯೇ ನಾವು ಈ ಪ್ರಪಂಚದಲ್ಲಿ ಬಂದಿರೋದು. ದೇವರ ಮಕ್ಕಳಾಗಿ ಅಲ್ಲ ನಾವಿಲ್ಲಿ ಹುಟ್ಟೋದು, ಮನುಷ್ಯನ ಮಕ್ಕಳಾಗಿ ಹುಡ್ತೀವಿ. ಅದರಿಂದನೇ ನಮ್ಮಲ್ಲಿ ಮಾನಸಿಕವಾದ ಆಸೆಗಳಿರುತ್ತೆ. ಇರುತ್ತಾ? ಇದು ಅಪ್ಪ ಅಮ್ಮ ಏನಾದರೂ ಕೊಡಬೇಕಾ ಮಕ್ಕಳಿಗೆ? ಅದೇ ಬರುತ್ತಾ? ಪ್ರಾಪಂಚಿಕವಾದ ಆಸೆ ನಿಮ್ಮ ಮಕ್ಕಳಿಗೆ ಎಷ್ಟು ಜನ ನೀವು ತುಂಬಿಸಿದ್ದೀರಿ ಅಥವಾ ಅವರಲ್ಲೇ ಬಂದಿದೆ? ನಾವೆಲ್ಲ ಮಗುವಾಗಿ ಬೆಳೆದು ಬಂದಿದ್ದಲ್ವಾ? ನಮ್ಮ ಅಪ್ಪ ಅಮ್ಮ ಏನಾದರೂ ಆಸೆ ತುಂಬಿಸಿದ್ರ ನಮ್ಮಲ್ಲಿ? ತುಂಬಿಸಿಲ್ಲ. ಮತ್ತು ಆಸೆ ಯಾರು ಕೊಟ್ಟರು? ಅದು ಯಾರು ಕೊಟ್ಟಿದ್ದು ಕೇಳಿದರೆ, ಅದು ಏದೇನು ತೋಟದಲ್ಲಿ ನಮ್ಮ ತಾತ ಒಂದು ಹಣ್ಣು ತಿನ್ನಲ್ಲ, ಆ ಹಣ್ಣಿನ ಪ್ರಭಾವ ಇನ್ನೂ ಹಾಗೆಯೇ ಉಳ್ಕೊಂಡಿದೆ. ಅಂದರೆ ಅದು ಈ ಶರೀರದ ಈ ಭೌತಿಕ ಜನ್ಮದ ಫಲ ಅಷ್ಟೇ. ಅದು ನೀವೇನು ಮಾಡೋಕ್ಕಾಗಲ್ಲ, ಅದಿರುತ್ತಲ್ಲಿ. ನಾನು ಹೇಳ್ತಾ ಬಂದಿದ್ದು, ಯಾವ ರೀತಿ ಭೌತಿಕವಾದ ಜನ್ಮ ಪಡೆದಂಥ ಮನುಷ್ಯನಿಗೆ ಭೌತಿಕವಾದ ಆಸೆಗಳು ತನ್ನಷ್ಟಕ್ಕೆ ತಾನು ಒಳಗಡೆಯಿಂದ ಬರುತ್ತೋ, ಅದೇ ರೀತಿಯಲ್ಲಿ ಆತ್ಮಿಕ ಜನ್ಮ ಪಡ್ಕೊಂಡ್ರೆ, ನಿನ್ನ ಆತ್ಮಕ್ಕೆ ಜೀವ ಬಂದರೆ ಆತ್ಮಿಕ ಆಸೆಗಳು ಒಳಗಡೆಯಿಂದ ಬರುತ್ತೆ. ಅರ್ಥ ಆಗ್ತಿದೆಯಾ? ಶಾರೀರಿಕ ಜನ್ಮ ಪಡ್ಕೊಂಡಾಗ ಶರೀರದ ಆಸೆಗಳು ತನ್ನಷ್ಟಕ್ಕೆ ತಾನೇ ಅದು ಬೆಳೀತಾ ಬೆಳೀತಾ ಬರುತ್ತೆ. ಇವ್ರ ಜೊತೆಗೆ ಸೇರಿಕೊಂಡು ನಾವು ಬೆಳೀತಾ ಬೆಳೀತಾ ಈ ಆಸೆ ಹೆಚ್ಚಾಗ್ತಾ ಹೋಗುತ್ತೆ, ಆಸೆ ದುರಾಸೆ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆತ್ಮದಲ್ಲಿ ಜನ್ಮ ಪಡ್ಕೊಂಡಾದಮೇಲೆ ಆತ್ಮಿಕವಾದ ಆಸೆಗಳು ಬರುತ್ತೆ. ನಮ್ಮಲ್ಲಿ ಸ್ವರ್ಗೀಯವಾದ ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ. ದೇವರ ಮಕ್ಕಳಾಗಿ ಬದುಕಬೇಕು, ದೇವ್ರ ಜೊತೆಗೆ ಮಾತಾಡಬೇಕು, ದೇವರ ಸ್ವರ ಕೇಳಬೇಕು ಎಂಬ ಆಸೆ ನಮ್ಮೊಳಗಡೆ ಬರುತ್ತೆ. ಇದು ಯಾರಿಗೆ ತಂದು ಕೊಡ್ತಾರೆ ಕೇಳಿದರೆ, ನಮ್ಮ ಒಳಗಡೆ ಬರುವ ಪರಿಶುದ್ಧಾತ್ಮ. ನಮ್ಮ ಒಳಗಡೆ ಬರುವ ಪರಿಶುದ್ಧಾತ್ಮರು ನಮ್ಮೊಳಗಡೆ ಬಂದಾಗ ನಾವೇನಾಗ್ತೀವಿ? ಈ ಹೊಸ ಜನ್ಮ ನಮಗೆ ಸಿಗುತ್ತೆ. ಈ ಜನ್ಮ ಪಡ್ಕೊಂಡವ್ರು ಹೇಗಿರ್ತಾರೆ ಅಂತ ಕೇಳೋದಾದರೆ, ಬೈಬಲ್ ಪ್ರಕಾರ, ಯೇಸು ಪ್ರಕಾರ, ನನ್ನ ಪ್ರಕಾರ ಬೇಡ, ನಿಮ್ಮ ಪ್ರಕಾರ ಬೇಡ, ಅಕಾರ್ಡಿಂಗ್ ಟು ಜೀಸಸ್, ಹೌ ದಟ್ ಪರ್ಸನ್ ವಿಲ್ ಬಿ ಆಫ್ಟರ್ ರಿಸೀವಿಂಗ್ ದಟ್ ಲೈಫ್ ಹಿಯರ್. ಒಳಗಡೆ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಒಂದು ಹೊಸ ಜನ್ಮ ಪಡೆದಾದ್ಮೇಲೆ ಅವರು ಹೇಗಿರ್ತಾರೆ, ಹೇಗಿರಬಹುದು? ಬೈಬಲ್ ಹೇಳುತ್ತೆ. ಅದೇ ಅಧ್ಯಾಯದಲ್ಲಿ ನಾವು ಓದೋಣ. ಜಾನ್ ಚಾಪ್ಟರ್ 3 ವರ್ಸ್ 8, ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 3 ವಚನ 8ರಲ್ಲಿ ನಾವು ಓದ್ತೀವಿ. ಏನಂತ ಹೇಳ್ತಾರೆ? ಯೇಸು ಸ್ವಾಮಿ ಏನು ಹೇಳ್ತಾರೆ? ಜಾನ್ ಚಾಪ್ಟರ್ 5 ವರ್ಸ್ 8, 3 ವರ್ಸ್ 8. ಓದಿ, ಕೊಂಕಣಿಯಲ್ಲಿ ಓದಿ. वारें आपणा खुशी आसा थंय वळटा, ताचो आवाज तुका आयकता. तरी पूण तें खंय थावन येता आनी खंयसर वेता तें तूं नेनाय. पवित्रात्म्या वरवीं जल्मल्ल्या हरियेकल्याकी अशेंच घडता. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಅದರಂತೆಯೇ. ಯಾವುದರಂತೆ? ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ಅದರ ಸದ್ದು ನಮಗೆ ಕೇಳಿಸುತ್ತದೆ, ಆದರೆ ಅದು ಎಲ್ಲಿಂದ ಬರುತ್ತದೆ, ಎಲ್ಲಿಗೆ ಹೋಗುತ್ತದೆ ಎಂಬುದು ನಮಗೆ ತಿಳಿಯದು. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಹಾಗೇನೇ. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಹಾಗೇನೆ. ದ ವಿಂಡ್ ಬ್ಲೋಸ್ ವೇರ್ ಇಟ್ ಚೂಸಸ್ ಆ್ಯಂಡ್ ಯು ಹಿಯರ್ ದ ಸೌಂಡ್ ಆಫ್ ಇಟ್, ಬಟ್ ಯು ಡು ನಾಟ್ ನೋ ವೇರ್ ಇಟ್ ಕಮ್ಸ್ ಫ್ರಮ್ ಆರ್ ವೇರ್ ಇಟ್ ಗೋಸ್. ಸೊ ಇಟ್ ಈಸ್ ವಿತ್ ಎವ್ರಿ ಒನ್ ಹೂ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಯಾವ ರೀತಿ ಕೇಳಿದರೆ, ಗಾಳಿಯ ಚಲನೆ ಥರ. ಈಗ ಇಲ್ಲೊಂದು ಗಿಡ ಇದೆ, ಗಿಡ ಅಲ್ಗಾಡ್ತಾ ಇದೆ. ನಿಮಗೆ ಗೊತ್ತು ಗಾಳಿ ಇದೆ ಅಂತ. ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ ಗೊತ್ತಾ? ನಮಗೆ ಮಾನಸಿಕವಾಗಿ ನೋಡುವಾಗ ಯಾವುದು ಯಂತ್ರ ಉಪಯೋಗಿಸಿ ಕಂಡುಹಿಡಿಯೋದಲ್ಲ, ನಮಗೆ ಗೊತ್ತಿಲ್ಲ ಇದು ಗಾಳಿ ಯಾವ ಕಡೆಯಿಂದ ಬೀಸ್ತಾ ಇದೆ, ಇದು ಅಲ್ಗಾಡ್ತಾ ಇದೆಯಲ್ಲ, ಗಾಳಿ ಯಾವ ಕಡೆಯಿಂದ ಬರ್ತಾ ಇದೆ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಕೂಡ ಈ ಗಾಳಿಯ ಹಾಗೆ. ದಟ್ ಮೀನ್ಸ್ when a person is born from God,
ಬಾರ್ನ್ ಆಫ್ ಗಾಡ್. ದೇವರಿಂದ ಒಬ್ಬ ಮನುಷ್ಯ ಹುಟ್ಟಿದಾಗ ಅಥವಾ ಬಾರ್ನ್ ಅಗೇನ್ ಆದಾಗ ಪವಿತ್ರ ಆತ್ಮ ಒಳಗಡೆ ಬಂದಾದಮೇಲೆ, ನಿಮ್ಮಲ್ಲಿ ನಿಜವಾದ ಪವಿತ್ರಾತ್ಮರಿದ್ದರೆ, ಯುವರ್ ಲೈಫ್ ವಿಲ್ ಬಿ ಕಂಟ್ರೋಲ್ಡ್ ಬೈ ದ್ಯಾಟ್ ಸ್ಪಿರಿಟ್ ಆಫ್ ಗಾಡ್ ಇನ್ ಯು. ಅಂದರೆ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಹೇಳ್ಕೊಡ್ತಾರೆ ಇನ್ಮೇಲೆ ನೀನು ಯಾವ ಕಡೆಗೆ ಹೋಗಬೇಕು, ಯಾವ ಕಡೆಗೆ ತಿರುಗಬೇಕು, ಯಾವ ಕಡೆಗೆ ತಿರುಗಬಾರ್ದು, ಯಾರು ಸಹವಾಸ ಮಾಡಬಾರ್ದು. ಗಾಳಿ ಥರ, ಗಾಳಿ ತನಗೆ ಇಚ್ಛೆ ಬಂದ ಹಾಗೆ. ಗಾಳಿ ಯಾರಾದರೂ ನೀನು ಹಿಂಗೆ ಲೆಫ್ಟಿಗೆ ಹೋಗು ಅಂದರೆ ಲೆಫ್ಟಿಗೆ ಹೋಗುತ್ತಾ ಗಾಳಿ? ಗಾಳಿ ತನ್ನ ಇಚ್ಛೆ ಪ್ರಕಾರ ಬೀಸುತ್ತೆ. ಅದೇ ಪ್ರಕಾರ ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ನಿನ್ನ ಲೈಫ್ ಹೇಗೆ ಗೊತ್ತಾ? ಆ ಸ್ಪಿರಿಟ್ ಯಾವ ಕಡೆಗೆ ಹೋಗುತ್ತೋ ಆ ಕಡೆಗೆ ಹೋಗ್ತೀಯ. ನೀನು ಹೋಗೋ ಕಡೆಗೆ ಅಲ್ಲ ಹೋಗೋದು. ನಿಮ್ಗೆ ಕೇಳ್ತಾರೆ ಅವಾಗ, ಇಷ್ಟು ದಿನ ನೀನು ನಮ್ಮ ಜೊತೆಗೆ ಬಂದು ಕೂತ್ಕೊಂಡು ನಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಈಗ ಗಾಳಿ ಆ ಕಡೆ ಬೀಸ್ತಾ ಇಲ್ಲ. ಅದಕ್ಕೆ ಅವತ್ತು ನಾನು ಬರ್ತಾ ಇದ್ದೆ, ಈಗ ಗಾಳಿ ಕಂಟ್ರೋಲಲ್ಲಿದ್ದೀನಿ ನಾನು. ಯಾರ ಕಂಟ್ರೋಲಲ್ಲಿ? ಯಾವುದದು ಗಾಳಿ? ಮೊದಲು ನೀನು ನಮ್ಮ ಚರ್ಚಿಗೆ ಬರ್ತಾ ಇದ್ದೆ, ಈಗ ನಮ್ಮ ಚರ್ಚಿಗೆ ಯಾಕೆ ಬರ್ತಾ ಇಲ್ಲ? ಮೊದಲು ನಾನು ಬರ್ತಾ ಇದ್ದೆ, ಈಗ ಗಾಳಿ ಎಳ್ಕೊಂಡು ಹೋಗೋ ಕಡೆ ಹೋಗ್ತಾ ಇದ್ದೀನಿ. ಕೆಲವು ಟೈಮ್ ಬರ್ತೀನಿ, ಕೆಲವು ಟೈಮ್ ಬರಲ್ಲ. ಮೊದಲು ನೀನು ನಮ್ಮ ಜೊತೆಗೆಲ್ಲ ಕುಡಿಲಿಕ್ಕೆ ಬರ್ತಾ ಇದ್ದೆ, ಕ್ರಿಸ್ಮಸ್ ಮಾಡುವಾಗ ಪಾರ್ಟಿಗೆ ಬರ್ತಾ ಇದ್ದೆ, ಈಗ ಪಾರ್ಟಿಗೆ ಬರ್ತಾ ಇಲ್ಲ. ಆಗ ನಾನು ಬರ್ತಾ ಇದ್ದೆ, ಈಗ ಗಾಳಿ ಕಂಟ್ರೋಲ್ ಮಾಡ್ತಾ ಇದ್ದೆ. ಮೊದಲು ಗಾಳಿಗಿರಲಿಲ್ಲ, ಗಾಳಿ ಹೋಗಿತ್ತು, ಪಂಚರಾಗಿ ಹೋಗಿತ್ತು, ತಳ್ಕೊಂಡು ಹೋಗ್ತಾ ಇದ್ದೆ ನಾನೇ. ಇಲ್ಲ ಯಾರಾದರೂ ಟೋ ಮಾಡ್ಕೊಂಡು ಹೋಗ್ತಾಯಿದ್ರು, ಎಳ್ಕೊಂಡು ಹೋಗ್ತಾಯಿದ್ರು. ಈಗ ಒಳಗಡೆ ಗಾಳಿ ಬಂದಿದೆ, ಗಾಳಿ ಹಾರಿಸ್ಕೊಂಡು ಹೋಗ್ತಾ ಇದೆ. ಮೊದಲು ನೀವೆಲ್ಲ ಅಲ್ಲಿ ಇಲ್ಲಿ ಮಾಟ ಮಂತ್ರಕ್ಕೆ ಬರ್ತಾ ಇದ್ರಿ, ಅದು ಇದು ಇಟ್ಟಿಸ್ಕೊಳ್ಳಿಕ್ಕೆಲ್ಲ ಬರ್ತಾ ಇದ್ರಿ, ಈಗ ಬರ್ತಾ ಇಲ್ಲಲ್ಲ. ಯಾಕೆ? ಆಗ ನಾನು ಬರ್ತಾ ಇದ್ದೆ, ನೀವು ಎಳ್ಕೊಂಡು ಹೋಗ್ತಾ ಇದ್ರಿ, ಟೋ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾವು ಈಗ ಟೋ ಮಾಡಲಿಕ್ಕೆ ನಾನು ನಿಮಗೆ ಸಿಗ್ತಾನೂ ಇಲ್ಲ, ಗಾಳಿ ನಮ್ಮನ್ನು ಬಿಡ್ತಾನೂ ಇಲ್ಲ. ಗಾಳಿ ಬಂದುಬಿಟ್ಟಿದೆ ಈಗ ಒಳಗಡೆ. ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನು ಹಾಗೇನೆ. ಮೊದಲು ಸಿನಿಮಾಗೆ ಬರ್ತಾ ಇದ್ರಿ, ಡೈಲಿ ವಾರಕ್ಕೊಂದ್ಸರಿ ಸಿನಿಮಾ, ಶಾಪಿಂಗ್ ಎಲ್ಲ ಇತ್ತು. ಈಗ ಶಾಪಿಂಗ್ ಎಲ್ಲ ಬಿಟ್ಬಿಟ್ರಾ? ಸಿನಿಮಾ ಎಲ್ಲ ಬಿಟ್ಬಿಟ್ರಾ? ಪಾರ್ಟಿ ಬಿಟ್ಬಿಟ್ರಾ? ಅಪರೂಪಕ್ಕೆ ಬೇಕಲ್ವಾ? ಬೇಕು ಅಂತ ನನಗೂ ಅನಿಸುತ್ತೆ, ಈ ಶರೀರ ಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು? ಗಾಳಿ ಎಳ್ಕೊಂಡು ಹೋಗ್ಬಿಡುತ್ತೆ. ಗಾಳಿ ತನಗೆ ತೋಚಿದ ಕಡೆಗೆ ಬೀಸುತ್ತೆ, ತನಗೆ ತೋಚಿದ ಕಡೆಗೆ. ಈ ಗಾಳಿ ಪವಿತ್ರಾತ್ಮ. ನಮಗೆ ಆಸೆ ಹೀಗೆ ಹೋಗುವಂತ, ಗಾಳಿ ಎಳೆದ್ಬಿಡುತ್ತೆ ಈ ಕಡೆಗೆ ಹೋಗುವಂತ. ನೀನು ಬರ್ತೀನಿ ಅಂತ ಹೇಳಿದೆ, ಮತ್ತೆ ಯಾಕೆ ಬಂದಿಲ್ಲ? ಬರ್ತೀನಿ ಅಂತ ನಾನು ಹೇಳಿದೆ, ಆಮೇಲೆ ಗಾಳಿ ಎಳ್ಕೊಂಡು ಹೋಗ್ಬಿಡ್ತು, ಅದರಿಂದ ಬರಲಿಕ್ಕಾಗಿಲ್ಲ. ಬರಬೇಕು ಅಂದಿದ್ದು ನನ್ನ ಆಸೆ, ಆದರೆ ಬೇಡ ಅಂತ ಹೇಳಿದ್ದು ಒಳಗಡೆ ಬಂದ ಗಾಳಿಯ ಆಸೆ. ಅವು ಮೋಸ ಮಾಡ್ದಂಗೆ ಆಗಿಲ್ವಾ? ಮೋಸ ಮಾಡ್ದಂಗೆ ಆಗಿಲ್ಲ. ನನಗೂ ಆಸೆ ಇತ್ತಲ್ಲ ಬರಬೇಕು ಅಂತ, ಆಮೇಲೆ ಬರಲಿಕ್ಕೆ ಗಾಳಿ ಬಿಟ್ಟಿಲ್ಲ. ಮನೇಲಿ ಕೂತ್ಕೊಂಡು ಬೈಬಲ್ ಓದುವಾಗ ಏನು ಮಾಡ್ತು? ಗಾಳಿ ಎಳ್ಕೊಂಡು ಹೋಗ್ಬಿಡ್ತು ಬೇರೆ ಕಡೆ. ನಿಮ್ಮನ್ನು ಆ ರೀತಿ ಗಾಳಿ ಎಳೆದಿದೆಯಾ ಎಲ್ಲಾದರೂ? ವರ್ಷಕ್ಕೊಂದ್ಸರಿ ಎಳೆದಿತ್ತೆ ಕೆಲವು ಟೈಮ್. ಧ್ಯಾನದಲ್ಲಿ ಮಾತ್ರ ಕೆಲವ್ರನ್ನ ಎಳೆದಾಕತ್ತೆ ಗಾಳಿ. ಆವಾಗ ಹೇಳ್ತಾರಲ್ಲ, ಪವಿತ್ರಾತ್ಮ ಬಂದು ಬಿದ್ದುಬಿಟ್ರು ಅಂತ. ಪವಿತ್ರಾತ್ಮ ಬಂದಿದ್ದಕ್ಕಲ್ಲ ಬಿದ್ದಿರೋದು, ದುರಾತ್ಮ ಇದ್ದಿದ್ದಕ್ಕೆ ಬೀಳಿಸಿರೋದು. Who is leading your life? Christ in you or yourself? You yourself. Who is the leader of your life as Christian? If Christ is not the leader of your life, ultimately devil is the leader of your life. You think that you are leading. No, it's devil is leading. Because you are dead, no, in spirit. Either devil or the Holy Spirit. ಒಂದು ಪವಿತ್ರಾತ್ಮ ನಡೆಸಬೇಕು, ಇಲ್ಲ ದೇವರಾತ್ಮ ನಡೆಸಬೇಕು. ನಮ್ಮ ಆತ್ಮ ಸತ್ತೋಗ್ಬಿಟ್ಟಿದೆ, ನಡೆಸೋಕ್ಕಾಗಲ್ಲ, ಸ್ವಂತ ನಡೆಯೋಲ್ಲ. ಯಾರೋ ಒಬ್ಬರು ಟೋ ಮಾಡಬೇಕು. ಒಂದು ಗಾಳಿ ಹಾರಿಸ್ಕೊಂಡು ಹೋಗಬೇಕು, ಇಲ್ಲ ದುರಾತ್ಮ ಹೊಡ್ಕೊಂಡು ಹೋಗಬೇಕು. ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ನೀನು ಹೊಸದಾಗಿ ಹುಟ್ಟದೇ ಇದ್ದರೆ, ಇಫ್ ಯು ಆರ್ ನಾಟ್ ಬಾರ್ನ್ ಫ್ರಮ್ ಎಬವ್, ಹೊಸ ಜನ್ಮ ಪಡ್ಕೊಳ್ಳದೇ ಇದ್ದರೆ ನಿನ್ನ ಆತ್ಮದಲ್ಲಿ ಜೀವ ಇಲ್ಲ. ಯು ಕೆನಾಟ್ ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್. You can go to church, you can read Bible, you can pray, hallelujah, hallelujah, hallelujah. You can do all these spiritual like things, religious things. ಇದೆಲ್ಲ ಮಾಡ್ಬೋದು. ಧಾರ್ಮಿಕವಾದ ಕಾರ್ಯಗಳು, ಆತ್ಮಿಕವಾದ ರೀತಿಯ ಕಾರ್ಯಗಳು,
ಲೋಕದ ಕಾರ್ಯ ಬ್ಯೂಟಿಫುಲ್ ಆಗಿ ಮಾಡ್ಬೋದು. ನೋಡಿ ಅವ್ರು ಎಷ್ಟು ಕಷ್ಟಪಟ್ಟು ಸುಂದರವಾಗಿ ಮನೆ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವರು ಮದುವೆ ಆಗಿ ಒಳ್ಳೆ ಚೆನ್ನಾಗಿ ಆರಾಮಾಗಿ ಕಾರ್ ತೊಗೊಂಡು, ಬಂಗ್ಲೋ ತೊಗೊಂಡು, ಸೈಟ್ ತೊಗೊಂಡು ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಇದಕ್ಕೆಲ್ಲ ಹೋಲಿ ಸ್ಪಿರಿಟ್ ಬೇಕಾಗಿಲ್ಲ, ಆಯಿತಾ? ಇದಕ್ಕೆ ಈವಿಲ್ ಸ್ಪಿರಿಟ್ ಒಳಗಡೆ ಇದ್ದರೆ ಸಾಕು. ಇನ್ನು ನಮ್ಮ ಡೆಡ್ ಸ್ಪಿರಿಟ್ ಒಳಗಡೆ ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಈವಿಲ್ ಸೇರ್ಕೊಳ್ತಾನೆ, ಅವನು ನಮ್ಮನ್ನು ಕಂಫರ್ಟ್ ಝೋನಲ್ಲಿ ಆರಾಮಾಗಿ ಸೆಟ್ಲ್ ಮಾಡೋದೇ ಅವನ ಕೆಲಸ. ಹೋಲಿ ಸ್ಪಿರಿಟ್ ಕೆಲಸ ಏನು? ಗಾಳಿ ಥರ ಹೊಡ್ಕೊಂಡು ಹೋಗ್ಬಿಡುತ್ತೆ. ಯಾವ ಕಡೆಗೆ? ಸ್ವರ್ಗದ ದಾರಿಯಲ್ಲಿ, ದೇವರ ದಾರಿಯಲ್ಲಿ, ನಮ್ಮ ದಾರಿಲಲ್ಲ. ಎಲ್ಲ ಮನೆ ಕಟ್ಬಿಟ್ರು, ಸೆಟ್ಲಾಗಿಬಿಟ್ರು. ನಿಮ್ದು ಸೆಟ್ಲಾಗೋದು ಯಾವಾಗ? ನಿನ್ನನ್ನು ಸೆಟ್ಲಾಗ್ಲಿಕ್ಕೆ ಬಿಡೋದಿಲ್ಲ. ನಿನ್ನೊಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ನಿನ್ನನ್ನು ಇಲ್ಲಿ ಸೆಟ್ಲಾಗ್ಲಿಕ್ಕೆ ಬಿಡಲ್ಲ. ನಿನ್ನೊಳಗಡೆ ನಿಜವಾದ ಹೋಲಿ ಸ್ಪಿರಿಟ್ ಇದ್ದರೆ ಆ ಹೋಲಿ ಸ್ಪಿರಿಟ್ ಏನು ಮಾಡ್ತಾರೆ ಗೊತ್ತಾ? ಯಾವಾಗಲೂ ನಿನ್ನನ್ನು ಹಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಸೆಟ್ಲಾಗಬೇಕು, ನಿನ್ನ ಸ್ವರ್ಗದಲ್ಲಿ ಸೆಟ್ಲಾಗಬೇಕು, ನಿನ್ನ ಫೈನಲ್ ಆಗಿ ಅಪ್ಪನ ಮನೆಗೆ ಬರಬೇಕು, ಅಲ್ಲಿ ಬರಬೇಕು. ನಿನ್ನನ್ನು ಇಲ್ಲಿ ನಾನು ಬಿಡಲ್ಲ. ನಮ್ಮ ಶರೀರ ಏನು ಮಾಡುತ್ತೆ? ನಾವೇನು ಮಾಡ್ತೀವಿ? ನಾವು ಪ್ರಾರ್ಥನೆ ಉಪವಾಸ ಎಲ್ಲ ಮಾಡಿ ಪವಿತ್ರಾತ್ಮರೇ ಸಹಾಯ ಮಾಡಿ, ಸೆಟ್ಲಾಗ್ಲಿಕ್ಕೆ ಸಹಾಯ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡಿದರೂ ಪವಿತ್ರಾತ್ಮ ಬಿಡೋದು ಇಲ್ಲ, ಹಾರಿಸ್ಕೊಂಡು ಹೋಗುತ್ತೆ. ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಇಲ್ಲದೆ ಇದ್ದರೆ ನಮ್ಮದೇ ಸ್ಪಿರಿಟು ಡಮ್ಮಿ ಸ್ಪಿರಿಟ್ ಇರುತ್ತೆ ಒಳಗಡೆ, ಇನ್ನೊಂದು ಸ್ಪಿರಿಟ್ ಸೇರಿಕೊಳ್ಳುತ್ತೆ. ಮತ್ತು ಡೂಪ್ಲಿಕೇಟ್ ಜೀಸಸ್ ಸುಮಾರು ಕಡೆ ಓಡಾಡ್ತಾ ಇದೆಯಲ್ಲ ಇವತ್ತು. ಅಲ್ಲೂ ಇರುವ ಆ ಸ್ಪಿರಿಟು ಈ ಸ್ಪಿರಿಟು ಎಲ್ಲ ಸೇರಿ ನಮ್ಮನ್ನು ಇಲ್ಲಿ ಸೆಟ್ಲ್ ಮಾಡಿಸುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬನ ಇಡೀ ಪ್ರಪಂಚವನ್ನೆಲ್ಲ ಗೆದ್ದು ತನ್ನ ಪ್ರಾಣ ಕಳ್ಕೊಂಡ್ರೆ, ಆತ್ಮ ನಷ್ಟಪಡಿಸ್ಕೊಂಡ್ರೆ ಅದರಿಂದ ಬರೋ ಲಾಭ ಏನು ಲಾಭ ಇಲ್ಲ. ಇವತ್ತು ನಾವು ಮಕ್ಕಳಿಗೆ ಏನನ್ನು ಪಡ್ಕೊಳ್ಳಿಕ್ಕೆ ಹೇಳ್ಕೊಡ್ತಾ ಇದ್ದೀವಿ? ವಾಟ್ ವಿ ಆರ್ ಟೀಚಿಂಗ್ ಅವರ್ ಚಿಲ್ಡ್ರನ್, ವಾಟ್ ವಿ ಆರ್ ಎಜುಕೇಟಿಂಗ್ ಅವರ್ ಚಿಲ್ಡ್ರನ್ ಟು ಗೆಟ್ ದ ವರ್ಲ್ಡ್ ಆರ್ ಟು ಗೆಟ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ಲೋಕ ಸಂಪಾದನೆ ಮಾಡಲಿಕ್ಕ ಅಥವಾ ಸ್ವರ್ಗರಾಜ್ಯದ ಒಳಗಡೆ ಹೋಗ್ಲಿಕ್ಕ? ಏನು ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ? ಯಾಕೆಂದರೆ ಒಳಗಡೆ ಗಾಳಿ ಇಲ್ಲ. ಒಳಗಡೆ ಈ ಪರಲೋಕದ ಗಾಳಿ ಇಲ್ಲ, ಸ್ವರ್ಗ ಇಲ್ಲ, ಹೊಸದಾಗಿ ಹುಟ್ಟಿದ ಅನುಭವ ಇಲ್ಲ. ಆದ್ದರಿಂದನೇ ಯೇಸು ಕ್ರಿಸ್ತರು ಹೇಳ್ತಾರೆ 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡೋಣ. 3ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ವಾಟ್ ಈಸ್ ಬಾರ್ನ್ ಆಫ್ ದ ಫ್ಲೆಶ್ ಈಸ್ ಫ್ಲೆಶ್, ವಾಟ್ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಈಸ್ ಸ್ಪಿರಿಟ್. ಶರೀರದಿಂದ ಹುಟ್ಟಿದ್ದು ಶರೀರಮಯ, ಲೋಕಮಯ, ಪ್ರಾಪಂಚಿಕವಾದದ್ದು. ದೇವರಿಂದ ಹುಟ್ಟಿದ್ದು ಅಥವಾ ಆತ್ಮನಿಂದ ಹುಟ್ಟಿದ್ದು ದೈವಮಯವಾದದ್ದು. 50-50 ಇಲ್ಲ, ಆಯಿತಾ? ಸಂಡೇ ಕ್ರಿಶ್ಚಿಯನ್ಸ್, ಮಂಡೇ ಬೇರೆ ಇಲ್ಲ. ಆ ಥರ ಯಾರಾದರೂ ಇದ್ದೀರಾ? ಸಂಡೇ ಗಂಡ, ಮಂಡೇ ಗಂಡ, ಟ್ಯೂಸ್ಡೇ ಗಂಡ ಅಂತ ಯಾರಾದರೂ ಆ ಥರ ಗಂಡಂದ್ರನ್ನು ಯಾರು ಇಟ್ಕೊಂಡಿದ್ದೀರಾ? ಕೆಲವರು ಇರ್ಬೋದು. ಮನೇಲಿ ಗಂಡ, ಹೊರಗಡೆ ಬೇರೆ ಗಂಡಂದ್ರು ಇರ್ತಾರೆ. ಮನೇಲಿ ಒಬ್ಬರು ಹೆಂಡ್ತಿ, ಹೊರಗಡೆ ಇನ್ನೊಬ್ಬರು ಹೆಂಡ್ತಿ, ಆ ರೀತಿ ಬೇರೆಯವ್ರು ಇರ್ಬೋದು. ನನಗೆ ಗೊತ್ತಿಲ್ಲ. ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಚೇಂಜ್ ಮಾಡ್ಕೊಂಡ ತಕ್ಷಣ ಏನೋ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಅಲ್ಲ, ಸಮಾಜದಲ್ಲಿ ಸ್ವಲ್ಪ ಮಾನ ಮರ್ಯಾದೆ ಇರ್ಬೋದು. ಅದಲ್ಲದೆ ಸ್ವರ್ಗಕ್ಕೆಲ್ಲ ಹೋಗೋಕ್ಕಾಗಲ್ಲ. ಮತ್ತು ನೀವಿರೋ ಚರ್ಚೆಗಳಲ್ಲೆಲ್ಲ ನಿಮ್ಮ ಒಳಗಡೆ ಸೇರಿಸ್ಕೊಳ್ಳಿಕ್ಕೆ ಅಲ್ಲಿ ವ್ಯವಹಾರಕ್ಕೆ ಅನುಕೂಲ ಆಗ್ಬೋದು. ಸ್ವರ್ಗಕ್ಕೆ ಬರಬೇಕಾದ್ರೆ ಯು ನೀಡ್ ಟು ಬಾರ್ನ್ ಅಗೇನ್. ಲೀಗಲಾಗಿ ಹುಟ್ಟಬೇಕು ಅಪ್ಪನಿಂದ ಫಸ್ಟ್. ಯು ನೀಡ್ ಎ ಲೀಗಲ್ ಬರ್ತ್ ಫ್ರಮ್ ಗಾಡ್. ಎ ಗಾಡ್ಲಿ ಬರ್ತ್ ಈಸ್ ನೀಡೆಡ್. ದಟ್ ಇಸ್ ದ ಫಸ್ಟ್ ಥಿಂಗ್. ಅದು ಮೊದಲನೇದು, ಫಸ್ಟ್ ಸ್ಟೆಪ್ ಹೇಳ್ತಾ ಇರೋದು. ಅದಾದಮೇಲೆ ಮುಂದಕ್ಕಿದೆ. ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಸಮಯನೂ ಇಲ್ಲ. ಮೊದಲಿದು ನಮ್ಮಲ್ಲಾಗಲಿ. ಈ ಹೊಸ ಜನ್ಮ ಪಡ್ಕೊಳ್ಳುವ ಆಸೆ ನಮ್ಮಲ್ಲಿ ಬರಲಿ. ನಮ್ಮೊಳಗಡೆ ಬರಬೇಕಿದು. ಇದಿಲ್ಲದೆ ನಾವು ಹಾಗೆ ಸತ್ತೋಗ್ಬಿಟ್ರೆ, ಕ್ರಿಶ್ಚಿಯನ್ ಆಗಿ ಸತ್ರು ಅಷ್ಟೇ. ಈ ಒಳಗಡೆ ಲೀಗಲ್ ಜನ್ಮ ಇಲ್ಲದೆ, ಹೊಸ ಜನ್ಮ ಇಲ್ಲದೆ ನಾವು ಕ್ಯಾಥಲಿಕ್ ಆಗಿ, ಪ್ರೊಟೆಸ್ಟೆಂಟ್ ಆಗಿ, ಪೆಂಟೆಕೋಸ್ಟ್ ಆಗಿ, ನ್ಯೂ ಲೈಫ್ ಆಗಿ, ಯಾವ ಲೈಫ್ ಆಗಿ ಸತ್ರು ಅಷ್ಟೇ. ಸಮಾಧಿ ತನಕ ತಗೊಂಡೋಗಿ ಬಿಸಾಡ್ತಾರೆ, ಹಾಕಿ ಬರ್ತಾರೆ. ಅದಾದಮೇಲೆ ನರಕಕ್ಕೆ ಹೋಗ್ಬೇಕಾಗ್ತದೆ ಆತ್ಮ. ಯಾಕಂದರೆ ಆತ್ಮದಲ್ಲಿ ಜೀವ ಬಂದಿಲ್ಲ ಅಲ್ಲ. ಈ ಜೀವ ಬಂದಮೇಲೆ ನೀವು ಯಾವುದಕ್ಕಾದ್ರೂ ಎಲ್ಲಾದರೂ ಇರಿ, ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಸ್ವಾತಂತ್ರ್ಯ. ನೀವೆಲ್ಲೂ ಇರ್ಬೋದು, ಯಾವ ಡಿನಾಮಿನೇಷನ್ ಆದರೂ ಇದ್ಕೊಳ್ಳಿ. ದಟ್ ಈಸ್ ಅಪ್ ಟು ಯು. ಅದು ರಕ್ಷಣೆ ಇರೋದು ಯಾವುದೇ ಡಿನಾಮಿನೇಷನ್ನಲ್ಲೋ ಸಭೆಯಲ್ಲೋ ಅಲ್ಲ. ರಕ್ಷಣೆ ಇರೋದು ಯೇಸುವಿನಲ್ಲಿ ಮಾತ್ರನೇ. ಸಾಲ್ವೇಷನ್ ಈಸ್ ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್, ನಾಟ್ ಇನ್ ಎನಿ ಡಿನಾಮಿನೇಷನ್ ಆರ್ ಚರ್ಚಸ್.
ಯಾವುದೇ ಚರ್ಚ್ ಒಳಗಡೆ ರಕ್ಷಣೆ ಇಲ್ಲ, ಸಭೆಯಲ್ಲೂ ರಕ್ಷಣೆ ಇಲ್ಲ, ಯಾವ ಫಾದರಲ್ಲೋ ಪಾಸ್ಟ್ರಲ್ಲೋ ರಕ್ಷಣೆ ಇಲ್ಲ, ಯಾವುದೋ ನೀರಲ್ಲಲ್ಲ ರಕ್ಷಣೆ ಇರೋದು, ಎಣ್ಣೆಲಲ್ಲ ರಕ್ಷಣೆ ಇರೋದು, ಬೈಬಲಲ್ಲ ರಕ್ಷಣೆ ಇರೋದು. ರಕ್ಷಣೆ ಇರೋದು ಕ್ರಿಸ್ತ ಯೇಸುವಿನಲ್ಲಿ, ದೇವರ ಪುತ್ರನಲ್ಲಿ. ಓನ್ಲಿ ಇನ್ ಗಾಡ್, ಓನ್ಲಿ ಇನ್ ಸನ್ ಆಫ್ ಗಾಡ್, ಓನ್ಲಿ ಇನ್ ಕ್ರೈಸ್ಟ್ ಜೀಸಸ್ ಯು ವಿಲ್ ಫೈಂಡ್ ನ್ಯೂ ಲೈಫ್, ಸಾಲ್ವೇಷನ್. ರಕ್ಷಣೆ ಅಂತಕ್ಕಂಥದ್ದು ನಮಗೆ ನಿಜವಾಗ್ಲೂ ಸಿಗೋದು ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ. ಬೇರೆ ಯಾರಲ್ಲೂ, ಯಾವುದರಲ್ಲೂ, ಧರ್ಮದಲ್ಲೂ, ಜಾತಿಯಲ್ಲೂ, ಪಂಗಡದಲ್ಲೂ, ಮನುಷ್ಯನಲ್ಲೂ, ಅಧಿಕಾರಿಯಲ್ಲೂ, ಯಾರಲ್ಲೂ ನಮಗೆ ಹೊಸ ಜನ್ಮ ಅನ್ನೋದು ಸಿಗೋದಿಲ್ಲ. ಓನ್ಲಿ ಇನ್ ಕ್ರೈಸ್ಟ್. ಅಲ್ಲಿಗೆ ಬರಬೇಕು. ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಬರೋದು ಯಾರು? ಹೂ ವಿಲ್ ಬ್ರಿಂಗ್ ಮೀ ಟು ಕ್ರೈಸ್ಟ್? ಗಾಸ್ಪೆಲ್, ಶುಭ ಸಂದೇಶ. ಹಾಗಾದರೆ ಏನು ಬೇಕು ನಮ್ಗೆ ಅಲ್ಲಿಗೆ ಬರಬೇಕು? ಈಗ ನಿಮ್ಮಲ್ಲಿ ಯಾರಿಗಾದರೂ ನನಗೊಂದು ಹೊಸ ಜನ್ಮ ಬೇಕು, ಇವತ್ತು ಸತ್ತು ಹೋದ್ರೂ ನಾನು ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ಹೋಗುವಾಗ ದೇವ್ರನ್ನ ಅಪ್ಪ ಅಂತ ನಾನು ಕರಿಬೇಕು ಅಂತ ಯಾರಿಗೆ ಆಸೆ ಇದ್ದರೂ ನೀವು ಏನು ಮಾಡಬೇಕಾಗಾದ್ರೆ? ಫಸ್ಟ್ ನೀವು ಮಾಡಬೇಕಾಗಿರೋದು, ಯು ನೀಡ್ ಟು ಹಿಯರ್ ದ ಗಾಸ್ಪಲ್. ನಿಮ್ಮೊಳಗಡೆ ಆಸೆ ಬರಬೇಕು. ಹಾಗಾದರೆ ಆ ಶುಭ ಸಂದೇಶ ನನಗೆ ಬೇಕು, ನಾನು ಅದನ್ನು ಆಲಿಸಬೇಕು ಎಂಬ ಆಸೆ ನಿಮ್ಮೊಳಗಡೆ ಬಂದರೆ ಗಾಡ್ ವಿಲ್ ಹೆಲ್ಪ್ ಯು ಟು ರಿಸೀವ್ ದ್ಯಾಟ್ ನ್ಯೂ ಲೈಫ್, ದ್ಯಾಟ್ ಹೋಲಿ ಸ್ಪಿರಿಟ್ ಇನ್ ಯುವರ್ ಸ್ಪಿರಿಟ್. ದೇವರು ಸಹಾಯ ಮಾಡ್ತಾರೆ. ಅದು ನಿಮ್ಗೆ ಆಸೆನೇ ಇಲ್ಲ ಅಂದರೆ ದೇವರು ತಿರುಗಿ ಕೂಡ ನೋಡಲ್ಲ. ದೇವರು ಇಷ್ಟು ಮಾಡ್ತಾರೆ, ಬಾಗಿಲು ತಟ್ತಾರೆ. He can do this much. He will knock at the door. Only this much he can do. Till you die he will do. ಸಾಯೋ ತನಕ ಇದನ್ನು ಮಾಡ್ತಾ ಇರ್ತಾರೆ. ನೀನು ಸತ್ತೋದ್ಮೇಲೆ ತಟ್ಟಲಿಕ್ಕೆ ಏನೂ ಇಲ್ಲ. ಯೇಸು ಸ್ವಾಮಿ ಹೇಳಿದ ಮಾತದು. ಪ್ರಕಟಣೆ ರೆವಲೇಷನ್ 3:21 ರೆವಲೇಷನ್ ಚಾಪ್ಟರ್ 3 ವರ್ಸ್ 21 ಯೇಸು ಅಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಇವತ್ತು ಯೇಸು ನಿನ್ನ ಹೃದಯದ ಬಾಗಿಲ ಬಳಿ ನಿಂತು ತಟ್ತಾ ಇದ್ದಾರೆ. ಯಾವುದಕ್ಕಾಗಿ ಗೊತ್ತಾ? ನಿನ್ನ ಒಳಗಡೆ ಜೀವ ತುಂಬಿಸ್ಲಿಕ್ಕೆ, ನಿನ್ನನ್ನು ದೇವರ ಮಗನನ್ನಾಗಿ ಮಾಡಲಿಕ್ಕೆ, ನಿನ್ನನ್ನು ದೇವರ ಮಗಳನ್ನಾಗಿ ಮಾಡಲಿಕ್ಕೆ ಯೇಸು ತಟ್ತಾ ಇದ್ದಾರೆ. ಹೇಗೆ? ಥ್ರೂ ಹಿಸ್ ವರ್ಡ್, ಅವರ ವಾಕ್ಯದ ಮುಖಾಂತರ ಹೃದಯದ ಬಾಗಿಲನ್ನು ತಟ್ತಾ ಇದ್ದಾರೆ. ಇಫ್ ಯು ಹಿಯರ್ ಹಿಸ್ ವಾಯ್ಸ್ ಆ್ಯಂಡ್ ಓಪನ್ ಯುವರ್ ಹಾರ್ಟ್, ಎಸ್ ಲಾರ್ಡ್, ಐ ನೀಡ್ ಯು, ಐ ಆಮ್ ಸಾರಿ, ಐ ಆಮ್ ಎ ಸಿನ್ನರ್, ಕಮ್ ಟು ಮೈ ಹಾರ್ಟ್, ಐ ನೀಡ್ ಯು, ಐ ನೀಡ್ ಲೈಫ್, ಐ ನೀಡ್ ನ್ಯೂ ಲೈಫ್, ನನಗೆ ಹೊಸ ಜೀವ ಬೇಕು, ಐ ನೀಡ್ ಯುವರ್ ಹೋಲಿ ಸ್ಪಿರಿಟ್. ನಿಜವಾಗ್ಲೂ ನಿನ್ನ ಪವಿತ್ರಾತ್ಮ ಬೇಕು, ಹೊಸ ಜನ್ಮ ಬೇಕು, ದೇವರೇ ನನಗೆ ನೀನು ಬೇಕು ಅಂತ ಆಸೆ ಪಡೋದಾದರೆ ಗಾಡ್ ಈಸ್ ರೆಡಿ ಟು ಗೆಟ್ ಇನ್ ಟು ಯುವರ್ ಹಾರ್ಟ್. ನಿನ್ನ ಹೃದಯದ ಒಳಗಡೆ ಬರಲಿಕ್ಕೆ ಅವರು ತಯಾರಾಗಿದ್ದಾರೆ. ಅದೇ ವಾಕ್ಯ ಹೇಳುತ್ತೆ, ಓದೋಣ. पळे दारार पडून हांव हांगा उबो आसा. जो कोण म्हजो ताळो आयकून दार उक्तें करता ताच्या घरांत हांव भितर सरतलो आनी ताचे सोवें जेवतलो, तोय म्हजे सोवें जेवतलो. ಇದು ಆಗಬೇಕು. ಇದು ನಮ್ಮ ಜೀವನದಲ್ಲಿ ಆಗದೆ ಸತ್ತೋಗ್ಬಿಟ್ರೆ ನರಕನೇ ಗತಿ. ಇದು ನಮ್ಮ ಜೀವನದಲ್ಲಿ ಇಲ್ಲ ಆಗಬೇಕು. ಸತ್ತ ಮೇಲೆ ಆಗೋದಲ್ಲ ಅದು. ಇಲ್ಲಿ ಬದುಕುವಾಗ ಯೇಸು ಕ್ರಿಸ್ತನ ಜೊತೆಯಲ್ಲಿ ಜೀವಿಸಿದ ಅನುಭವ ಬೇಕು. ದೇವರ ಜೊತೆಯಲ್ಲಿ, ಅಪ್ಪನ ಜೊತೆಯಲ್ಲಿ ಮಕ್ಕಳು ಬದುಕಬೇಕು. ಎಲ್ಲ ಅಪ್ಪಂದರು ಆಸೆ ಪಡೋದೇನು? ನನ್ನ ಮಗ ನನ್ನ ಜೊತೆಯಲ್ಲಿ ಬದುಕಬೇಕು, ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಅನ್ಯೋನ್ಯವಾಗಿ ಇರಬೇಕು. ಕೆಲವೊಮ್ಮೆ ಕೋಪ ಬಂದಾಗ ಅಪ್ಪ ಅಮ್ಮಂದರು ಮಕ್ಕಳಿಗೆ ಹೇಳ್ತಾರೆ, ಏನಂತ ಹೇಳ್ತಾರೆ? ನೀನು ನನ್ನ ಮಗನೇ ಅಲ್ಲ, ನೀನು ನನ್ನ ಮಗಳೇ ಅಲ್ಲ. ಯಾಕೆ ಹೇಳ್ತಾರೆ? ಯಾಕೆ ಅಂದರೆ ಆ ಮಗ ಮಗಳು ಅಪ್ಪ ಅಮ್ಮನ ಜೊತೆಯಲ್ಲಿ ಸರಿಯಾದ ಸಂಬಂಧದಲ್ಲಿ ಇಲ್ಲದೇ ಇರುವಾಗ, ಆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇಲ್ಲದೇ ಇರುವಾಗ, ಅಗೇನ್ಸ್ಟ್ ಆಗಿ ಬದುಕುವಾಗ ಯು ಆರ್ ನಾಟ್ ಮೈ ಚೈಲ್ಡ್ ಅಂತ ಹೇಳ್ತಾರೆ. ಸಂಬಂಧದಲ್ಲಿ ಇರೋದನ್ನು ಬಯಸ್ತಾರೆ ಪ್ರತಿಯೊಂದು ಅಪ್ಪ ಅಮ್ಮ. ಅದೇ ರೀತಿಯಲ್ಲಿ ದೇವರು ಬಯಸೋದೇನು ಗೊತ್ತಾ? ಮಕ್ಕಳು, ನಾವೆಲ್ಲರೂ ಮಕ್ಕಳು ದೇವರಿಗೆ ಮಕ್ಕಳಾಗಬೇಕು, ದೇವರ ಮಕ್ಕಳಾಗಿ ಆ ಅಪ್ಪನ ಸಂಬಂಧದಲ್ಲಿರಬೇಕು, ಕ್ರಿಸ್ತ ಯೇಸುವಿನ ಸಂಬಂಧದಲ್ಲಿ ನಾವು ಜೀವಿಸಬೇಕು ಅಂತ ದೇವರು ಬಯಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಳಗಡೆ ಯಾವಾಗ ಆಸೆ ಬರುತ್ತೆ ಗೊತ್ತಾ? ನನಗೆ ದೇವರ ಸಂಬಂಧ ಬೇಕು ಅಂತ ಆಸೆ ಯಾವಾಗ ಬರುತ್ತೆ ಗೊತ್ತಾ? ನಮ್ಮೊಳಗಡೆ ಪರಿಶುದ್ಧಾತ್ಮರು ಇದ್ದರೆ. ಪರಿಶುದ್ಧಾತ್ಮರು ಇಲ್ಲದೆ ಇದ್ದರೆ ಆಸೆ ಏನು ಬರುತ್ತೆ ಗೊತ್ತಾ? ನಮಗೆ ದೇವರ ಆಶೀರ್ವಾದ ಬೇಕು ಅಷ್ಟೇ, ಅಪ್ಪನ ಆಸ್ತಿ ಬೇಕು. ನಮಗೇನು ಬೇಕು? ದೇವರ ಆಶೀರ್ವಾದ ಬೇಕು. ಅದಕ್ಕಾಗಿ ಅಲ್ವ ನಾವು ಧ್ಯಾನಗಳಿಗೆ ಓಡೋದು. ನಾವು ಧ್ಯಾನ ಕೂಟಗಳಿಗೆ ಓಡ್ತೀವಲ್ವ? ಅಲ್ಲಿ ಇಲ್ಲಿ ಯಾರಾದರೂ ದೊಡ್ಡ ದೊಡ್ಡ ಬ್ರದರ್ಸ್ಗಳು ಬಂದಿದ್ದಾರೆ, ಪವಾಡ ಮಾಡೋರು ಬಂದಿದ್ದಾರೆ ಅಂದರೆ ನಾವು ಓಡ್ತೀವಿ ಅಲ್ವಾ? ಯಾಕೆ ಓಡ್ತೀವಿ ಹೇಳಿ? ಆಶೀರ್ವಾದ ಬೇಕು, ಆಶೀರ್ವಾದ ಬೇಕು. ಆಶೀರ್ವಾದ ಯಾವುದಕ್ಕೆ? ಈ ಶರೀರಕ್ಕೆ ಸುಖ, ಶರೀರದ ಇಚ್ಛೆಗಳು ಈಡೇರಿಸ್ಕೊಳ್ಳಿಕ್ಕೆ ನಾವು ಓಡ್ತೀವಿ. ಸ್ವರ್ಗಕ್ಕಲ್ಲ, ಸ್ವರ್ಗಕ್ಕೆ ಹೋಗೋ ಆಸೆಯಿಂದ ಅಲ್ಲ, ಇನ್ನೂ ಬದುಕಬೇಕು, ಇಲ್ಲಿ ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಬದುಕಬೇಕು,
ಚೆನ್ನಾಗಿ ಬದುಕೋದು ಅಂದರೆ ಹೇಗೆ? ಚೆನ್ನಾಗಿ ನಮ್ಮ ಆಸೆ ಈಡೇರಿಸಬೇಕು, ನಮ್ಮ ಶರೀರವನ್ನು ತೃಪ್ತಿಯಾಗಿ ಇಟ್ಕೋಬೇಕು. ಅದೇ ಮುಖ್ಯ ಅಲ್ವಾ ಜೀವನದಲ್ಲಿ? ಅಲ್ವಾ? ಅಲ್ಲ, ಜೀವನದಲ್ಲಿ ಮುಖ್ಯ ಪವಿತ್ರಾತ್ಮ ಇಲ್ಲಿದ್ದವನಿಗೆ, ಅವನಿಗೆ ಅದೇ ಮುಖ್ಯ. ಪವಿತ್ರಾತ್ಮ ಇರುವವನಿಗೆ ದೇವರನ್ನು ತೃಪ್ತಿಪಡಿಸೋದೇ ಮುಖ್ಯ. ಪವಿತ್ರಾತ್ಮ ಇರುವವನಿಗೆ ನಾನು ದೇವರನ್ನ ತೃಪ್ತಿಪಡಿಸಬೇಕು, ದೇವರಿಗೆ ತೃಪ್ತಿ ಆಗುವ ಹಾಗೆ ನಾನು ಬದುಕಬೇಕು. ಇದೊಂದು ಹೋರಾಟ, ಇದೊಂದು ಸ್ಟ್ರಗಲ್. ಯಾರಿಗಿರುತ್ತೆ? ದೋಸ್ ಹೂ ಆರ್ ಬಾರ್ನ್ ಆಫ್ ದ ಸ್ಪಿರಿಟ್. ಇಲ್ಲದೆ ಇದ್ದರೆ ಆಗ ನೀವು ಓದಿದ ಹಾಗೆ ಹೊಂಕಣಿಲಿ ಓದಿ ಒಂದು ಸರಿ, ಜಾನ್ 3:6, ಯೋವನ್ನ 3:6. ವಾಟ್ ಈಸ್ ಬಾರ್ನ್ ಆಫ್ ದ ಫ್ಲೆಶ್ ಈಸ್ ಓನ್ಲಿ ಫ್ಲೆಶ್, ವಾಟ್ ಈಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಈಸ್ ಓನ್ಲಿ ಸ್ಪಿರಿಟ್. ಆರ್ ಯು ಬಾರ್ನ್ ಆಫ್ ದ ಸ್ಪಿರಿಟ್ ಆರ್ ಬಾರ್ನ್ ಆಫ್ ಓನ್ಲಿ ಫ್ಲೆಶ್? रक्त मासा तावन जल्मता ते रक्त मासस, आत्म्य तावन जल्मता ते आत्मिक स्वरूपाचे. ಸೇಮ್ ವರ್ಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೋಮನ್ಸ್ ಚಾಪ್ಟರ್ 8:5 ನಾವು ನೋಡ್ತೀವಿ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ रक्त मासा काल जाऊन जी येतात ती रक्त मासाचे अपेक्षेप्रमाणे जी येतात. आत्म्याचे पदवे काल जी येतात ती आत्म्याचे अपेक्षेप्रमाणे जी येतात. 6. रक्त मासाचे अपेक्षेचं फळ मरण, आत्म्याचे अपेक्षेचं फळ जीवित आणि शांती. 7. कुडीची अपेक्षा देवाक विरोध, देवाच्या कायद्याक ती काल जायना आणि काल जाऊन निजायकी तिचे वरवीं जायना. 8. यापासून रक्त मासा काल जाता ती देवाक मानवणांत. ನೋಡಿ, ಇಟ್ಸ್ ವೆರಿ ಕ್ಲಿಯರ್. ಇದು ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಬೈಬಲ್ ಒಳಗಡೆ ಇರ್ತಕ್ಕಂಥ ದೇವರ ವಾಕ್ಯ. ದೀಸ್ ಆರ್ ದ ವರ್ಡ್ಸ್ ಆಫ್ ಗಾಡ್, ವರ್ಡ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಇದು ಪವಿತ್ರಾತ್ಮ ನಮಗಾಗಿ ಬರೆದಿಟ್ಟಿರ್ತಕ್ಕಂಥ ವಾಕ್ಯ. ಎಷ್ಟು ಕ್ಲೀನಾಗಿದೆ, ಇದಕ್ಕೆ ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ, ಕ್ಲೀನಾಗಿದೆ. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮಗ್ನರಾಗಿರುತ್ತಾರೆ. ಫಾರ್ ದೋಸ್ ಹೂ ಲಿವ್ ಅಕಾರ್ಡಿಂಗ್ ಟು ದ ಫ್ಲೆಶ್ ಸೆಟ್ ದೇರ್ ಮೈಂಡ್ಸ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್. ವೇರ್ ಈಸ್ ಯುವರ್ ಮೈಂಡ್ ಇಸ್ ಸೆಟ್? ನಮ್ಮ ಮೈಂಡ್ ಯಾವುದಕ್ಕೆ ಸೆಟ್ ಆಗಿದೆ ಇವತ್ತು? ಥಿಂಗ್ಸ್ ಆಫ್ ದ ಫ್ಲೆಶ್ ಆರ್ ಥಿಂಗ್ಸ್ ಆಫ್ ದ ಸ್ಪಿರಿಟ್? ಸ್ವರ್ಗೀಯ ವಿಷಯಗಳ ಕಡೆ ನಮ್ಮ ಮೈಂಡ್ ಸೆಟ್ ಆಗಿದೆಯಾ? ಕ್ರಿಶ್ಚಿಯನ್ಸ್ದು ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತೀವಿ. ನಿಜವಾದ ಕ್ರಿಶ್ಚಿಯನ್ ಆದರೆ, ಒರಿಜಿನಲ್ ಆದರೆ ನಮ್ಮ ಮೈಂಡ್ ಸ್ವರ್ಗೀಯ ವಿಷಯಗಳ ಕಡೆ ಸೆಟ್ ಆಗಿರುತ್ತೆ. ಡಮ್ಮಿ ಡೂಪ್ಲಿಕೇಟ್ ಆದರೆ ನಮ್ಮ ಮೈಂಡ್ ಬರೀ ಲೋಕ, ದುಡ್ಡು, ತಿನ್ನು, ಕುಡಿ, ಕ್ರಿಸ್ಮಸ್ ಸೆಲೆಬ್ರೇಷನ್, ಯಾವ ಬಟ್ಟೆ ಹಾಕೋಬೇಕು, ಯಾವ ಕೇಕ್ ಕಟ್ ಮಾಡಬೇಕು, ಯಾವ ಕಲರ್ ಕೇಕ್ ತರಬೇಕು, ಎಷ್ಟು ಸೈಜ್ ತರಬೇಕು, ಯಾರನ್ನೆಲ್ಲ ಕರಿಬೇಕು, ಏನೆಲ್ಲ ಎಷ್ಟು kg ಮಾಂಸ, ಇದೇ ಆಯಿತು. ನಮ್ಮ ಮೈಂಡ್ ಪೂರ್ತಿ ಸೆಟ್ ಆಗಿರೋದು ತಿನ್ನೋ ವಿಷಯದಲ್ಲಿ, ಕುಡಿಯೋ ವಿಷಯದಲ್ಲಿ, ಪಾರ್ಟಿ ಮಾಡೋ ವಿಷಯದಲ್ಲಿ, ಡ್ಯಾನ್ಸ್ ಮಾಡೋ ವಿಷಯದಲ್ಲಿ, ಇದೇ ವಿಷಯದಲ್ಲೇ ಮೈಂಡ್ ಸೆಟ್. ಸೆಲೆಬ್ರೇಷನ್ ಯಾವ ರೀತಿ ಮಾಡಬೇಕು, ಯಾವ ಬಟ್ಟೆ ಹಾಕೋಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಮೈಂಡ್ ಪೂರ್ತಿ ಇದರಲ್ಲೇ ಸೆಟ್ ಆಗಿರುತ್ತೆ. ಆತ್ಮಿಕ ವಿಷಯ ಏನೂ ಇಲ್ಲ. ಧಾರ್ಮಿಕ ವಿಷಯ ಇರುತ್ತೆ. ಧಾರ್ಮಿಕ ವಿಷಯ ಅಂದರೆ ಏನು? ರಿಲಿಜಿಯಸ್. ಯಾವ ಹಾಡು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಎಷ್ಟು ಗಂಟೆಗೆ ನಮ್ಮ ಪ್ರಾರ್ಥನೆ ಸ್ಟಾರ್ಟ್ ಮಾಡಬೇಕು, ಪ್ರಾರ್ಥನೆ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿ ಎಂಡ್ ಆಗಬೇಕು, ಇದೆಲ್ಲ ಧಾರ್ಮಿಕವಾದ ಅನೇಕ ವಿಷಯಗಳಿರುತ್ತೆ. ಆತ್ಮಕ್ಕೆ ಸಂಬಂಧಪಟ್ಟಿದ್ದೇನು ಝೀರೋ ಇರೋದಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಈ ಧಾರ್ಮಿಕ ಕಾರ್ಯಕ್ಕೂ ದೇವರ ಕಾರ್ಯಕ್ಕೂ ವಿರುದ್ಧನೇ ಯಾವತ್ತಿದ್ರು. ರಿಲಿಜಿಯನ್ ಅನ್ನೋದು ದೇವರ ಸ್ಥಾಪನೆ ಅಲ್ಲ, ಸೈತಾನನ ಸ್ಥಾಪನೆ ಮಾಡಿದ್ದು. ಆಲ್ ದ ರಿಲಿಜಿಯನ್. ಅದಕ್ಕೆ ನೀವು ಕೇಳ್ಬೋದು ಹೇಗೆ ಅಂತ. ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಹುಟ್ಟಿದಾಗ ಭಯಪಟ್ಟ 2 ಗುಂಪು ಯಾರು ಗೊತ್ತಾ? ಒಂದು ರಿಲಿಜಿಯಸ್ ಪೀಪಲ್, ಇನ್ನೊಂದು ಪೊಲಿಟಿಕಲ್ ಪೀಪಲ್. ಇಬ್ಬರಿಗೂ ಭಯ ಆಯಿತು. ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಲಿಕ್ಕೆ ಮುಖ್ಯ ಪಾತ್ರಧಾರಿ ಯಾರು? ಪ್ರಧಾನ ಯಾಜಕ, ಹೈ ಪ್ರೀಸ್ಟ್, ಜೂಯಿಷ್ ಹೈ ಪ್ರೀಸ್ಟ್. ಯೇಸು ಯಾವ ಧರ್ಮದಲ್ಲಿ ಹುಟ್ಟಿದ್ರೋ ಮನುಷ್ಯನಾಗಿ, ಆ ಧರ್ಮದ ದೇವರ ಸ್ಥಾನದಲ್ಲಿ ಕೂತ್ಕೊಂಡ ವಿನಾಶಕರ ವಿಕಟ ಮೂರ್ತಿಯಾದ ಪ್ರಧಾನ ಪುರೋಹಿತ, ಹೈ ಪ್ರೀಸ್ಟ್. ಅವನು ಸ್ಟಾರ್ಟ್ ಮಾಡಿದ್ದು. ಮತ್ತು ಫರಿಸಾಯರು, ಕೌನ್ಸಿಲ್ ಮೆಂಬರ್ಸ್, ಸನ್ಹೆದ್ರಿನ್ ಸಭೆಯ, ಯಹೂದ್ಯ ಸಭೆ, ದೊಡ್ಡ ಸಭೆ. ಇವತ್ತಿನ ಕ್ರೈಸ್ತ ಸಭೆ ಎಲ್ಲ ಇದೆಯಲ್ವಾ, ಅದರಲ್ಲಿ ದೊಡ್ಡ ದೊಡ್ಡ ಕಮಿಟಿಗಳಿರುತ್ತಲ್ವ, ದೊಡ್ಡ ಕಮಿಟಿ, ಟಾಪ್ ಮೋಸ್ಟ್ ಕಮಿಟಿ. ಯಾವುದು ಕಮಿಟಿದ ಹೆಸರು ಬೇಡ,
ಯಾಕೆ ಹೆಸರು ಬೇಡ ಅಂದರೆ ಹೇಳಲಿಕ್ಕೆ ಅಸಹ್ಯ ಆಗೋದ್ರಿಂದ. ಯಾವ ಕಮಿಟಿದ ಹೆಸರು ಬೇಡ. ಬೈಬಲ್ನಲ್ಲಿ ಸನ್ಹೆದ್ರಿನ್ ಅಂತ ಒಂದು ಸಂಘ ಇದೆ, ಕಮಿಟಿ, ಟಾಪ್ ಕ್ಲಾಸ್ ಜೂಯಿಷ್ ಕಮಿಟಿ, ಯಹೂದ್ಯರ ಸುಪ್ರೀಂ ಕಮಿಟಿ. ಅದು ಆ ಕಮಿಟಿ ಏನು ತೀರ್ಮಾನ ಮಾಡುತ್ತೋ ಅದು ಫೈನಲ್, ಅದು ದೇವರು ಆಲೋಚನೆ ಕೊಡೋದಂಥ ಕಮಿಟಿಗೆ. ಹಾಗೆ ಆ ಕಮಿಟಿ ಇದ್ದಂಥ 70 ಮೆಂಬರ್ಸಲ್ಲಿ 70 ಮೆಂಬರ್ಸಲ್ಲಿ 68 ಮೆಂಬರ್ಸ್ಗೆ ಆಲೋಚನೆ ಬಂದಿದ್ದು ಯೇಸುನ ಶಿಲುಬೆಗೆ ಏರಿಸಬೇಕು ಅಂತ. ಖಂಡಿತ ದೇವರೇ ಕೊಟ್ಟಿದ್ದ ಆಲೋಚನೆ ಬಿಡಿ, ದೇವರ ಚಿತ್ತ ಇಲ್ಲದೆ ಆಗೋದಿಲ್ಲಲ್ಲ. ಆದರೆ ಹೊಟ್ಟೆ ಕಿಚ್ಚಿಂದ ಮಾಡಿದ್ದು. ಆಲ್ ದೀಸ್ ರಿಲೀಜಿಯಸ್ ಫ್ರಾಡ್, ಈ ರಿಲೀಜಿಯಸ್ ಗ್ರೂಪ್ಗಳು ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸೋ ಪ್ಲ್ಯಾನ್ ಮಾಡಿತು. ಯಾಕೆಂದರೆ ಯೇಸು ಯಾವುದೇ ರಿಲಿಜಿಯನ್ನ ಸ್ಥಾಪನೆ ಮಾಡಲಿಕ್ಕಾಗಿ ಬಂದಿಲ್ಲ. ಹೀ ಕೇಮ್ ಟು ಎಸ್ಟಾಬ್ಲಿಷ್ ದ ಕಿಂಗ್ಡಮ್ ಆಫ್ ಹೆವನ್ ಇನ್ ದ ಹಾರ್ಟ್ಸ್ ಆಫ್ ಪೀಪಲ್. ಆ್ಯಂಡ್ ಸೈತಾನನಿಗದು ಬೇಕಾಗಿಲ್ಲ. ಸೈತಾನ ಆಲ್ರೆಡಿ ಅವನ ಸಾಮ್ರಾಜ್ಯವನ್ನು ಧರ್ಮದ ರೂಪದಲ್ಲಿ ಮನುಷ್ಯನ ಹೃದಯದೊಳಗಡೆ ವಿಷವನ್ನು ಬಿತ್ತನೆ ಮಾಡಿಬಿಟ್ಟಿದ್ದ. ಯೇಸು ಬಂದರೆ ಮನುಷ್ಯನ ಹೃದಯದೊಳಗಡೆ ಇರ್ತಕ್ಕಂಥ ಈ ರಿಲಿಜಿಯಾಸಿಟಿ, ಈ ಧರ್ಮ ಜಾತಿ ಎಂಬುದು ನಾಶ ಆಗಿ ಹೋಗುತ್ತೆ. ಮನುಷ್ಯನ ಹೃದಯದೊಳಗಡೆ ಪ್ರೀತಿ ಬರುತ್ತೆ, ದೈವ ಭಯ ಬರುತ್ತೆ, ವಿಶ್ವಾಸ ಬರುತ್ತೆ, ದೇವ್ರನ್ನ ಅರಿತುಕೊಳ್ತಾರೆ, ಆತ್ಮದಿಂದ ದೇವ್ರನ್ನ ಆರಾಧಿಸುವ ದೇವರ ಮಕ್ಕಳಾಗ್ತಾರೆ. ಇದು ಪಿಶಾಚಿಗೆ ಗೊತ್ತು. ಆದ್ದರಿಂದ ಯೇಸು ಹುಟ್ಟದೇ ಇರೋ ಥರ ಸಾಯಿಸಿಬಿಡೋಣ, ಹುಟ್ಟೋಕ್ಕಿಂತ ಮುಂಚೆನೇ ಎತ್ತಿಬಿಡೋಣ ಅಂತ ಟ್ರೈ ಮಾಡ್ದ, ವರ್ಕೌಟ್ ಆಗಿಲ್ಲ. ಹುಟ್ಟಿದ ಮೇಲೆ ಎತ್ತಿಬಿಡೋಣ ಅಂತ ಸುಮಾರು 2,000 ಮಕ್ಕಳನ್ನ ಸಾಯಿಸ್ದ, ವರ್ಕೌಟ್ ಆಗಿಲ್ಲ. ಯೇಸುನ ಸಾಯಿಸಲಿಕ್ಕೆ ಶಿಲುಬೆ ಮರಣದಲ್ಲಿ ಯೇಸು ಸತ್ತರೆ ಪಿಶಾಚಿಯ ಪವರ್ ಹೋಗುತ್ತೆ, ಅವನ ಲೀಗಲ್ ಅಥಾರಿಟಿ ನಷ್ಟ ಆಗುತ್ತೆ, ಅವನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಯೇಸು ಶಿಲುಬೆ ಮೇಲೆ ಸಾಯುವಾಗಲೂ ಟ್ರೈ ಮಾಡ್ದ. ಒಂದು ಸಾರಿ ಶಿಲುಬೆ ಮರಣಕ್ಕಿಂತ ಮುಂಚೆ ಗೆತ್ಸೆಮನೆ ತೋಪಿನಲ್ಲಿ ಟ್ರೈ ಮಾಡ್ದ, ಅಲ್ಲೂ ಜೀಸಸ್ ಪಾಸ್ ಆದರು. ಎಲ್ಲ ಕಡೆಗೂ ಶಿಲುಬೆ ಮೇಲೂ ಟ್ರೈ ಮಾಡ್ದ, ಅಲ್ಲೂ ಜೀಸಸ್ ಪಾಸ್ ಮಾಡಿದ್ರು. ನನಗೋಸ್ಕರ, ದಿಸ್ ಈಸ್ ಫಾರ್ ಮೈ ಸೇಕ್ ಇಡಿಯಟ್, ಇನ್ ಆರ್ಡರ್ ಟು ಸೇವ್ ಮೀ, ರಿಡೀಮ್ ಮೀ ಆ್ಯಂಡ್ ಗಿವ್ ಮೀ ದಟ್ ಅಥಾರಿಟಿ. ಆ ಅಧಿಕಾರವನ್ನು ನನಗೆ ತಂದು ಕೊಡಲಿಕ್ಕೋಸ್ಕರ, ನನ್ನನ್ನು ಕಾಪಾಡಲಿಕ್ಕೋಸ್ಕರ, ನನ್ನನ್ನು ರಕ್ಷಿಸೋದಕ್ಕೋಸ್ಕರ, ಆದಾಮನಲ್ಲಿ ನಾನು ಏನೆಲ್ಲ ಕಳ್ಕೊಂಡೋ ದಟ್ ಗ್ಲೋರಿ, ಆ ಮಹಿಮೆ ಮತ್ತು ಅಧಿಕಾರ, ಆ ಮಹಿಮೆಯನ್ನು ಅಧಿಕಾರವನ್ನು ಮರಳಿ ಪಾಪಿಯಾದ ಈ ಮರಣ ತುಂಬಿಕೊಂಡಿದ್ದ ನನಗೆ ವಾಪಸ್ ತಂದು ಕೊಡಲಿಕ್ಕೋಸ್ಕರ ಯೇಸು ಕ್ರಿಸ್ತರು ಎಲ್ಲೂ ಕೂಡ ಸೈತಾನನಿಗೆ ತನ್ನನ್ನು ಬಿಟ್ಟುಕೊಡಲಿಲ್ಲ. ಬದಲಾಗಿ ದೇವರಿಗೆ ತಮ್ಮನ್ನು ಬಿಟ್ಟುಕೊಟ್ಟು ಶಿಲುಬೆ ಮೇಲೆ ತಮ್ಮ ಪ್ರಾಣ ಕೊಟ್ಟು ಕೊನೆಯಲ್ಲಿ ಅವರು ಹೇಳಿದ ಮಾತು ಟೆಟೆಲೆಸ್ಟಾಯ್, ಇಟ್ ಈಸ್ ಫಿನಿಶ್ಡ್. ಆ ಮರಣವನ್ನು ಗೆದ್ದು ವಾಪಸ್ ಬಂದು ಅವ್ರು ಹೇಳ್ತಾರೆ, ನೌ ಆಲ್ ಅಥಾರಿಟೀಸ್ ಇನ್ ಮೈ ಹ್ಯಾಂಡ್. ಮರಣ ಹೊಂದಿದೆ ನಿಜ, ಆದರೆ ಈಗ ಯುಗ ಯುಗಾಂತರಕ್ಕೂ ಜೀವಿಸುವನಾಗಿದ್ದೇನೆ. ಮೃತ್ಯುವಿನ ಮತ್ತು ಮೃತ್ಯುಲೋಕದ ಬೀಗದ ಕೈಗಳು ನನ್ನ ಕೈಯಲ್ಲಿದೆ. ನೌ ಐ ಹ್ಯಾವ್ ದ ಕೀಸ್, ಐ ಹ್ಯಾವ್ ದ ಅಥಾರಿಟಿ. ಈ ಅಥಾರಿಟಿನ ಯಾರಿಗೆ ಕೊಟ್ಟರು ಗೊತ್ತಾ? ಜಾನ್ 1:12, ಯೋವಾನ್ನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 12ರಲ್ಲಿ ವಾಕ್ಯ ಹೇಳುತ್ತೆ, ಆಲ್ ಹೂ ಬಿಲೀವ್ ಇನ್ ಹಿಮ್ or his name, he gave them the authority to become the children of God. Their birth is not of flesh and blood, but from God himself. ಎಷ್ಟು ಚೆನ್ನಾಗಿದೆ, ಓದಿ ನೋಡೋಣ. जेजू क्रिस्ताक स्वीकार केल्ल्या सोमेस्तांक म्हणजे जेजू क्रिस्ताच्या नांवाचेर विश्वास दवरल्यांक देवाची भुरगीं जावचे हक्क ताणें दिले. ती जल्मली न्हय रक्तमासा वरवीं, वा कुडीचे सैंबीक वटणे वरवीं, वा मनुष्याचे कुशे वरवीं, बगार देवा वरवीं. ಪ್ರೈಸ್ ದಿ ಲಾರ್ಡ್. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು, ಅಂಥವರಿಗೆ ಅಂದರೆ ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಕೊಟ್ಟರು. ಯಾರಿಗೆ? ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ, ನನಗೆ ನಿತ್ಯ ಜೀವ ಕೊಡಲಿಕ್ಕಾಗಿ ಯೇಸು ಪ್ರಾಣ ಕಳ್ಕೊಂಡಿದ್ದಾರೆ, ನನ್ನ ಪಾಪ ತೊಳೆದು ನನ್ನನ್ನು ಶುದ್ಧಿ ಮಾಡಲಿಕ್ಕೆ, ಪವಿತ್ರ ಮಾಡಲಿಕ್ಕೆ ನನಗೋಸ್ಕರ ಯೇಸು ರಕ್ತ ಸುರಿಸಿದ್ದಾರೆ. ಆದುದರಿಂದ ನನ್ನ ಪಾಪ ಕ್ಷಮಾಪಣೆ ಆಗಿದೆ. ದೇವರು ನನ್ನ ಪಾಪವನ್ನು ಯೇಸುವಿನಲ್ಲಿ ಕ್ಷಮಿಸಿದ್ದಾರೆ. ಯೇಸುವಿನ ರಕ್ತದಿಂದ ನನಗೆ ಪಾಪ ಕ್ಷಮೆ ಸಿಕ್ಕಿದೆ. ಇನ್ನು ಮುಂದೆ ನಾನು ಪಾಪದಲ್ಲಿ ಬದುಕೋದಿಲ್ಲ, ಪಾಪಿಯಾಗಿ ಬದುಕೋದಿಲ್ಲ, ನಾನು ದೇವರ ಮಗನಾಗಿ ಬದುಕಲಿಕ್ಕೆ ನನಗೊಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ ಯೇಸು ಕ್ರಿಸ್ತನ ಮುಖಾಂತರ ಎಂದು ಯಾರೆಲ್ಲ ನಂಬ್ತಾರೋ ಆ ನಂಬಿಕೆಯ ಮುಖಾಂತರ ನಿಮಗೆ, ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ದೇವರು ಅವರಿಗೆ ಕೊಡ್ತಾರೆ. ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ಶರೀರದ ಇಚ್ಛೆಯಿಂದ ಅಲ್ಲ, ಮಾನವನಿಂದ ಅಲ್ಲ, ದೇವರಿಂದಲೇ ಆದದ್ದು.
ಅಂಥ ಒಂದು ಜನ್ಮ ಯಾರೆಲ್ಲ ಪಡ್ಕೊಂಡಿದ್ದೀರೋ ನೀವೆಲ್ಲರೂ ದೇವರ ಮಕ್ಕಳು. ಯಾರೆಲ್ಲ ದೇವರ ಪುತ್ರನಲ್ಲಿಟ್ಟ ವಿಶ್ವಾಸದಿಂದ ಆ ಜೀವ ಅಂದರೆ ಯೇಸು ಒಳಗಡೆ ಬಂದಿದ್ದಾರೋ ನೀವೆಲ್ಲರೂ ಯಾರು ಗೊತ್ತಾ? ಕ್ರಿಶ್ಚಿಯನ್. ಯಾರು ಕ್ರಿಶ್ಚಿಯನ್ಸು? ಯಾರು ಯೇಸುವನ್ನು ಒಳಗಡೆ ಸ್ವೀಕಾರ ಮಾಡಿದ್ದೀರೋ ನೀವೆಲ್ಲರೂ ಕ್ರಿಶ್ಚಿಯನ್. ಕ್ರಿಶ್ಚಿಯನ್ ಜಾತಿಯಲ್ಲಿದ್ದವರೆಲ್ಲರೂ ಅಲ್ಲ, ಕ್ರಿಸ್ತನನ್ನು ಒಳಗಡೆ ಸ್ವೀಕಾರ ಮಾಡಿದವರು. ಹೇಗೆ? ಪುತ್ರನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಶುಭವಾರ್ತೆಯನ್ನು ಆಲಿಸಿ ಪಾಪಕ್ಕೆ ವಿಮುಖರಾಗಿ ಯೇಸು ಕ್ರಿಸ್ತನು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾನೆ, ನನ್ನ ಬದಲಿಗೆ ಅವರು ಪುನರುತ್ಥಾನ ಹೊಂದಿದ್ದಾರೆ, ನನಗೊಂದು ಹೊಸ ಜೀವ ಕೊಟ್ಟಿದ್ದಾರೆ, ಯೇಸುವಿನಲ್ಲಿ ನಾನು ಸತ್ತೆ, ಸಮಾಧಿಯಾದೆ, ಪುನರುತ್ಥಾನ ಹೊಂದಿದೆ ಎಂದು ನಾನು ನಂಬುವಾಗ ದೇವರು ಆ ನಂಬಿಕೆಗೆ ಕೊಡುವಂಥ ಒಂದು ಉತ್ತರವಾಗಿದೆ ಪವಿತ್ರಾತ್ಮ. ಹೋಲಿ ಸ್ಪಿರಿಟ್ ಇಸ್ ದ ಗಿಫ್ಟ್ ಗಿವನ್ ಟು ಎವ್ರಿ ಬಿಲೀವರ್. Holy Spirit is God's gift given to every believer, everyone who believes in Jesus, that He is Christ, He is my Savior, and He has saved me from sin. ಯಾರೆಲ್ಲ ಯೇಸುವೆ ಕ್ರಿಸ್ತನಾಗಿದ್ದಾನೆ, ಯೇಸು ನನ್ನ ರಕ್ಷಕನಾಗಿದ್ದಾನೆ, ಯೇಸು ಕ್ರಿಸ್ತನಲ್ಲಿ ದೇವರು ನನ್ನ ಪಾಪವನ್ನು ಕ್ಷಮಾಪಣೆ ಮಾಡಿದ್ದಾರೆ ಎಂದು ಯಾರು ನಂಬಿ ಪಾಪಕ್ಕೆ ವಿಮುಖರಾಗಿದ್ದೀರೋ ನಿಮ್ಮ ಹೃದಯವನ್ನು ನೋಡುವಂಥ ದೇವರು ನಂಬಿಕೆಯುಳ್ಳ ಆ ಹೃದಯದಲ್ಲಿ ಕೊಡುವಂಥ ವರವಾಗಿದೆ ಪವಿತ್ರ ಆತ್ಮ. ಈ ಪವಿತ್ರ ಆತ್ಮ ಬರುವಾಗ ನಮ್ಮ ಆತ್ಮಕ್ಕೆ ಜೀವ ಬರುತ್ತೆ. ಆಗ ನಮಗೆ ಒಂದು ಸ್ಪಿರಿಚುವಲ್ ಬರ್ತ್ ಡೇ ಸಿಗುತ್ತೆ. ಅಂದಿನಿಂದ ನಾವೇನಾಗಿರ್ತೀವಿ? That day onwards we are the children of God. ಅಂದಿನಿಂದ ನಾವು ದೇವರ ಮಕ್ಕಳಾಗಿರ್ತೀವಿ. ದೇವರ ಮಕ್ಕಳಿಗೇನಿದೆ? ಹಕ್ಕಿದೆ. ಯಾರ ಮೇಲೆ? ಸೈತಾನನೇ ತೊಲಗು ಅಂದರೆ ತೊಲಗ್ತಾನೆ. ಇಲ್ಲಾಂದರೆ ದೆವ್ವ ಓಡಿಸೋರನ್ನ ನೀವು ಕರ್ಕೊಬರ್ಬೇಕಾಗುತ್ತೆ. ಇವರು ಪ್ರೊಫೆಷನಲ್ ದೆವ್ವ ಓಡಿಸೋರು ಇರ್ತಾರೆ ದುಡ್ಡು ಮಾಡಲಿಕ್ಕೋಸ್ಕರ. ಅವ್ರ ಹತ್ರ ಹೋದ್ರೆ ಏನು ಮಾಡ್ತಾರೆ? ಅವ್ರು ನಿಮಗೆ ಉಪ್ಪು ಕೊಡ್ತಾರೆ, ಎಣ್ಣೆ ಕೊಡ್ತಾರೆ, ತೀರ್ಥ ಕೊಡ್ತಾರೆ, ಇತ್ತೀಚೆಗೆ ಮಣ್ಣು ಕೊಡ್ತಾರಂತೆ ನಾನು ಕೇಳಲ್ಪಟ್ಟೆ. ಇದೆಲ್ಲ ತಂದು ಅಲ್ಲಿ ಇಲ್ಲಿ ಹಾಕಬೇಕಂತೆ. ಲಾಸ್ಟಿಗೆ ಮಣ್ಣು ತಿನ್ನಬೇಕಾಗುತ್ತೆ. ನೀವು ಅಂಥ ಒಂದು ಚೀಪ್ ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ನೀವು ಪವಿತ್ರಾತ್ಮನ ಪಡ್ಕೊಳ್ಳಿ, ಅಧಿಕಾರ ವಾಪಸ್ ತಗೊಳ್ಳಿ, ಸೈತಾನ ಜುಟ್ಟು ಹಿಡೀರಿ. ಸೈತಾನ ನಿಮ್ಮ ಜುಟ್ಟಲ್ಲ ಹಿಡಿಬೇಕಾಗಿರೋದು. ಕೆಲವ್ರು ಹೇಳ್ತಾರಲ್ಲ, ನಮ್ಮ ಮನೆ ಒಳಗಡೆ ಪಿಶಾಚಿ ಬ್ರದರ್, ದಯವಿಟ್ಟು ಓಡವನ್ನಿ. ನಿನ್ನ ಮನೆ ಒಳಗಡೆ ಅಲ್ಲ, ಒಳಗಡೆನೇ ಪಿಶಾಚಿ ಇದೆ. ಈ ಪಿಶಾಚಿನ ಓಡಿಸ್ಲಿಕ್ಕೆ ಎಣ್ಣೆಗೂ ತೀರ್ಥಕ್ಕೂ ಉಪ್ಪಿಗೆಲ್ಲ ಆಗಲ್ಲ. ಇದಕ್ಕೆ ದೇವರ ವಾಕ್ಯ ಎಂಬ ಇಬ್ಬಾಯಿ ಕತ್ತಿ ಒಳಗಡೆ ಹೋಗಬೇಕು. ಈ ಕತ್ತಿ ತಗೊಂಡು ಒಳಗಡೆ ಚುಚ್ಚಿದರೆ ಒಳಗಡೆ ಇರ್ತಕ್ಕಂಥ ಕಳ್ಳ ಓಡಿ ಹೋಗ್ತಾನೆ. ಒಳಗಡೆ ಅವನಿದ್ದಾನೆ ಸುಮಾರು ವರ್ಷದಿಂದ, ಏದೇನು ತೋಟದಿಂದನೇ ಸೇರ್ಕೊಂಡು ಬಿಟ್ಟಿದ್ದಾನೆ. ಹುಟ್ಟಬೇಕಾದ್ರೆ ಹೀಗೆ ಬಂದು ಹಾಗೆ ಒಳಗಡೆ ಸೆಟ್ಲಾದ. ಈಗ ಅವನು ಓಡಿಸ್ಬೇಕಾದ್ರೆ ಕತ್ತಿ ತಗೊಂಡು ಚುಚ್ಚಬೇಕು. ಯಾವ ಕತ್ತಿ? ಪವಿತ್ರಾತ್ಮನ ಕೊಡುಗೆಯಾದ ದೇವರ ವಾಕ್ಯ ಎಂಬ ಕತ್ತಿ ತಗೊಂಡು ಚೆನ್ನಾಗಿ ತಿವಿದ್ರೆ ಅವನೇನಾಗ್ತಾನೆ? ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅಲ್ಲಿ ಏನು ಬರುತ್ತೆ? ಬ್ಲಡ್ ಬರುತ್ತೆ. ಯಾರ ಬ್ಲಡ್ಡು? ಯೇಸುವಿನ ರಕ್ತ. ದೇವರ ವಾಕ್ಯ ಎಂಬ ಕತ್ತಿಯಲ್ಲಿ ಚುಚ್ಚಿ 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 ಏನಾಗುತ್ತೆ? ಅಲ್ಲಿ ರಕ್ತ ಬರುತ್ತೆ. ಯಾರ ರಕ್ತ? ಯೇಸುವಿನ ರಕ್ತ. ಹಾಗೇನಾಗುತ್ತೆ? ಆ ರಕ್ತ ಎಲ್ಲವನ್ನು ಕ್ಲೀನ್ ಮಾಡುತ್ತೆ. ನಮ್ಮ ಕೆಟ್ಟು ಹೋಗಿರುವ ಈ ಮನಸ್ಸಾಕ್ಷಿಯನ್ನು, ಮನಸ್ಸನ್ನು, ಆತ್ಮವನ್ನು ಕ್ಲೀನ್ ಮಾಡಿ ಶುದ್ಧಿ ಮಾಡುತ್ತೆ. ಆ ಶುದ್ಧವಾದ ಜಾಗದಲ್ಲಿ ಪರಿಶುದ್ಧನಾದ ದೇವರ ಪುತ್ರ ಬಂದು ವಾಸ ಮಾಡ್ತಾರೆ. ಆಗ ನಾವೇನಾಗ್ತೀವಿ? ದೇವರ ಮಂದಿರವಾಗ್ತೀವಿ, ದೇವರ ಮಕ್ಕಳಾಗ್ತೀವಿ. ಆಗ ನಮ್ಗೆ ಅಧಿಕಾರ ಬರುತ್ತೆ. ಆಗ ಸೈತಾನ ನಿಮ್ಮ ಮುಂದೆ ನಿಂತ್ಕೊಂಡು ಏಯ್ ಅಂದರೆ ಏಯ್ ಅಂತ ನೀವು ಹೇಳ್ಬೋದು. ನೀವೇ ಅಂದರೆ ಅವನು ವಾಪಸ್ ಹೋಗ್ತಾನೆ. ಅವನಿಗೇನು ಮಾಡೋಕ್ಕಾಗಲ್ಲ. ಅವನಿಗೆ ಗೊತ್ತು ನೀವು ಅಧಿಕಾರ ವಾಣಿಯಿಂದ ಮಾತಾಡ್ತಾ ಇದ್ದೀರಿ ಅಂತ. ಡಮ್ಮಿ ಫರಿಸಾಯರ ಥರ ಅಲ್ಲ ಅಂತ. ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಅಲ್ಲಿದ್ದ ಜನರು ಹೇಳಿದರು, ಅಲ್ಲ ನಮ್ಮ ಫರಿಸಾಯರು ಧರ್ಮಶಾಸ್ತ್ರಿಗಳು ಬೋಧನೆ ಮಾಡ್ತಾರೆ, ಆದರೆ ಇವನು ಬೇರೆ ಥರ ಮಾಡ್ತಾ ಇದ್ದಾನಲ್ಲ. ಅದೇ ಡಿಫ್ರೆನ್ಸ್. ಡಮ್ಮಿ ಬೋಧನೆಗೂ ಒರಿಜಿನಲ್ ಬೋಧನೆಗೂ ಅದೇ ಡಿಫ್ರೆನ್ಸ್. ಡಮ್ಮಿ ಬೋಧನೆ ಅಂದರೆ ಏನು ಗೊತ್ತಾ? ಹೋಲಿ ಸ್ಪಿರಿಟ್ ಇಲ್ಲದೆ ಹೋಲಿ ಸ್ಪಿರಿಟ್ ಬಗ್ಗೆ ಹೇಳೋದೇ ಡಮ್ಮಿ. ಒರಿಜಿನಲ್ ಬೋಧನೆ ಏನು ಗೊತ್ತಾ? ನಿನ್ನಲ್ಲಿ ಹೋಲಿ ಸ್ಪಿರಿಟ್ ಇದ್ದು ನೀನು ಮಾಡುವ ಬೋಧನೆಯೇ ಒರಿಜಿನಲ್. ನಿನ್ನೊಳಗಡೆ ಹೋಲಿ ಸ್ಪಿರಿಟ್ ಇಲ್ಲದೆ ಹೋಲಿ ಸ್ಪಿರಿಟ್ ಬಗ್ಗೆನೇ ಭಾಷಣ ಬಿಗಿ. ಯಾವ ಈವಿಲ್ ಸ್ಪಿರಿಟು ಶೇಕ್ ಆಗಲ್ಲ. ನಿನ್ನಲ್ಲಿ ಹೋಲಿ ಸ್ಪಿರಿಟ್ ಇದ್ದು ನೀನು ಮಾತಾಡು, ಈವಿಲ್ ಸ್ಪಿರಿಟ್ ಎಲ್ಲ ಅಲುಗಾಡುತ್ತೆ, ಬಿಟ್ಟು ಹೋಗುತ್ತೆ, ನಿಲ್ಲಕ್ಕಾಗಲ್ಲ, ಭಯ ಆಗುತ್ತೆ. ಅವರಲ್ಲಿ ಹೊಸ ಜನ್ಮ ಬರುತ್ತೆ, ಮಾನಸಾಂತರದ ಅನುಭವ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ನೀವೊಬ್ಬರು ತಂದೆ ತಾಯಿಂದರು, ಗಂಡ ಹೆಂಡತಿ ಯಾರೆಲ್ಲ ಇದ್ದೀರೋ, ನೀವು ಪವಿತ್ರಾತ್ಮ ಭರಿತರಾದರೆ, ಇಫ್ ಯು ಆರ್ ಬಾರ್ನ್ ಅಗೇನ್, ನೀವು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿ ಹೊಸ ಜನ್ಮ ಪಡೆದಂಥ ಒಂದು ವ್ಯಕ್ತಿಗಳಾದರೆ ನಿಮ್ಮ ಮಕ್ಕಳಲ್ಲಿ ನೀವು ಬದಲಾವಣೆ ತರ್ಬೋದು, ನಿಮ್ಮ ಜೀವನ ಸಂಗಾತಿಯಲ್ಲಿ ಬದಲಾವಣೆ ತರ್ಬೋದು,
ದೇವರ ವಾಕ್ಯ ಹೇಳ್ತದೆ, ನೀನು ರಕ್ಷಣೆ ಹೊಂದಿದರೆ ನಿನ್ನ ಕುಟುಂಬಕ್ಕೆ ರಕ್ಷಣೆ ಬರುತ್ತೆ ನಿನ್ನ ಮುಖಾಂತರ. ಇಫ್ ಯು ಆರ್ ಸೇವ್ಡ್ ಥ್ರೂ ಯು, ಗಾಡ್ ಕ್ಯಾನ್ ಸೇವ್ ಯುವರ್ ಹೋಲ್ ಫ್ಯಾಮಿಲಿ. ನೀನು ರಕ್ಷಣೆ ಪಡ್ಕೊಳ್ಳದೆ ಇದ್ದರೆ ಎಲ್ಲಿಂದ ರಕ್ಷಣೆ ಬರುತ್ತೆ? ಮನೇಲಿ ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡಿ ದುಡಿದ್ರೆ ಮಕ್ಕಳು ಸಂಸಾರ ಚೆನ್ನಾಗಿರುತ್ತೆ, ಮನೇಲಿದ್ದವರೆಲ್ಲ. ಕುಡುಕ ಆದರೆ ಎಲ್ಲ ಭಿಕ್ಷುಕರಾಗಬೇಕಾಗುತ್ತೆ. ಅದೇ ರೀತಿ ಮನೇಲಿ ಒಬ್ಬರು ಪವಿತ್ರಾತ್ಮರನ್ನ ಪಡ್ಕೊಂಡ್ರೆ ಆ ಪವಿತ್ರಾತ್ಮರನ್ನ ಮನೇಲಿದ್ದವ್ರಿಗೆಲ್ಲ ತುಂಬಿಸ್ಲಿಕ್ಕಾಗುತ್ತೆ. ಎಲ್ಲ ಡಮ್ಮಿನೇ ಆದರೆ ಎಲ್ಲರೂ ಡಮ್ಮಿನೇ. ಆದ್ದರಿಂದ ನಿಮ್ಮ ಕುಟುಂಬ ಕಾಪಾಡಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಮೇಕ್ ಎ ಡಿಸಿಷನ್ ಟು ನೋ ಕ್ರೈಸ್ಟ್ ಥ್ರೂ ಹಿಸ್ ವರ್ಡ್. ಒಂದು ಒಳ್ಳೆ ತೀರ್ಮಾನ ಮಾಡಿ ಶುಭ ಸಂದೇಶ ಆಲಿಸಬೇಕು. ನಾನು ಈ ರಕ್ಷಣೆ ಪಡ್ಕೋಬೇಕು, ಅದಕ್ಕಾಗಿ ಶುಭ ಸಂದೇಶ ಬೇಕು ನನಗೆ. ಕಷ್ಟ ಆದರೂ ಪರವಾಗಿಲ್ಲ. ಕೆಲವೊಂದು ಟ್ರೀಟ್ಮೆಂಟ್ಗೆ ನಾವು ಎಷ್ಟು ಕಷ್ಟ ಆದರೂ ಫಾರಿನಿಗೂ ಹೋಗ್ತೀವಲ್ವಾ? ಹಾಂ, ಆದರೆ ಇದು ಸ್ವರ್ಗ ನರಕದ ವಿಷಯ. ನಾನು ನನ್ನ ಕುಟುಂಬ ಸ್ವರ್ಗದಲ್ಲಿ ಸೆಟ್ಲಾಗಬೇಕಾ ನರಕದಲ್ಲಿ ಸೆಟ್ಲಾಗಬೇಕಾ, ಅದು ನೀವು ಯೋಚನೆ ಮಾಡಿ ನೋಡಿ, ನೀವೆಲ್ಲಿ ಸೆಟ್ಲಾಗಬೇಕು ಅಂತ. ಸ್ವರ್ಗದಲ್ಲಿ ಸೆಟ್ಲಾಗಬೇಕು ಅಂದರೆ ಸ್ವಲ್ಪ ನಾವು ಅದಕ್ಕೆ ತಕ್ಕ ಪ್ರಯತ್ನ ಪಡಬೇಕು. ಏನು ಪ್ರಯತ್ನ? ಶುಭ ಸಂದೇಶ ಆಲಿಸಿ ಪವಿತ್ರಾತ್ಮನ ಪಡ್ಕೊಂಡು ಹೊಸ ಜನ್ಮ ಪಡ್ಕೋಬೇಕು. ಅದಲ್ಲದೆ ಎಲ್ಲೋ ನೀರಲ್ಲಿ ಮುಳುಗಿದ್ದರಿಂದನೋ ಯಾರೋ ತಲೆ ಮೇಲೆ ನೀರು ಹಾಕಿದ್ದರಿಂದನೋ ಒಳಗಡೆ ಪರಿಶುದ್ಧಾತ್ಮ ಎಲ್ಲ ಬರೋದಿಲ್ಲ. ಅದೆಲ್ಲ ಮನುಷ್ಯ ಮಾಡಿಟ್ಟಿರೋ ಮೂಢನಂಬಿಕೆ. ಬೈಬಲ್ ಹೇಳುತ್ತೆ, ಪವಿತ್ರಾತ್ಮನ ಪಡ್ಕೊಳ್ಳಿಕ್ಕಿರುವ ಒಂದೇ ದಾರಿ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ದೇವರು ಕೊಡುವ ಕೊಡುಗೆ, ಗಿಫ್ಟ್ ಆಗಿದೆ ಹೋಲಿ ಸ್ಪಿರಿಟ್. ಇಫ್ ಯು ಹ್ಯಾವ್ ನಾಟ್ ರಿಸೀವ್ಡ್ ದ್ಯಾಟ್ ಗಿಫ್ಟ್, ಮೇಕ್ ಎ ಡಿಸಿಷನ್ ಟುಡೇ ಟು ರಿಸೀವ್ ದ್ಯಾಟ್ ಗಿಫ್ಟ್ ಫ್ರಮ್ ಗಾಡ್. ಪ್ರಾರ್ಥಿಸೋಣ, ಅದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂತಹ ಎಲ್ಲ ವಚನಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಯೇಸುವೇ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಯೇಸುವೇ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ಯೇಸುವಿಗೆ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆ, ಆಮೆನ್.